ಈ ಕಥೆ ಒಂದು ಬಹಳ ಆಳವಾದ ಮತ್ತು ಕಗ್ಗತ್ತಲಿನ ರಾತ್ರಿಯಿಂದ ಶುರುವಾಗುತ್ತೆ. ಆಕಾಶದಲ್ಲಿ ನಕ್ಷತ್ರಗಳೇನೋ ಇದ್ವು, ಆದರೆ ಇವತ್ತು ಅವುಗಳ ಬೆಳಕಿನಲ್ಲಿ ದಿನಾ ಇರುವಂಥ ಹೊಳಪು ಇರಲಿಲ್ಲ. ಬದಲಾಗಿ ಅವು ಬಹಳ ತಣ್ಣಗೆ ಮತ್ತು ಉದಾಸೀನವಾಗಿ ಕಾಣುತ್ತಿದ್ವು. ಆ ನಕ್ಷತ್ರಗಳು ಕೂಡ ಯಾವುದೋ ಒಂದು ಆಳವಾದ ದುಃಖದಲ್ಲಿ ಮುಳುಗಿ ಹೋಗಿವೆಯೇನೋ ಅನ್ನಿಸುತ್ತಿತ್ತು. ಗಾಳಿ ಬೀಸುತ್ತಿತ್ತು, ಆದರೆ ಆ ಗಾಳಿ ಕೂಡ ಇವತ್ತು ಯಾರೋ ಬಿಡುತ್ತಿರುವ ಭಾರವಾದ ಉಸಿರಿನ ತರಹ ಭಾಸವಾಗುತ್ತಿತ್ತು. ಏಕ್ದಮ್ ನಿಧಾನವಾಗಿ ಮತ್ತು ಸುಸ್ತಾದ ಹಾಗೆ. ಯಾವುದೋ ಒಬ್ಬ ಮನುಷ್ಯ ತುಂಬ ಹೊತ್ತು ಅತ್ತ ಮೇಲೆ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಈಗ ಕೇವಲ ಬಿಕ್ಕಿ ಬಿಕ್ಕಿ ಅಳುತ್ತಿರುವಾಗ ಹೇಗಿರುತ್ತದೋ ಹಾಗೇ ಇತ್ತು. ಸ್ವರ್ಣಪುರ ರಾಜ್ಯದ ಆಚೆ ನದಿಯ ದಡದಲ್ಲಿ ಎಲ್ಲೋ ಸ್ಮಶಾನ ಘಾಟಿತ್ತಲ್ಲ, ಅಲ್ಲಿ ಇವತ್ತಿನ ರಾತ್ರಿ ಬಹಳ ದೊಡ್ಡ ಜನಜಂಗುಳಿ ಸೇರಿತ್ತು. ಅಲ್ಲಿ ಪಂಜುಗಳು ಉರಿಯುತ್ತಿದ್ದು ಮತ್ತು ಅವುಗಳ ಬೆಂಕಿಯ ಜ್ವಾಲೆಗಳು ಪದೇ ಪದೇ ಮೇಲಕ್ಕೆ ಏಳುತ್ತಿದ್ದು ಹಾಗೂ ಗಾಳಿಯ ರಭಸಕ್ಕೆ ಕೆಳಗೆ ಬಾಗುತ್ತಿದ್ದು. ಈ ದೃಶ್ಯವನ್ನು ನೋಡಿದರೆ ಆ ಪಂಜುಗಳು ಕೂಡ ತಮ್ಮ ತಲೆ ಬಾಗಿ ಯಾರಿಗೋ ಕಡೆಯ ವಿದಾಯ ಮತ್ತು ಗೌರವವನ್ನು ಸಲ್ಲಿಸುತ್ತಿವೆಯೇನೋ ಅನ್ನಿಸುತ್ತಿತ್ತು. ಆ ಗುಂಪಿನ ಸರಿಯಾಗಿ ಮಧ್ಯದಲ್ಲಿ ಒಂದು ಬಹಳ ದೊಡ್ಡ ಚಿತೆಯನ್ನು ಸಿದ್ಧಪಡಿಸಲಾಗಿತ್ತು. ಆ ಚಿತೆಯ ಮೇಲೆ ಅತ್ಯಂತ ದುಬಾರಿಯಾದ ಶ್ರೀಗಂಧದ ಮರಗಳನ್ನು ಇಡಲಾಗಿತ್ತು. ಅಪ್ಪಟ ಹಸುವಿನ ತುಪ್ಪದ ಸುವಾಸನೆ ಬರುತ್ತಿತ್ತು ಮತ್ತು ರಾಶಿ ರಾಶಿ ಹೂವುಗಳು ಕೂಡ ಅಲ್ಲಿದ್ದವು. ಎಲ್ಲವೂ ನೋಡಲು ಬಹಳ ರಾಜಮನೆತನದ ವೈಭವದಂತಿತ್ತು. ಆದರೆ ಆ ಚಿತೆಯ ಮೇಲೆ ಮಲಗಿದ್ದ ಆ ಮನುಷ್ಯನ ತಲೆಯ ಮೇಲೆ ಇವತ್ತು ಯಾವುದೇ ರಾಜಮುಕುಟ ಅಥವಾ ಕಿರೀಟ ಇರಲಿಲ್ಲ. ಯಾವ ಕೈಗಳಲ್ಲಿ ಒಂದು ಕಾಲದಲ್ಲಿ ಭಾರವಾದ ಕತ್ತಿ ಇರುತ್ತಿತ್ತೋ ಇವತ್ತು ಆ ಕೈಗಳು ಸಂಪೂರ್ಣವಾಗಿ ಖಾಲಿಯಾಗಿ ಬಿದ್ದಿದ್ದವು. ಯಾವ ಕಾಲುಗಳು ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಆನೆಗಳ ಮೇಲೆ ಏರಿ ಯುದ್ಧದ ಮೈದಾನಗಳನ್ನು ಅಳೆದು ಬಿಡುತ್ತಿದ್ದವೋ ಇವತ್ತು ಆ ಕಾಲುಗಳು ಕೇವಲ ಒಂದು ಬಿಳಿಯ ಬಟ್ಟೆಯಲ್ಲಿ ಸುತ್ತಲ್ಪಟ್ಟಿದ್ದವು. ಈ ಶವ ಬೇರ್ಯಾರದ್ದೂ ಅಲ್ಲ, ಸ್ವತಃ ರಾಜ ವೀರೇಂದ್ರನದ್ದಾಗಿತ್ತು. ಅದೇ ರಾಜ ವೀರೇಂದ್ರ ಯಾರು ಒಂದು ಕಾಲದಲ್ಲಿ ಸ್ವರ್ಣಪುರದ ಅತ್ಯಂತ ಬಲಿಷ್ಠ ಮತ್ತು ಶಕ್ತಿಶಾಲಿ ರಾಜ ಅಂತ ಕರೆಸಿಕೊಳ್ಳುತ್ತಿದ್ದನು, ಅವನದೇ ಶವ ಅದು. ಯಾರ ಹೆಸರು ಕೇಳಿದರೇನೆ ಶತ್ರುಗಳು ಭಯದಿಂದ ನಡುಗಲು ಶುರು ಮಾಡುತ್ತಿದ್ರಲ್ಲ, ಯಾರ ದರ್ಬಾರಿನಲ್ಲಿ ಕೂರಲು ಚಿನ್ನದ ಕುರ್ಚಿಗಳಿದ್ದವೋ ಮತ್ತು ಯಾರ ಅರಮನೆಯ ಚಾವಣಿಯ ಮೇಲ ವಜ್ರ ವೈಡೂರ್ಯಗಳಿಂದ ಕೂಡಿದ ಕಳಶಗಳು ಹೊಳೆಯುತ್ತಿದ್ದವೋ ಅವನದೇ ದೇಹ ಅದು. ಆದರೆ ಇವತ್ತು ಅಲ್ಲಿ ಅದ್ಯಾವುದೂ ಇರಲಿಲ್ಲ. ಇವತ್ತು ಅಲ್ಲಿ ಕೇವಲ ಒಂದು ಶವ ಇತ್ತು. ಮರದ ಚಿತೆಯ ಮೇಲೆ ಸುಟ್ಟು ಹೋಗಲು ಮಲಗಿದ್ದ ಒಬ್ಬ ಸಾಮಾನ್ಯ ಮನುಷ್ಯನ ಶವವಷ್ಟೇ ಅದಾಗಿತ್ತು. ಅಲ್ಲಿ ನಿಂತಿದ್ದ ಜನರು ನಾನಾ ರೀತಿಯ ಮಾತುಗಳನ್ನು ಆಡಿಕೊಳ್ಳುತ್ತಿದ್ದರು. ಕೆಲವರು ಅಳುತ್ತಿದ್ದರು, ಕೆಲವರು ಏಕ್ದಮ್ ಮೌನವಾಗಿ ನಿಂತಿದ್ದರು ಮತ್ತು ಇನ್ನು ಕೆಲವರು ತಮ್ಮ ತಮ್ಮಲ್ಲೇ ಮೆಲ್ಲಗೆ ಪಿಸುಗುಟ್ಟುತ್ತಿದ್ದರು. ರಾಣಿ ಸುಮೇಧ ಒಂದು ಕಡೆ ಕೂತಿದ್ದರು. ಅವರ ಕಣ್ಣಿನ ಕಣ್ಣೀರು ಆಗಲೇ ಒಣಗಿ ಹೋಗಿತ್ತು. ಆದರೆ ಆ ಕಣ್ಣೀರಿನ ಆಚೆಗೂ ಇರುವಂಥ ಅತಿ ಆಳವಾದ ಒಂದು ನೋವು ಅವರ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮತ್ತು ಆ ಚಿತೆಯ ಅತ್ಯಂತ ಹತ್ತಿರದಲ್ಲಿ ನೆಲದ ಮೇಲೆ ಒಬ್ಬ ವಯಸ್ಸಾದ ಮುದುಕ ಕೂತಿದ್ದ. ಅವನು ಬಿಳಿಯ ಪಂಚೆ ಉಟ್ಟಿದ್ದ. ಅವನ ಕೂದಲು ಸಂಪೂರ್ಣವಾಗಿ ಬೆಳ್ಳಗಾಗಿತ್ತು ಮತ್ತು ಮುಪ್ಪಿನ ಕಾರಣದಿಂದ ಅವನ ಬೆನ್ನು ಬಗ್ಗಿ ಹೋಗಿತ್ತು. ಅವನ ಕೈಗಳಲ್ಲಿ ಪೂಜೆ ಮಾಡುವ ಯಾವ ಜಪಮಾಲೆಯೂ ಇರಲಿಲ್ಲ ಅಥವಾ ಯಾವುದೇ ಧಾರ್ಮಿಕ ಪುಸ್ತಕವೂ ಇರಲಿಲ್ಲ. ಅವನ ಎರಡು ಕೈಗಳು ಕೇವಲ ನೆಲದ ಮೇಲೆ ಆಧಾರವಾಗಿ ನಿಂತಿದ್ದವು ಮತ್ತು ಅವನ ಮುದುಕಾದ ಕಣ್ಣುಗಳು ಆ ಉರಿಯುತ್ತಿರುವ ಚಿತೆಯನ್ನೇ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದವು. ಆ ಮುದುಕ ಅಳುತ್ತಿದ್ದ, ಆದರೆ ಅವನ ಅಳು ಉಳಿದವರಿಗಿಂತ ಸ್ವಲ್ಪ ಭಿನ್ನವಾಗಿತ್ತು. ಅವನ ಅಳುವಿನಲ್ಲಿ ದುಃಖವೇನೂ ಇತ್ತು, ಆದರೆ ಅದರ ಜೊತೆಯಲ್ಲಿ ಒಂದು ವಿಚಿತ್ರವಾದ ಶಾಂತಿ ಕೂಡ ಇತ್ತು. ಅವನು ಯಾವುದೋ ಒಂದು ಕಥೆಯನ್ನು ನೋಡಿ ಅದರ ಅಂತ್ಯ ಹೀಗೆಯೇ ಆಗುತ್ತದೆ ಎಂದು ಅವನಿಗೆ ಮೊದಲೇ ಗೊತ್ತಿತ್ತೇನೋ ಎನ್ನುವ ಹಾಗೆ ಇತ್ತು ಅವನ ಭಾವ. ಅವನ ಕಣ್ಣುಗಳಿಂದ ಕಣ್ಣೀರು ನಿಧಾನವಾಗಿ ಹೊರಬಂದು ಕೆನ್ನೆಗಳ ಮೇಲೆ ಜಾರಿ ಗಲ್ಲದಿಂದ ಕೆಳಗೆ ತೊಟ್ಟಿಕ್ಕಿತು. ಅವನು ಬಹಳ ಮೆಲುಧನಿಯಲ್ಲಿ, ಬಹುತೇಕ ಪಿಸುಗುಟ್ಟುವ ರೀತಿಯಲ್ಲಿ ಹೇ ರಾಜನ್ ಎಂದ. ಅವನ ಧ್ವನಿ ನಡುಗುತ್ತಿತ್ತು. ಅವನು ಮುಂದುವರಿಸುತ್ತಾ, ನೀನು ನಿನ್ನ ಜೀವನದಲ್ಲಿ ಬಹಳಷ್ಟು ಶಕ್ತಿಯನ್ನು ಒಟ್ಟುಗೂಡಿಸಿದ್ದೆ. ನೀನು ಅಪಾರವಾದ ಚಿನ್ನ ಮತ್ತು ಸಂಪತ್ತನ್ನು ಕೂಡಿಟ್ಟಿದ್ದೆ. ನೀನು ಇಷ್ಟು ದೊಡ್ಡ ರಾಜ್ಯವನ್ನು ಕಟ್ಟಿದ್ದೆ. ನಿನ್ನ ಬಳಿ ದೊಡ್ಡ ದೊಡ್ಡ ಸೇನಾಪತಿಗಳಿದ್ದರು ಮತ್ತು ಅತ್ಯಂತ ಶಕ್ತಿಶಾಲಿಯಾದ ದೊಡ್ಡ ದೊಡ್ಡ ಸ್ನೇಹಿತರಿದ್ದರು ಎಂದು ಹೇಳಿದ. ಇಷ್ಟು ಹೇಳಿ ಆ ಮುದುಕ ನಿಲ್ಲಿಸಿದ, ಏಕೆಂದರೆ ಅವನ ಗಂಟಲು ಕಟ್ಟುಕೊಳ್ಳುತ್ತಿತ್ತು. ಆಮೇಲೆ ಅವನು ಹೇಳಿದ, ಆದರೆ ಒಂದೇ ಒಂದು ವಿಚಾರವನ್ನು ನೀನು ಎಂದಿಗೂ ಸಂಪಾದನೆ ಮಾಡಲು ಆಗಲೇ ಇಲ್ಲ. ಅವನು ಚಿತೆಯ ಕಡೆ ನೋಡಿದ. ಅಲ್ಲಿ ಬೆಂಕಿಯ ಜ್ವಾಲೆಗಳು ಈಗ ಮೇಲಕ್ಕೆ ಏರುತ್ತಿದ್ದವು ಮತ್ತು ಹೇಳಿದ, ಒಳ್ಳೆಯ ಕರ್ಮಗಳು. ಕೇವಲ ಇಷ್ಟೇ ಮಾತುಗಳನ್ನು ಹೇಳಿ ಅವನು ಸುಮ್ಮನಾದ. ಸುತ್ತಲೂ ನೀರವ ಮೌನ ಆವರಿಸಿತ್ತು. ಕೇವಲ ಪಂಜುಗಳು ಉರಿಯುವ ಶಬ್ದ, ಮರಗಳು ಚಟಪಟ ಅಂತ ಉರಿಯುವ ಸದ್ದು ಮತ್ತು ಎಲ್ಲೋ ದೂರದಲ್ಲಿ ನದಿ ಹರಿಯುತ್ತಿರುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಆ ಮುದುಕ ಒಂದು ಉದ್ದವಾದ ಉಸಿರೆಳೆದುಕೊಂಡು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ. ಕಣ್ಣುಗಳನ್ನು ಮುಚ್ಚುತ್ತಿದ್ದಂತೆಯೇ ಅವನ ಮನಸ್ಸಿನಲ್ಲಿ ಬಹಳ ವರ್ಷಗಳ ಹಿಂದೆ ನಡೆದ ಆ ಎಲ್ಲ ಹಳೆಯ ಘಟನೆಗಳ ಚಿತ್ರಣ ಮೂಡಲು ಶುರುವಾಯಿತು. ಇವತ್ತು ಈ ಅಂತ್ಯದವರೆಗೂ ತಂದು ನಿಲ್ಲಿಸಿದ ಆ ಇಡೀ ಕಥೆ ಅವನ ಕಣ್ಣು ಮುಂದೆ ಬಂದು ನಿಂತಿತು. ಅವನ ಕಣ್ಣು ಮುಂದೆ ಚಿತೆಯ ಹೊಗೆ ಇತ್ತು
ಮತ್ತು ಆ ಹೊಗೆಯಲ್ಲಿ ನಿಧಾನವಾಗಿ ವರ್ಷಗಳ ಹಿಂದಿನ ಒಂದು ದೃಶ್ಯ ಮೂಡಲು ಶುರುವಾಯಿತು. ಇದು ಆ ಕಾಲದ ಮಾತು, ಯಾವಾಗ ಸ್ವರ್ಣಪುರ ಚಿನ್ನದ ಹಾಗೆ ಹೊಳೆಯುತ್ತಿತ್ತೋ ಮತ್ತು ರಾಜ ವೀರೇಂದ್ರ ತನ್ನ ಸಿಂಹಾಸನದ ಮೇಲೆ ಕೂತು ತಾನು ಎಂದಿಗೂ ಸಾಯುವುದಿಲ್ಲ, ತಾನು ಅಮರ ಅಂತ ಯೋಚಿಸುತ್ತಿದ್ದನಲ್ಲ, ಆ ಕಾಲದ ಮಾತು. ಈ ಕಥೆ ಅದೇ ಸಮಯದಿಂದ ಶುರುವಾಗುತ್ತದೆ. ಸ್ವರ್ಣಪುರ ಹೆಸರೇ ಹೇಳುವ ಹಾಗೆ ಈ ಜಾಗದ ಹೆಸರು ಕೇಳಿದ ತಕ್ಷಣ ಕಣ್ಣು ಮುಂದೆ ಚಿನ್ನ ಮತ್ತು ಹೊಳಪು ಬಂದುಬಿಡುತ್ತಿತ್ತು. ಮತ್ತು ನಿಜವಾಗಿಯೂ ಆ ರಾಜ್ಯ ನೋಡಲು ಬಹಳ ಸುಂದರವಾಗಿತ್ತು. ಸುತ್ತಲೂ ಎತ್ತರವಾದ ಕಲ್ಲಿನ ಕೋಟೆಗಳಿದ್ದವು. ಗೋಡೆಗಳ ಮೇಲೆ ಚಿನ್ನದ ಕಳಶಗಳನ್ನು ಅಲಂಕರಿಸಲಾಗಿತ್ತು. ಮುಖ್ಯ ದ್ವಾರದಲ್ಲಿ ಪ್ರತಿದಿನ ತಾಜಾ ಹೂವುಗಳಿಂದ ಶೃಂಗಾರ ಮಾಡಿದ 2 ದೊಡ್ಡ ದೊಡ್ಡ ಆನೆಗಳು ನಿಂತಿರುತ್ತಿದ್ದವು. ಮಾರುಕಟ್ಟೆಯಲ್ಲಿ ಅಂಗಡಿಗಳು ಸದಾ ಸಜ್ಜಾಗಿರುತ್ತಿದ್ದವು. ಅಲ್ಲಿ ರೇಷ್ಮೆ ಬಟ್ಟೆಗಳು, ನಾನಾ ರೀತಿಯ ಸಾಂಬಾರ ಪದಾರ್ಥಗಳು, ಒಣಹಣ್ಣುಗಳು ಮತ್ತು ಆಯುರ್ವೇದದ ಗಿಡಮೂಲಿಕೆಗಳು, ಅಂದರೆ ಎಲ್ಲವೂ ಸಿಗುತ್ತಿತ್ತು. ರಸ್ತೆಗಳು ಬಹಳ ಅಗಲವಾಗಿದ್ದವು ಮತ್ತು ಅವುಗಳ ಬದಿಯಲ್ಲಿ ನೆರಳು ಕೊಡುವ ಬೇವಿನ ಮತ್ತು ಅರಳಿ ಮರದ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಲಾಗಿತ್ತು. ಹೊರಗಿನಿಂದ ನೋಡುವ ಜನರು ಆಗಾಗ ಎಂಥ ಅದ್ಭುತವಾದ ರಾಜ್ಯವಿದು, ಎಂಥ ವೈಭವ ಇದು ಎಂದು ಹೇಳಿಕೊಳ್ಳುತ್ತಿದ್ದರು. ಆದರೆ ಆ ರಾಜ್ಯದ ಒಳಗೆ ವಾಸಿಸುವ ಜನರಿಗೆ ಒಂದು ಮಾತು ಬಹಳ ಚೆನ್ನಾಗಿ ಗೊತ್ತಿತ್ತು. ಅದೇನೆಂದರೆ ಹೊರಗಿನ ಆಡಂಬರ ಮತ್ತು ನಿಜವಾದ ಖುಷಿ ಎರಡೂ ಒಂದೇ ಅಲ್ಲ ಅಂತ. ರಾಜ ವೀರೇಂದ್ರನ ವಯಸ್ಸು ಸುಮಾರು 45 ವರ್ಷ ಇರಬಹುದು. ದೇಹದಾರ್ಢ್ಯದಲ್ಲಿ ಅವನು ಏಕದಂ ಕಟ್ಟುಮಸ್ತಾಗಿದ್ದ. ಅವನ ಎತ್ತರ ಬಹಳ ಇತ್ತು ಮತ್ತು ಭುಜಗಳು ಅಗಲವಾಗಿದ್ದವು. ಅವನ 2 ಹುಬ್ಬುಗಳ ನಡುವೆ ಒಂದು ಆಳವಾದ ಗೆರೆ ಯಾವಾಗಲೂ ಮೂಡಿರುತ್ತಿತ್ತು. ಅದು ಅವನು ಯಾವಾಗಲೂ ಯಾವುದೋ ಆಳವಾದ ಆಲೋಚನೆಯಲ್ಲಿರುವಂತೆ ಅಥವಾ ಯಾವಾಗಲೂ ಯಾವುದೋ ವಿಚಾರಕ್ಕೆ ಸಿಟ್ಟಿನಲ್ಲಿರುವಂತೆ ಕಾಣುತ್ತಿತ್ತು. ಅವನ ಕಣ್ಣುಗಳು ಬಹಳ ಚುರುಕಾಗಿದ್ದವು. ಎಷ್ಟರ ಮಟ್ಟಿಗೆ ಅಂದರೆ ನೋಡುವವನಿಗೆ ಆ ಕಣ್ಣುಗಳಲ್ಲಿ ತನ್ನದೇ ನೆರಳು ಕಾಣಿಸುತ್ತಿತ್ತು. ಅವನು ಬಹಳ ಪರಾಕ್ರಮಿ ಮತ್ತು ವೀರನಾಗಿದ್ದ, ಇದರಲ್ಲಿ ಯಾವುದೇ ಅನುಮಾನವಿರಲಿಲ್ಲ. ಅವನು ಅಕ್ಕಪಕ್ಕದ 7 ರಾಜ್ಯಗಳನ್ನು ಗೆದ್ದು ತನ್ನ ರಾಜ್ಯದೊಂದಿಗೆ ಸೇರಿಸಿಕೊಂಡಿದ್ದ. 2 ಬಾರಿ ಬಹಳ ಭೀಕರವಾದ ಯುದ್ಧಗಳು ನಡೆದಿದ್ದವು ಮತ್ತು 2 ಬಾರಿಯೂ ವೀರೇಂದ್ರನೇ ಗೆದ್ದಿದ್ದ. ಅವನ ಸೈನ್ಯದಲ್ಲಿ 50,000 ಸೈನಿಕರಿದ್ದರು. ಒಬ್ಬ ರಾಜರ ಬಳಿ ಏನೆಲ್ಲ ಇರಬಹುದೋ ಅದೆಲ್ಲವೂ ಅವನ ಬಳಿ ಇತ್ತು. ಆದರೆ ಅವನ ಬಳಿ ಇಲ್ಲದೇ ಇದ್ದ ಒಂದೇ ಒಂದು ವಸ್ತು ಅಂದರೆ ಅದು ಕರುಣೆ. ಯಾವುದಾದರೂ ಒಬ್ಬ ಬಡವ ಅವನ ದರ್ಬಾರಿಗೆ ಬಂದು ತನ್ನ ಕಷ್ಟಕಾರ್ಪಣ್ಯಗಳನ್ನು ಹೇಳಿಕೊಂಡರೆ ರಾಜನ ಹುಬ್ಬುಗಳು ಇನ್ನೂ ಮೇಲಕ್ಕೆ ಏರುತ್ತಿದ್ದವು. ಈ ಬಡ ಜನರು ಬಂದು ತನ್ನ ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಅವನಿಗೆ ಅನಿಸುತ್ತಿತ್ತು. ಅವನ ಪಾಲಿಗೆ ಪ್ರಜೆಗಳು ಅಂದರೆ ಕೇವಲ ತನಗೆ ಕಪ್ಪ ಕಾಣಿಕೆ ಅಂದರೆ ಟ್ಯಾಕ್ಸ್ ಕಟ್ಟುವವರು ಮಾತ್ರ ಆಗಿದ್ದರು. ಟ್ಯಾಕ್ಸ್ ಬರುತ್ತಿದ್ದರೆ ಎಲ್ಲವೂ ಸರಿ ಮತ್ತು ಟ್ಯಾಕ್ಸ್ ಬರಲಿಲ್ಲ ಅಂದರೆ ಅವರಿಗೆ ಶಿಕ್ಷೆ ಕೊಡು, ಇಷ್ಟೇ ಅವನ ನೀತಿ. ಅವನ ದರ್ಬಾರಿನಲ್ಲಿ ಅನೇಕ ಮಂತ್ರಿಗಳಿದ್ದರು. ಅವರಲ್ಲಿ ಕೆಲವರು ಪ್ರಾಮಾಣಿಕರು ಮತ್ತು ಒಳ್ಳೆಯವರಾಗಿದ್ದರು. ಆದರೆ ಅವರು ರಾಜನ ಸಿಟ್ಟಿನ ಭಯದಿಂದ ಯಾವಾಗಲೂ ಸುಮ್ಮನಿರುತ್ತಿದ್ದರು. ಯಾವ ಮಂತ್ರಿಗಳು ಮಾತನಾಡುತ್ತಿದ್ದರೋ ಅವರು ಕೇವಲ ಬಕೆಟ್ ಹಿಡಿಯುವವರಾಗಿದ್ದರು. ಅವರು ಯಾವಾಗಲೂ ಹೌದು ಮಹಾಪ್ರಭು, ನೀವು ಬಹಳ ನ್ಯಾಯವಂತರು, ಮಹಾರಾಜರೇ ನೀವಂತೂ ಸಾಕ್ಷಾತ್ ದೇವರ ರೂಪವೇ ಸರಿ ಎಂದು ಹೊಗಳುತ್ತಿದ್ದರು. ಮತ್ತು ವೀರೇಂದ್ರ ಈ ಸುಳ್ಳು ಹೊಗಳಿಕೆಯನ್ನು ಕೇಳಿ ನಗುತ್ತಿದ್ದ. ಏಕೆಂದರೆ ನಿಜವಾಗಿಯೂ ತಾನು ದೇವರ ಹಾಗೆ ಇದ್ದೇನೆ ಅಂತ ಅವನಿಗೆ ಅನಿಸುತ್ತಿತ್ತು. ಒಂದೊಂದು ಸಲ ಯಾವುದಾದರೂ ಸಾಧು ಅಥವಾ ಮಹಾತ್ಮರು ದರ್ಬಾರಿಗೆ ಬಂದು ರಾಜನ್, ಪ್ರಜೆಗಳ ಸೇವೆ ಮಾಡುವುದೇ ದೇವರ ಸೇವೆ ಅಂತ ಬುದ್ಧಿವಾದ ಹೇಳಿದರೆ ಆಗ ವೀರೇಂದ್ರ ಅಹಂಕಾರದಿಂದ ನಾನೇ ಖುದ್ದಾಗಿ ದೇವರ ಪ್ರತಿನಿಧಿಯಾಗಿದ್ದೇನೆ, ನನಗೆ ಬುದ್ಧಿವಾದ ಹೇಳುವ ಅವಶ್ಯಕತೆ ಯಾರಿಗೂ ಇಲ್ಲ ಎಂದು ಹೇಳುತ್ತಿದ್ದ. ಅರಮನೆಯ ಇನ್ನೊಂದು ಭಾಗದಲ್ಲಿ ರಾಣಿ ಸುಮೇಧ ವಾಸಿಸುತ್ತಿದ್ದರು. ಅವರ ಸ್ವಭಾವ ರಾಜನಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅವರು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದರು. ಕೈಯಲ್ಲಿ ಹೂವುಗಳನ್ನು ಹಿಡಿದು ದೇವರಿಗೆ ಅರ್ಪಿಸುತ್ತಿದ್ದರು ಮತ್ತು ಆಮೇಲೆ ಮನೆಯ ಪುರೋಹಿತರಿಂದ ಜ್ಞಾನದ ಮಾತುಗಳನ್ನು ಮತ್ತು ಪ್ರವಚನವನ್ನು ಕೇಳುತ್ತಿದ್ದರು. ಮಧ್ಯಾಹ್ನದ ಹೊತ್ತಿಗೆ ಅವರು ಕೆಲವೊಮ್ಮೆ ತಾವೇ ಅರಮನೆಯ ಹೊರಗೆ ಹೋಗಿ ಬಡ ಮಕ್ಕಳಿಗೆ ತಮ್ಮ ಕೈಯಾರೆ ಊಟವನ್ನು ಹಂಚುತ್ತಿದ್ದರು. ರಾಜನಿಗೆ ಈ ವಿಚಾರ ಗೊತ್ತಾದಾಗ ಅವನು ಸಿಟ್ಟಿನಿಂದ ಇದೇನು ದುಡ್ಡು ದಂಡ ಮಾಡುವ ಕೆಲಸ ಅಂತ ಗದರುತ್ತಿದ್ದ. ಆಗ ರಾಣಿ ಬಹಳ ವಿನಯದಿಂದ, ಮಹಾರಾಜರೇ ಇದು ದುಡ್ಡಿನ ಪೋಲು ಅಲ್ಲ, ಇದು ಧರ್ಮದ ಕೆಲಸ ಎಂದು ಹೇಳುತ್ತಿದ್ದರು. ರಾಜನಕ್ಕು, ಈ ಧರ್ಮ ಕರ್ಮ ಎಲ್ಲ ದುರ್ಬಲ ಜನರಿಗೆ ಇರೋದು, ನಾವು ರಾಜರು, ನಮಗೆ ಇದರ ಅಗತ್ಯ ಏನಿದೆ ಎಂದು ಹೇಳುತ್ತಿದ್ದ. ರಾಣಿ ಇದನ್ನು ಕೇಳಿ ಸುಮ್ಮನಾಗುತ್ತಿದ್ದರು. ಆದರೆ ಅವರ ಮನಸ್ಸಿನ ಒಳಗೆ ಒಂದು ಭಯ ಮತ್ತು ನೋವಿತ್ತು. ಅದನ್ನು ಅವರು ಯಾರಿಗೂ ಹೇಳುತ್ತಿರಲಿಲ್ಲ. ತನ್ನ ಗಂಡನ ಈ ಕೆಟ್ಟ ಕರ್ಮಗಳು ಒಂದಲ್ಲ ಒಂದು ದಿನ ತಮ್ಮ ಇಡೀ ಕುಟುಂಬದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರುತ್ತವೆ ಅನ್ನುವ ಭಯ ಅವರಿಗಿತ್ತು. ಒಂದು ದಿನ ದರ್ಬಾರು ನೆರೆದಿತ್ತು. ಹೊರಗಡೆ ಒಳ್ಳೆಯ ಬಿಸಿಲಿತ್ತು. ಒಳಗಡೆ ಮಂತ್ರಿಗಳು, ಸೇನಾಪತಿಗಳು, ದೊಡ್ಡ ದೊಡ್ಡ ವ್ಯಾಪಾರಿಗಳು ಮತ್ತು ರಾಜಪುರೋಹಿತರು ಎಲ್ಲರೂ ತಮ್ಮ ತಮ್ಮ ಜಾಗದಲ್ಲಿ ಕೂತಿದ್ದರು. ರಾಜ ತನ್ನ ಚಿನ್ನದ ಸಿಂಹಾಸನದ ಮೇಲೆ ಕೂತಿದ್ದ ಮತ್ತು ಅವನ ಪಕ್ಕದಲ್ಲಿ ಸೇವಕರು ನವಿಲುಗರಿಗಳಿಂದ ಮಾಡಿದ ಚಾಮರ ಬೀಸುತ್ತಿದ್ದರು. ಕೆಲವು ವ್ಯಾಜ್ಯಗಳ ತೀರ್ಮಾನವಾಯಿತು. ಕೆಲವು ವ್ಯಾಪಾರಿಗಳು ತಮ್ಮ ಕಂದಾಯದ ಲೆಕ್ಕವನ್ನು ಒಪ್ಪಿಸಿದರು.
ರಾಜನ ಮೂಡಿವತ್ತು ಸ್ವಲ್ಪ ಚೆನ್ನಾಗಿದ್ದ ಹಾಗೆ ಕಾಣುತ್ತಿತ್ತು. ಅಷ್ಟರಲ್ಲೇ ಬಾಗಿಲಲ್ಲಿ ನಿಂತಿದ್ದ ಕಾವಲುಗಾರ ಬಂದು, ಮಹಾರಾಜರೇ, ಯಾರೋ ಒಬ್ಬ ವಯಸ್ಸಾದ ಬ್ರಾಹ್ಮಣ ಬಂದಿದ್ದಾರೆ ಮತ್ತು ಬಹಳ ಹೊತ್ತಿನಿಂದ ಬಾಗಿಲಲ್ಲಿ ನಿಂತಿದ್ದಾರೆ. ಅವರಿಗೆ ಮಹಾರಾಜರನ್ನು ಭೇಟಿಯಾಗುವುದು ಬಹಳ ಮುಖ್ಯವಂತೆ ಎಂದು ಮಾಹಿತಿ ನೀಡಿದ. ಮಂತ್ರಿಯು ಅದನ್ನು ಮುಂದೂಡಲು, ಮಹಾರಾಜರೇ, ಈಗ ಸಮಯವಿಲ್ಲ, ಇನ್ನು ಬಹಳ ಕೆಲಸ ಬಾಕಿಯಿದೆ ಎಂದು ಹೇಳಿದ. ಆದರೆ ಯಾರೂ ಆ ಬ್ರಾಹ್ಮಣನನ್ನು ವಾಪಸ್ ಕಳಿಸಲು ಸಾಧ್ಯವಾಗಲಿಲ್ಲ ಮತ್ತು ಆ ವೃದ್ಧ ಬ್ರಾಹ್ಮಣ ತಾನಾಗಿಯೇ ನಿಧಾನವಾಗಿ ಒಳಗೆ ಬಂದುಬಿಟ್ಟ. ಅವನು ಹುಟ್ಟಿದ್ದ ಪಂಚೆ ಬಹಳ ಕೊಳೆಯಾಗಿತ್ತು. ಕಾಲುಗಳಲ್ಲಿ ಚಪ್ಪಲಿ ಕೂಡ ಇರಲಿಲ್ಲ. ಅವನ ಕೂದಲು ಮತ್ತು ಗಡ್ಡ ಸಂಪೂರ್ಣವಾಗಿ ಬೆಳ್ಳಗಾಗಿತ್ತು. ಅವನ ದೇಹ ವಯಸ್ಸಾದ ಕಾರಣ ಬಗ್ಗಿ ಹೋಗಿತ್ತು ಮತ್ತು ಕೈಯಲ್ಲಿ ಒಂದು ಮುರಿದ ಕೋಲು ಇತ್ತು. ಅವನ ಮುಖದ ಮೇಲೆ ಬಹಳ ಆಳವಾದ ಸುಕ್ಕುಗಳಿದ್ದವು. ಜೀವನವು ಆ ಮುಖದ ಮೇಲೆ ತನ್ನೆಲ್ಲ ಸುಖ ದುಃಖದ ಕಥೆಯನ್ನು ಬರೆದು ಬಿಟ್ಟಿದೆಯೇನೋ ಎನ್ನುವ ಹಾಗಿತ್ತು. ಅವನು ಒಳಗೆ ಬರುತ್ತಿದ್ದಂತೆಯೇ 2 ಕೈಗಳನ್ನು ಮುಗಿದ. ಆ ಮುದುಕನನ್ನು ನೋಡಿ ದರ್ಬಾರಿನಲ್ಲಿ ಒಂದು ಕ್ಷಣ ಸಂಪೂರ್ಣ ಮೌನ ಆವರಿಸಿತು. ರಾಜ ಅವನನ್ನು ಮೇಲಿನಿಂದ ಕೆಳಗಿನವರೆಗೆ ಕಣ್ಣರಳಿಸಿ ನೋಡಿದ. ನಾವು ಯಾವುದಾದರೂ ವಸ್ತುವನ್ನು ನಮ್ಮ ಯೋಗ್ಯತೆಗೆ ತಕ್ಕುದಲ್ಲ ಅಥವಾ ಅದನ್ನು ಕೀಳು ಎಂದು ಭಾವಿಸಿದಾಗ ಬರುವಂತಹ ಭಾವನೆ ರಾಜನ ಮುಖದ ಮೇಲೆ ಬಂತು. ರಾಜ ಬಹಳ ಒರಟಾಗಿ ಮತ್ತು ತಣ್ಣಗಿನ ದನಿಯಲ್ಲಿ, ಯಾರು ನೀನು ಮತ್ತು ಏನು ಕೆಲಸ ಆಗಬೇಕಿತ್ತು ಅಂತ ಕೇಳಿದ. ಬ್ರಾಹ್ಮಣ ಬಗ್ಗಿ ನಮಸ್ಕರಿಸಿ, ಮಹಾರಾಜರೇ, ನನ್ನ ಹೆಸರು ದೇವದತ್ತ. ನಾನು ನಿಮ್ಮದೇ ಪ್ರಜಾವರ್ಗದ ಒಂದು ಬಹಳ ಸಣ್ಣ ಭಾಗವಾಗಿದ್ದೇನೆ ಎಂದ. ರಾಜ ಉಡಾಫೆಯಿಂದ ತನ್ನ ಉಗುರುಗಳನ್ನು ನೋಡಿಕೊಳ್ಳುತ್ತಾ, ಏನು ಹೇಳಬೇಕೋ ಬೇಗ ಹೇಳು, ನನ್ನ ಹತ್ತಿರ ಜಾಸ್ತಿ ಸಮಯ ಇಲ್ಲ ಎಂದ. ಬ್ರಾಹ್ಮಣ ಮತ್ತೆ ಕೈಮುಗಿದು ತನ್ನ ಮಾತನ್ನು ಹೇಳಲು ಶುರು ಮಾಡಿದ. ದೇವದತ್ತನ ಮನೆ ಸ್ವರ್ಣಪುರದ ಪೂರ್ವದ ಅಂಚಿನಲ್ಲಿತ್ತು. ಇದು ನಗರದ ಆ ಭಾಗವಾಗಿತ್ತು ಎಲ್ಲಿ ರಾಜಮನೆತನ ಮತ್ತು ದೊಡ್ಡ ದೊಡ್ಡ ಮನೆಗಳಿಂದ ಬರುವ ಎಲ್ಲಾ ಕಸವನ್ನು ಬಿಸಾಡಲಾಗುತ್ತಿತ್ತೋ ಆ ಜಾಗ. ಅಲ್ಲಿನ ಓಣಿಗಳು ಎಷ್ಟು ಕಿರಿದಾಗಿ ಮತ್ತು ಸಣ್ಣದಾಗಿದ್ದವು ಅಂದರೆ 2 ಮನುಷ್ಯರು ಒಟ್ಟಿಗೆ ಅಲ್ಲಿಂದ ಹೋಗಲು ಸಾಧ್ಯವಿರಲಿಲ್ಲ. ಅಲ್ಲಿ ಸಣ್ಣ ಸಣ್ಣ ಮಣ್ಣಿನ ಮನೆಗಳಿದ್ದವು. ಮಳೆಗಾಲದಲ್ಲಿ ನೀರು ಸೋರುವಾಗ ಆ ಗೋಡೆಗಳು ಅಳುತ್ತಿರುವ ಹಾಗೆ ಕಾಣುತ್ತಿದ್ದವು. ಅಲ್ಲಿ ಮಕ್ಕಳು ಬರಿಗಾಲಿನಲ್ಲಿ ಆಡುತ್ತಿದ್ದರು ಮತ್ತು ಅವರ ತಾಯಂದಿರು ಉರುವಲಿನ ಒಲೆಯ ಹೊಗೆಯಲ್ಲಿ ತಮ್ಮ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದರು. ದೇವದತ್ತ ಮಕ್ಕಳಿಗೆ ವೇದ ಮತ್ತು ಶಾಸ್ತ್ರಗಳನ್ನು ಕಲಿಸುತ್ತಿದ್ದ. 5-6 ಮಕ್ಕಳು ಅವನ ಬಳಿ ಓದಲು ಬರುತ್ತಿದ್ದರು. ಅವರ ಮನೆಯವರು ಫೀಸ್ ಬದಲಿಗೆ ಏನೇನು ಕೊಡಲು ಸಾಧ್ಯವೋ, ಉದಾಹರಣೆಗೆ ಒಂದು ಮುಷ್ಟಿ ಕಾಳು ಅಥವಾ ಒಂದು ಲೋಟ ಹಾಲು, ಅದನ್ನು ಕೊಡುತ್ತಿದ್ದರು. ಅದರಿಂದಲೇ ದೇವದತ್ತನ ಮನೆ ನಡೆಯುತ್ತಿತ್ತು. ದೇವದತ್ತನ ಹೆಂಡತಿ ಕಮಲ ಕಳೆದ ವರ್ಷವಷ್ಟೇ ತೀರಿಕೊಂಡಿದ್ದಳು. ಅವಳಿಗೆ ಜ್ವರ ಬಂದಿತ್ತು, ಆದರೆ ಔಷಧಿ ತರಲು ದುಡ್ಡಿರಲಿಲ್ಲ. ಹಾಗಾಗಿ ಅವಳು ಪ್ರಾಣ ಬಿಟ್ಟಳು. ಈಗ ದೇವದತ್ತನ ಬಳಿ ಕೇವಲ ಅವನೊಬ್ಬಳೇ ಮಗಳು ಇದ್ದಳು. ಅವಳ ಹೆಸರು ನಂದಿನಿ. ಅವಳಿಗೆ 20 ವರ್ಷ ವಯಸ್ಸು. ಬಹಳ ಸುಂದರ ಮತ್ತು ಶಾಂತ ಸ್ವಭಾವದವಳಾಗಿದ್ದಳು. ಆದರೆ ಕಳೆದ 2 ತಿಂಗಳಿಂದ ಅವಳು ಬಹಳ ಕಾಯಿಲೆ ಬಿದ್ದಿದ್ದಳು. ಅವಳಿಗೆ ಯಾವ ಕಾಯಿಲೆ ಬಂದಿದೆ ಅಂತ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಅವಳ ದೇಹ ಬೆಳ್ಳಗಾಗುತ್ತಿತ್ತು ಮತ್ತು ಅವಳಿಗೆ ಹಸಿವೇ ಆಗುತ್ತಿರಲಿಲ್ಲ. ಜ್ವರ ಕೂಡ ಪದೇ ಪದೇ ಬಂದು ಹೋಗುತ್ತಿತ್ತು. ಒಬ್ಬ ನಾಟಿ ವೈದ್ಯ ಅವಳನ್ನು ನೋಡಿ, ನಾನು ಕೆಲವು ಗಿಡಮೂಲಿಕೆಗಳನ್ನು ಸೇರಿಸಿದ್ದೇನೆ, ಇದರಿಂದ ಔಷಧಿ ತಯಾರಾಗುತ್ತದೆ. ಆದರೆ ಇದಕ್ಕೆ ಒಂದು ಬಹಳ ಅಪರೂಪದ ಮತ್ತು ದುಬಾರಿಯಾದ ಮೂಲಿಕೆ ಬೇಕು, ಅದನ್ನು ಹೊರದೇಶಗಳಿಂದ ವ್ಯಾಪಾರಿಗಳು ತರುತ್ತಾರೆ ಅಂತ ಹೇಳಿದ್ದ. ಆ ಮೂಲಿಕೆಯನ್ನು ಕೊಂಡುಕೊಳ್ಳಲು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ದೇವದತ್ತನ ಬಳಿ ಏಕ್ದಮ್ ದುಡ್ಡಿರಲಿಲ್ಲ. ಅವನು ತನ್ನ ಮನೆಯಲ್ಲಿ ಹುಡುಕಿದ ಮತ್ತು ಮಾರಲು ಯೋಗ್ಯವಾದದ್ದೆಲ್ಲವನ್ನೂ ಮಾರಿಬಿಟ್ಟ. ಪಾತ್ರೆಗಳನ್ನು ಮಾರಿದ, ಕೆಲವು ಹಳೆಯ ಬಟ್ಟೆಗಳನ್ನು ಕೂಡ ಮಾರಿದ. ಆದರೂ ದುಡ್ಡು ಸಾಕಾಗಲಿಲ್ಲ. ಆಗ ಅವನು ಯಾಕೆ ರಾಜನ ಬಳಿ ಹೋಗಬಾರದು ಎಂದು ಯೋಚಿಸಿದ. ರಾಜನ ದರ್ಬಾರು ನಡೆಯುತ್ತದೆ, ಅಲ್ಲಿ ಪ್ರಜೆಗಳು ತಮ್ಮ ಕಷ್ಟಗಳನ್ನು ತೆಗೆದುಕೊಂಡು ಹೋಗಬಹುದು ಅಂತ ಅವನು ಕೇಳಿದ್ದ. ರಾಜ ಅಂದರೆ ತಂದೆಗೆ ಸಮ. ಅವನು ಪ್ರಜೆಗಳನ್ನು ಕಾಪಾಡುವವನು. ಅವನು ಖಂಡಿತ ಸಹಾಯ ಮಾಡುತ್ತಾನೆ ಅಂತ ಅವನು ಅಂದುಕೊಂಡ ಮತ್ತು ಅದಕ್ಕಾಗಿಯೇ ಅವನು ಇವತ್ತು ದರ್ಬಾರಿನಲ್ಲಿ ನಿಂತಿದ್ದ. ಕೈ ಮುಗಿದುಕೊಂಡು ತಲೆ ಬಗ್ಗಿಸಿಕೊಂಡು ರಾಜನ ಮುಂದೆ. ರಾಜ ಕೇಳಿದ, ಹೇಳು, ಏನು ವಿಚಾರ? ದೇವದತ್ತ ಹೇಳಿದ, ಮಹಾರಾಜರೇ, ನನ್ನ ಮಗಳು ಬಹಳ ಜಾಸ್ತಿ ಕಾಯಿಲೆ ಬಿದ್ದಿದ್ದಾಳೆ. ಅವಳನ್ನು ಉಳಿಸಲು ಒಂದು ಅಪರೂಪದ ಔಷಧಿಯ ಅವಶ್ಯಕತೆ ಇದೆ. ಅದಿಲ್ಲದೆ ಹೋದರೆ ಅವಳು ಬದುಕೋದಿಲ್ಲ. ವೈದ್ಯರು ಹಾಗೆ ಹೇಳಿದ್ದಾರೆ. ನನ್ನ ಹತ್ತಿರ ಅಷ್ಟು ದುಡ್ಡಿಲ್ಲ. ಮಹಾರಾಜರೇ, ಸ್ವಲ್ಪ ಸಹಾಯ ಸಿಕ್ಕರೆ ನನ್ನ ಮಗಳ ಪ್ರಾಣ ಉಳಿಯುತ್ತದೆ. ಇದನ್ನು ಕೇಳಿ ದರ್ಬಾರಿನಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ಆಮೇಲೆ ರಾಜ ಒಂದು ಲಘುವಾದ ಮತ್ತು ವ್ಯಂಗ್ಯಭರಿತ ನಗುವಿನೊಂದಿಗೆ ತನ್ನ ಪಕ್ಕದಲ್ಲಿ ಕೂತಿದ್ದ ಮಂತ್ರಿಯ ಕಡೆ ನೋಡಿದ. ಮಂತ್ರಿ ರಾಜನ ಸನ್ನೆ ಅರ್ಥ ಮಾಡಿಕೊಂಡ ಮತ್ತು ಅವನೂ ಕೂಡ ಮೆಲ್ಲಗೆ ನಕ್ಕ. ರಾಜ ಹೇಳಿದ, ಬ್ರಾಹ್ಮಣ ದೇವ, ನಿನ್ನ ಮಗಳಿಗೆ ಹುಷಾರಿಲ್ಲ. ಇದು ಕೆಟ್ಟದ್ದೇ ಆಯಿತು. ಆದರೆ ನೀನು ಇದಕ್ಕಾಗಿ ರಾಜನ ದರ್ಬಾರಿನಲ್ಲಿ ಭಿಕ್ಷೆ ಬೇಡಲು ಬಂದುಬಿಟ್ಟಿಯಾ? ದೇವದತ್ತ ಬಹಳ ಮೆಲುದನಿಯಲ್ಲಿ ಹೇಳಿದ, ಮಹಾರಾಜರೇ, ಇದು ಭಿಕ್ಷೆ ಅಲ್ಲ. ನಾನು ನಿಮ್ಮ ಪ್ರಜೆಯಾಗಿರುವ ನನ್ನ ಹಕ್ಕನ್ನು ಕೇಳುತ್ತಿದ್ದೇನೆ. ನಾನು ನಿಮ್ಮದೇ ಪ್ರಜೆ. ಇದನ್ನು ಕೇಳಿ ರಾಜನ ಹುಬ್ಬುಗಳು ಗಂಟು ಬಿದ್ದವು. ಅವನು ಜೋರಾಗಿ ಪುನರುಚ್ಚರಿಸಿದ, ಹಕ್ಕ? ಇದನ್ನು ಕೇಳುತ್ತಿದ್ದಂತೆಯೇ ದರ್ಬಾರಿನಲ್ಲಿ ನಗು ಹಬ್ಬಿತು. ಕೆಲವು ಮಂತ್ರಿಗಳು ಮತ್ತು ದರ್ಬಾರಿಗಳು ಎಲ್ಲರೂ ನಗಲು ಶುರು ಮಾಡಿದರು. ರಾಜ ಹೇಳಿದ, ನೋಡು ಬೈ,
ಪ್ರತಿದಿನ ಯಾರಾದರೊಬ್ಬರ ತಾಯಿಗೆ ಹುಷಾರಿರುವುದಿಲ್ಲ, ಯಾರಾದರೊಬ್ಬರ ಮಗಳಿಗೆ ಹುಷಾರಿರುವುದಿಲ್ಲ. ನಾವು ಹೀಗೆ ಎಲ್ಲರಿಗೂ ದುಡ್ಡು ಹಂಚುತ್ತಾ ಹೋದರೆ ನಮ್ಮ ಬೊಕ್ಕಸವೇ ಖಾಲಿಯಾಗಿ ಬಿಡುತ್ತದೆ. ಹೋಗು ಇಲ್ಲಿಂದ, ಬೇರೆ ಎಲ್ಲಾದರೂ ಕೆಲಸ ಮಾಡು, ಕಷ್ಟಪಡು. ಇದನ್ನು ಕೇಳಿ ದೇವದತ್ತನ ಕಣ್ಣುಗಳು ಕಂಬನಿಯಿಂದ ತುಂಬಿಕೊಂಡವು. ಅವನು ಮತ್ತೊಮ್ಮೆ ಕೈ ಮುಗಿದು ಬೇಡಿಕೊಂಡ, ಮಹಾರಾಜರೇ, ನಾನು ಬ್ರಾಹ್ಮಣ. ನನ್ನ ಕೆಲಸ ಪೂಜೆ ಪುನಸ್ಕಾರ ಮಾಡುವುದು ಮತ್ತು ಮಕ್ಕಳಿಗೆ ಜ್ಞಾನ ಕೊಡುವುದು. ನಾನು ಅದನ್ನೇ ಮಾಡುತ್ತೇನೆ. ಆದರೆ ನನ್ನ ಮಗಳ ಪ್ರಾಣ ಉಳಿಸಲು ನನಗೆ ನಿಮ್ಮ ಸಹಾಯ ಬೇಕಾಗಿದೆ. ರಾಜ ಕೈ ಎತ್ತಿ ಅವನನ್ನು ತಡೆದು ಹೇಳಿದ, ಸಾಕು, ಬಹಳ ಆಯಿತು. ರಾಜ ತನ್ನ ಸೈನಿಕರ ಕಡೆ ನೋಡಿದ. ಸೈನಿಕರು ತಕ್ಷಣ ದೇವದತ್ತನ ಕೈ ಹಿಡಿದುಕೊಂಡರು. ಅದು ವಯಸ್ಸಾದ ಮತ್ತು ದುರ್ಬಲವಾದ ದೇಹ. ಸೈನಿಕರ ಶಕ್ತಿಯ ಮುಂದೆ ಅವನು ಏನು ತಾನೇ ಮಾಡಲು ಸಾಧ್ಯ? ಒಂದೇ ಏಟಿಗೆ ಸೈನಿಕರು ಅವನನ್ನು ಎಳೆದುಕೊಂಡರು. ದೇವದತ್ತನ ಕೈಯಿಂದ ಅವನ ಕೋಲು ಜಾರಿ ಬಿತ್ತು. ಅವನನ್ನು ಎಳೆದಾಡಿಕೊಂಡು ದರ್ಬಾರಿನಿಂದ ಹೊರಗೆ ಹಾಕಿದರು. ಬಾಗಿಲಿಗೆ ತಲುಪಿದ ಮೇಲೆ ಒಬ್ಬ ಸೈನಿಕ ಅವನನ್ನು ಜೋರಾಗಿ ತಳ್ಳಿದ. ದೇವದತ್ತ ಧೂಳು ಮತ್ತು ಕಲ್ಲುಗಳ ಮೇಲೆ ಬಿದ್ದ. ಅವನ ಮೊಣಕಾಲುಗಳು ತರಚಿದವು. ಅಂಗೈಗಳಿಗೆ ಗಾಯವಾಯಿತು. ಬಹಳ ನೋವಾಗುತ್ತಿತ್ತು. ಆದರೆ ಅವನು ಬಾಯಿಂದ ಒಂದು ಶಬ್ದವನ್ನೂ ತೆಗೆಯಲಿಲ್ಲ. ಅವನು ನಿಧಾನವಾಗಿ ಎದ್ದು ನಿಂತ. ಅವನ ಮೊಣಕಾಲುಗಳು ನಡುಗುತ್ತಿದ್ದವು ಮತ್ತು ಕಣ್ಣುಗಳಲ್ಲಿ ಕಣ್ಣೀರು ಇತ್ತು. ಪಕ್ಕದಲ್ಲೇ ಬಿದ್ದಿದ್ದ ತನ್ನ ಕೋಲನ್ನು ಅವನು ಎತ್ತಿಕೊಂಡ. ಆಮೇಲೆ ಅವನು ಮೇಲಕ್ಕೆ ಆಕಾಶದ ಕಡೆ ನೋಡಿದ. ಆಕಾಶ ನೀಲಿಯಾಗಿತ್ತು. ಬಿಸಿಲು ಕಾದಿತ್ತು ಮತ್ತು ಎಲ್ಲೋ ದೂರದಲ್ಲಿ ಒಂದು ಹಕ್ಕಿ ಕೂಗುತ್ತಿತ್ತು. ದೇವದತ್ತನ ತುಟಿಗಳು ಅದುರಿದವು ಮತ್ತು ಬಹಳ ಮೆಲ್ಲಗೆ ನಡುಗುವ ದನಿಯಲ್ಲಿ ಅವನು ಹೇಳಿದ, ಹೇ ಮಹಾದೇವ. ಅವನ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳ ಮೇಲೆ ಹರಿಯಿತು. ಅವನು ಹೇಳಿದ, ನಾನು ಬಹಳ ಸಣ್ಣ ಮನುಷ್ಯ. ನನ್ನ ಬಳಿ ಯಾವುದೇ ಶಕ್ತಿ ಇಲ್ಲ. ನನ್ನ ಬಳಿ ಏನೂ ಇಲ್ಲ. ಅವನ ಧ್ವನಿ ಒಡೆಯುತ್ತಿತ್ತು. ಅವನು ಮುಂದುವರಿಸಿದ, ಆದರೆ ನೀನಿದ್ದೀಯಲ್ಲ, ನೀನು ಎಲ್ಲವನ್ನೂ ನೋಡುತ್ತಿದ್ದೀಯ, ನೀನು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೀಯ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ ಮತ್ತು ಪ್ರಾರ್ಥನೆ ಮಾಡಿದ, ಹೇ ಭೋಲಿನಾಥ, ಕಾಯಿಲೆಯಿಂದ ನರಳುತ್ತಿರುವ ನನ್ನ ಮಗಳನ್ನು ನೋಡು ಮತ್ತು ಇವತ್ತು ಒಬ್ಬ ಮುದುಕ ತಂದೆಯನ್ನು ಧೂಳಿನಲ್ಲಿ ಕೆಡವಿದ ಆ ರಾಜನನ್ನು ನೋಡು. ಈ ಭೂಮಿಯ ಮೇಲೆ ಎಲ್ಲಾದರೂ ನ್ಯಾಯ ಅನ್ನೋದು ಇದ್ದರೆ ನೀನೇ ನ್ಯಾಯ ಒದಗಿಸು. ನನ್ನ ಬಳಿ ಏನೂ ಇಲ್ಲ, ಆದರೆ ನಿನ್ನ ಬಳಿ ಎಲ್ಲವೂ ಇದೆಯಲ್ಲ. ಅವನು ತನ್ನ ಕಣ್ಣುಗಳನ್ನು ತೆರೆದ. ಒಂದು ಕ್ಷಣ ನಿಂತ ಮತ್ತು ಆಮೇಲೆ ನಿಧಾನವಾಗಿ ಬಗ್ಗಿಕೊಂಡು ನಡೆಯುತ್ತಾ ತನ್ನ ಮನೆಯ ಕಡೆ ಹೆಜ್ಜೆ ಹಾಕಿದ. ಅವನ ಹಿಂದೆ ದರ್ಬಾರಿನಲ್ಲಿ ಇನ್ನೂ ಅವನಿಗಾದ ಅವಮಾನದ ಮೇಲೆ ನಗು ಪ್ರತಿಧ್ವನಿಸುತ್ತಲೇ ಇತ್ತು. ಆ ರಾತ್ರಿ ಹವಾಮಾನದ ವೈಖರಿ ದಿಢೀರನೆ ಬದಲಾಯಿತು. ಸಂಜೆಯವರೆಗೂ ಏಕ್ದಂ ಶುಭ್ರವಾಗಿದ್ದ ಆಕಾಶ ರಾತ್ರಿಯಾಗುತ್ತಾ ಬರುತ್ತಿದ್ದಂತೆ ದಟ್ಟವಾದ ಮತ್ತು ಕಪ್ಪಾದ ಮೋಡಗಳಿಂದ ಆವೃತವಾಯಿತು. ಮೋಡಗಳು ಎಷ್ಟು ಕಪ್ಪಾಗಿ ಮತ್ತು ಭಾರವಾಗಿದ್ದನೋ ಅಂದರೆ ಯಾರೋ ಆಕಾಶದ ಮೇಲೆ ಪೂರ್ತಿ ಇಂಕಿನ ಬಾಟ್ಲಿಯನ್ನೇ ಸುರಿದು ಬಿಟ್ಟಿದ್ದಾರೇನೋ ಎನ್ನುವ ಹಾಗಿತ್ತು. ಜೋರಾಗಿ ಸಿಡಿಲುಗುಡುಗಲು ಶುರುವಾಯಿತು. ಗಾಳಿ ಎಷ್ಟು ರಭಸವಾಗಿ ಬೀಸಲು ಶುರುವಾಯಿತಂದರೆ ಯಾರದ್ದೋ ಸಿಟ್ಟು ನೇರವಾಗಿ ಚಂಡಮಾರುತದ ಗಾಳಿಯಾಗಿ ಇಳಿದು ಬಂದಿದೆಯೇನೋ ಅನಿಸುತ್ತಿತ್ತು. ಅರಮನೆಯಲ್ಲಿ ಎಲ್ಲರೂ ಗಾಬರಿಯಾದರು. ರಾಣಿ ಸುಮೇಧಾ ತಮ್ಮ ಕೋಣದಲ್ಲಿ ದೀಪ ಹಚ್ಚಿ ದೇವರ ಮೂರ್ತಿಯ ಮುಂದೆ ಕೂತರು. ಅವರ ಮನಸ್ಸಿನಲ್ಲೂ ಇವತ್ತು ಒಂದು ವಿಚಿತ್ರವಾದ ತಳಮಳ ಇತ್ತು. ಏನೋ ಬಹಳ ಕೆಟ್ಟದ್ದೂ ಆಗಲಿದೆ ಎಂದು ಅವರಿಗೆ ಅನಿಸುತ್ತಿದ್ದಂತಿತ್ತು. ರಾಜ ತನ್ನ ಮಲಗುವ ಕೋಣೆಯಲ್ಲಿದ್ದ ಮತ್ತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ. ಸಿಡಿಲು ಮಿಂಚಿದಾಗ ಅವನ ಮುಖ ಬೆಳಕಿನಲ್ಲಿ ಕಾಣಿಸ್ತಿತ್ತು. ಆಮೇಲೆ ಕತ್ತಲಾಗುತ್ತಿತ್ತು. ಅವನಿಗೆ ಭಯವಾಗುತ್ತಿರಲಿಲ್ಲ, ಅಥವಾ ಕನಿಷ್ಠ ಪಕ್ಷ ತನಗೆ ಭಯವಾಗುವುದಿಲ್ಲ ಎಂದೇ ಅವನು ನಂಬಿದ್ದ. ಆದರೆ ಇವತ್ತಿನ ರಾತ್ರಿ ಅವನಿಗೆ ನಿದ್ದೆ ಬರುತ್ತಿರಲಿಲ್ಲ. ಹೊರಗಡೆ ಬಹಳ ಭಯಂಕರವಾದ ಬಿರುಗಾಳಿ ಇತ್ತು. ಆದರೆ ಊರಿನ ಇನ್ನೊಂದು ತುದಿಯಲ್ಲಿ ಒಂದು ಹಳೆಯ ಶಿವನ ದೇವಸ್ಥಾನದಲ್ಲಿ ವಾತಾವರಣ ಬೇರೆಯದೇ ಆಗಿತ್ತು. ಆ ದೇವಸ್ಥಾನ ಬಹಳ ಹಳೆಯದಾಗಿತ್ತು. ಬಹುಶಃ 100 ವರ್ಷಗಳಷ್ಟು ಹಳೆಯದು. ಅದರ ಗೋಡೆಗಳು ಕಲ್ಲಿನಿಂದ ಮಾಡಿದ್ದವು. ಒಳಗೆ ಒಂದು ಸಣ್ಣ ಗರ್ಭಗುಡಿ ಇತ್ತು ಮತ್ತು ಹೊರಗಡೆ ನಂದಿಯ ಒಂದು ಮೂರ್ತಿ ಇತ್ತು. ದೇವಸ್ಥಾನದ ಸುತ್ತಲೂ ಅರಳಿ ಮರದ ದೊಡ್ಡ ದೊಡ್ಡ ಮರಗಳಿದ್ದವು. ಅವು ರಾತ್ರಿಯ ಕತ್ತಲೆಯಲ್ಲಿ ಇನ್ನಷ್ಟು ದಟ್ಟವಾಗಿ ಕಾಣುತ್ತಿದ್ದವು. ಆ ದೇವಸ್ಥಾನದಲ್ಲಿ ದೇವದತ್ತ ಒಬ್ಬಂಟಿಯಾಗಿದ್ದ. ಅವನು ದರ್ಬಾರಿನಿಂದ ಅವಮಾನಿತನಾಗಿ ಮನೆಗೆ ಬಂದಾಗ ತನ್ನ ಮಗಳು ನಂದಿನಿಯನ್ನು ನೋಡಿದ್ದ. ಅವಳು ಇನ್ನಷ್ಟು ದುರ್ಬಲಳಾಗಿ ಕಾಡುತ್ತಿದ್ದಳು. ಅವಳ ಜ್ವರ ಬಹಳ ಜೋರಾಗಿತ್ತು. ಅವಳು ಕಣ್ಣು ಬಿಟ್ಟು ತಂದೆಯನ್ನು ಬರಿಗೈಯಲ್ಲಿ ನೋಡಿ, ಅಪ್ಪ, ದುಡ್ಡು ಸಿಕ್ತಾ ಎಂದು ಕೇಳಿದಳು. ದೇವದತ್ತನಿಗೆ ಏನೂ ಮಾತನಾಡಲಾಗಲಿಲ್ಲ. ನಂದಿನಿಗೆ ಅರ್ಥವಾಯಿತು. ಅವಳು ಹೇಳಿದಳು, ಪರವಾಗಿಲ್ಲ ಅಪ್ಪ, ದೇವರು ಏನೇ ಮಾಡಿದರೂ ಒಳ್ಳೆಯದನ್ನೇ ಮಾಡುತ್ತಾನೆ. ಅಷ್ಟು ದೊಡ್ಡ ಕಾಯಿಲೆಯಲ್ಲೂ ಅವಳ ಮುಖದ ಮೇಲೆ ಒಂದು ವಿಚಿತ್ರವಾದ ಶಾಂತಿ ಇತ್ತು. ದೇವದತ್ತನಿಗೆ ಒಬ್ಬ ತಂದೆಯಾಗಿ ಆ ಶಾಂತಿಯನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಅವನು ಅಲ್ಲಿಂದ ತಿರುಗಿದ. ಅವರ ನೆರೆಮನೆಯ ಹೆಂಗಸು, ಪಂಡಿತರೇ, ನಂದಿನಿಯ ಆರೈಕೆಯನ್ನು ನಾನು ನೋಡಿಕೊಳ್ಳುತ್ತೇನೆ, ನೀವು ಹೋಗಿ ಎಂದಳು. ದೇವದತ್ತ ನೇರವಾಗಿ ದೇವಸ್ಥಾನಕ್ಕೆ ಬಂದ. ಹೊರಗಡೆ ಬಿರುಗಾಳಿ ಶುರುವಾಗಿತ್ತು. ಅವನು ದೇವಸ್ಥಾನದ ಬಾಗಿಲುಗಳನ್ನು ತೆರೆದ. ಒಳಗೆ ಸಂಪೂರ್ಣವಾಗಿ ಕತ್ತಲೆಯಿತ್ತು. ಅವನು ಒಂದು ದೀಪವನ್ನು ಹಚ್ಚಿದ ಮತ್ತು ಶಿವಲಿಂಗದ ಮುಂದೆ ಕೂತ. ಮತ್ತು ಆಮೇಲೆ ಅವನು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಅವನು ಮೆಲ್ಲಗೆ ಅಳುತ್ತಿರಲಿಲ್ಲ, ಬದಲಾಗಿ ಜೋರಾಗಿ ಅಳುತ್ತಿದ್ದ.
ವರ್ಷಗಳಿಂದ ಅವನ ಒಳಗೆ ಅಡಗಿ ಕುಳಿತಿದ್ದ ಆ ಆಳು, ಹೆಂಡತಿ ಕಮಲ ತೀರಿಕೊಂಡಾಗಿನ ದುಃಖ, ನಂದಿನಿಯ ಕಾಯಿಲೆಯ ನೋವು ಮತ್ತು ದರ್ಬಾರಿನಲ್ಲಿ ಆದ ಅವಮಾನದ ಪೆಟ್ಟು, ಅದೆಲ್ಲವೂ ಇವತ್ತು ಕಣ್ಣೀರಿನ ರೂಪದಲ್ಲಿ ಹೊರಬಂತು. ಅವನು ನೆಲದ ಮೇಲೆ ಮಲಗಿಬಿಟ್ಟ. ಶಿವಲಿಂಗದ ಮುಂದೆ ತನ್ನೆರಡು ಕೈಗಳನ್ನು ಚಾಚಿ ಅವನು ಹೇಳಿದ, ಪ್ರಭು, ನಾನು ಜೀವನದಲ್ಲಿ ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಲಿಲ್ಲ. ನಾನು ಇಡೀ ಜೀವನ ನಿನ್ನ ಪೂಜೆ ಮಾಡಿದೆ. ಯಾವಾಗಲೂ ಸತ್ಯವನ್ನೇ ಹೇಳಿದೆ. ಬಡವರಿಗೆ ನನ್ನ ಬಳಿ ಏನಿತ್ತೋ ಅದನ್ನೆಲ್ಲ ಕೊಟ್ಟೆ. ನನ್ನ ಜೀವನದಲ್ಲಿ ಏನಿತ್ತೋ ಅದನ್ನೆಲ್ಲ ನಿನಗೆ ಅರ್ಪಿಸಿದೆ. ಅಷ್ಟರಲ್ಲಿ ಜೋರಾಗಿ ಸಿಡಿಲು ಗುಡುಗಿತು ಮತ್ತು ದೇವಸ್ಥಾನದ ಗೋಡೆಗಳು ಕೂಡ ನಡುಗಿದವು. ದೇವದತ್ತ ಹೇಳಿದ, ಅದೇ ಇವತ್ತು ನನ್ನ ಮಗಳು ಸಾಯುತ್ತಿದ್ದಾಳೆ. ಮತ್ತೆ ಯಾರು ಅವಳನ್ನು ಉಳಿಸಬಹುದಾಗಿತ್ತೋ ಆ ರಾಜ ನನ್ನನ್ನು ಧೂಳಿನಲ್ಲಿ ಕೆಡವಿಬಿಟ್ಟ. ಅವನ ಧ್ವನಿಯಲ್ಲೀಗ ಕೇವಲ ನೋವಿರಲಿಲ್ಲ, ಬದಲಾಗಿ ಹೃದಯದ ಆಳದಿಂದ ಬರುವ ಒಂದು ಅತಿಯಾದ ವೇದನೆ ಇತ್ತು. ಅವನು ಹೇಳಿದ, ಭಗವಂತ, ನನಗಾಗಿ ನ್ಯಾಯ ಬೇಡ, ನನ್ನ ಮಗಳನ್ನುಳಿಸು. ಆದರೆ ಇವತ್ತು ನಿನ್ನ ಪ್ರಜೆಯನ್ನು, ನಿನ್ನ ಭಕ್ತನಾದ ಒಬ್ಬ ಬ್ರಾಹ್ಮಣನನ್ನು ಕಾಲಿನ ಕೆಳಗೆ ತುಳಿದ ಆ ರಾಜನನ್ನು ನೋಡು. ಅವನು ಎದ್ದು ನಿಂತು ಶಿವಲಿಂಗದ ಮೇಲೆ ತನ್ನ ಕೈಯಿಟ್ಟ. ಅವನ ಕೈಗಳು ನಡುಗುತ್ತಿದ್ದವು. ಅವನು ಹೇಳಿದ, ಮಹಾದೇವ, ನಾನು ದುರ್ಬಲ. ನನ್ನ ಬಳಿ ಪದಗಳ ಹೊರತಾಗಿ ಬೇರೆ ಯಾವ ಆಯುಧವೂ ಇಲ್ಲ. ಆದರೆ ಇವತ್ತು ನನ್ನ ಬಾಯಿಂದ ಏನೇ ಬಂದರೂ ಅದು ಸತ್ಯದ ಬೆಂಕಿಯಿಂದಲೇ ಬರುತ್ತದೆ. ಹೊರಗಡೆ ಬಿರುಗಾಳಿ ಇನ್ನಷ್ಟು ಜೋರಾಯಿತು. ಅರಳಿ ಮರದ ಎಲೆಗಳು ಮುರಿದು ಬೀಳಲಾರಂಭಿಸಿದವು. ದೇವಸ್ಥಾನದ ಘಂಟೆ ಮೇಲೆ ಕಟ್ಟಿದ್ದರಲ್ಲ, ಅದು ಯಾರೂ ಮುಟ್ಟದೆಯೇ ತಾನಾಗಿಯೇ ಬಡಿಯಲಾರಂಭಿಸಿತು. ಗಾಳಿ ದೇವಸ್ಥಾನದ ಒಳಗೆ ಬರುತ್ತಿರಲಿಲ್ಲ, ಆದರೂ ಘಂಟೆ ಬಡಿಯುತ್ತಿತ್ತು. ಟಣ್ ಟಣ್ ಟಣ್. ದೇವದತ್ತನ ಕಣ್ಣುಗಳು ಮುಚ್ಚಿಕೊಂಡವು. ಅವನ ತುಟಿಗಳು ಅದುರಿದವು ಮತ್ತು ಅವನು ಹೇಳಿದ, ಹೇ ರಾಜ ವೀರೇಂದ್ರ. ಅವನ ಧ್ವನಿ ಈಗ ಬದಲಾಗಿತ್ತು. ಅದರಲ್ಲಿ ಮೊದಲಿರದೇ ಇದ್ದ ಒಂದು ಆಳ ಇತ್ತು. ಅವನು ಶಾಪ ಕೊಡುತ್ತಾ, ನಿನ್ನ ಈ ಅಹಂಕಾರ ನಿನ್ನ ಮನೆಯನ್ನೇ ತಿಂದು ಹಾಕುತ್ತದೆ ಎಂದ. ಘಂಟೆ ಇನ್ನಷ್ಟು ಜೋರಾಗಿ ಬಡಿಯಲು ಶುರುವಾಯಿತು. ಯಾವ ಶಕ್ತಿ ಮತ್ತು ಸಂಪತ್ತನ್ನು ನೀನು ಕೂಡಿಟ್ಟಿದ್ದೀಯೋ ಅದು ಒಂದೊಂದಾಗಿ ನಿನ್ನ ಕೈ ಬಿಟ್ಟು ಹೋಗುತ್ತದೆ. ಮಿಂಚು ಎಷ್ಟು ಜೋರಾಗಿ ಮಿಂಚಿತೆಂದರೆ ಇಡೀ ದೇವಸ್ಥಾನ ಹಗಲಿನ ಹಾಗೆ ಬೆಳಗಿತು. ಇವತ್ತು ನೀನು ಯಾವ ಕಣ್ಣೀರನ್ನು ನನ್ನ ಕಣ್ಣಲ್ಲಿ ನೋಡಿಯೂ ಮುಖ ತಿರುಗಿಸಿಕೊಂಡಿಯೋ ಅದೇ ಕಣ್ಣೀರು ಒಂದು ದಿನ ನಿನ್ನ ಅರಮನೆಯಲ್ಲೂ ಹರಿಯುತ್ತದೆ. ದೇವದತ್ತನ ಕಣ್ಣುಗಳು ತೆರೆದುಕೊಂಡವು. ಅವನ ಮುಖದ ಮೇಲೆ ಈಗ ಯಾವುದೇ ಸಿಟ್ಟಿರಲಿಲ್ಲ, ಕೇವಲ ಒಂದು ಶಾಂತಿ ಇತ್ತು. ಬಹಳ ಆಳವಾದ ನೋವಿನ ನಂತರ ಮನುಷ್ಯನಿಗೆ ಸಿಗುವಂತಹ ಶಾಂತಿಯದು. ಅವನು ಹೇಳಿದ, ಹೇ ಪ್ರಭು, ಈ ಮಾತುಗಳು ನನ್ನ ಬಾಯಿಂದ ಬಂದಿದ್ದಲ್ಲ, ಇದು ನಿನ್ನ ನ್ಯಾಯ. ನಾನಂತೂ ಕೇವಲ ಒಂದು ನಿಮಿತ್ತ. ಅವನು ಮತ್ತೆ ಬಗ್ಗಿ ಶಿವಲಿಂಗದ ಮೇಲೆ ತನ್ನ ಹಣೆ ಆನಿಸಿದ. ಅವನು ಕೇವಲ ಇಷ್ಟೇ ಹೇಳಿದ, ನನ್ನ ಮಗಳನ್ನು ಕಾಪಾಡು. ಇದರ ನಂತರ ಅವನು ಏನನ್ನೂ ಹೇಳಲಿಲ್ಲ. ಅವನು ಅಲ್ಲೇ ದೇವಸ್ಥಾನದಲ್ಲಿ ನೆಲದ ಮೇಲೆ ಆ ಬಿರುಗಾಳಿಯ ರಾತ್ರಿಯಲ್ಲಿ ಕೂತೇ ಇದ್ದ. ಆ ಕಡೆ ಅರಮನೆಯಲ್ಲಿ ರಾಜ ವೀರೇಂದ್ರ ದಿಢೀರನೆ ಬಹಳ ಚಡಪಡಿಸಲು ಶುರು ಮಾಡಿದ್ದ. ಯಾಕೆ ಅಂತ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ಅವನಿಗೆ ಒಂದು ವಿಚಿತ್ರವಾದ ಸೆಳೆತ ಅನುಭವ ಆಗುತ್ತಿತ್ತು. ಯಾರೋ ಅವನ ಒಳಗಿಂದ ಕೇಳಿಸ್ಕೋ ಅಂತ ಹೇಳುತ್ತಿರುವ ಹಾಗೆ. ಆದರೆ ರಾಜ ಆ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡಿದ. ಅವನು ಮಧ್ಯದ ಬಟ್ಟಲನ್ನು ಎತ್ತಿಕೊಂಡ, ಕುಡಿದು ಆಮೇಲೆ ಮಲಗಲು ಪ್ರಯತ್ನಪಟ್ಟ. ರಾತ್ರಿ ಕಳೆಯಿತು, ಬೆಳಕಾಯಿತು. ಆಕಾಶ ಈಗ ಶುಭ್ರವಾಗಿತ್ತು. ಆದರೆ ಸ್ವರ್ಣಪುರದ ಹಣೆಬರಹದಲ್ಲಿ ಕಣ್ಣಿಗೆ ಕಾಣದಂತೆ ಏನೋ ಬದಲಾಗಿ ಹೋಗಿತ್ತು. ಸುಮಾರು 6 ತಿಂಗಳ ನಂತರ ಅರಮನೆಯಲ್ಲಿ ಸಂತಸದ ಅಲೆ ಎದ್ದಿತು. ರಾಣಿ ಸುಮೇಧ ಒಬ್ಬ ಗಂಡು ಮಗುವಿಗೆ ಜನ್ಮ ನೀಡಿದ್ದರು. ದಾದಿ ಹೊರಗೆ ಬಂದು, ಮಹಾರಾಜರೇ, ನಿಮಗೆ ಪುತ್ರರತ್ನದ ಪ್ರಾಪ್ತಿಯಾಗಿದೆ ಎಂದು ಸುದ್ದಿ ಮುಟ್ಟಿಸಿದಾಗ ಇಡೀ ಅರಮನೆಯಲ್ಲಿ ಕರೆಂಟ್ ಪಾಸಾದ ಹಾಗೆ ಆಯಿತು. ಖುಷಿಯ ನಗಾರಿಗಳು ಮೊಳಗಿದವು. ದೇವಸ್ಥಾನಗಳಲ್ಲಿ ಘಂಟೆಗಳು ಬಾರಿಸಿದವು ಮತ್ತು ಜನರ ಮೇಲೆ ಹೂಮಳೆ ಕರೆಯಲಾಯಿತು. ರಸ್ತೆಗಳಲ್ಲಿ ಸಿಹಿ ಹಂಚಲಾಯಿತು. ರಾಜ ವೀರೇಂದ್ರ ಆ ಕ್ಷಣ ತನ್ನ ಜೀವನದಲ್ಲೇ ಅತಿ ಹೆಚ್ಚು ಖುಷಿಯಾಗಿದ್ದ. ಅವನು ತಕ್ಷಣ ಮಗುವನ್ನು ನೋಡಲು ಹೋದ. ಅವನು ನೋಡಿದ ಒಂದು ಸಣ್ಣ ಗುಲಾಬಿ ಬಣ್ಣದ ದೇಹ, ಮುಚ್ಚಿದ ಕಣ್ಣುಗಳು, ಬಿಗಿಯಾಗಿ ಮುಚ್ಚಿದ ಮುಷ್ಟಿಗಳು ಮತ್ತು ತಲೆಯ ಮೇಲೆ ಕಪ್ಪು ಕೂದಲು. ರಾಜನ ಕಣ್ಣುಗಳು ಒದ್ದೆಯಾದವು. ಆ ಕ್ಷಣ ಬಹುಶಃ ಅವನ ಇಡೀ ಜೀವನದ ಅತ್ಯಂತ ಭಾವುಕ ಮತ್ತು ಮಾನವೀಯ ಕ್ಷಣವಾಗಿತ್ತು. ಅವನು ಬಹಳ ಮೆಲ್ಲನೆ ಮತ್ತು ಪ್ರೀತಿಯಿಂದ ಮಗುವನ್ನು ಎತ್ತಿಕೊಂಡ ಮತ್ತು ನನ್ನ ಮಗ ಎಂದು ಪಿಸುಗುಟ್ಟಿದ. ರಾಣಿ ಹಾಸಿಗೆ ಮೇಲೆ ಸುಸ್ತಾಗಿ ಮಲಗಿದ್ದರು. ಆದರೆ ಅವರ ಮುಖದ ಮೇಲೆ ಒಂದು ತೃಪ್ತಿದಾಯಕ ನಗು ಇತ್ತು. ಮಗುವಿಗೆ ಅಭಿನವ್ ಎಂದು ಹೆಸರಿಡಲಾಯಿತು. ಇಡೀ ರಾಜ್ಯದಲ್ಲಿ 3 ದಿನಗಳ ಕಾಲ ಹಬ್ಬ ಆಚರಿಸಲಾಯಿತು. ಆದರೆ 3ನೇ ದಿನ ರಾಜಜ್ಯೋತಿಷಿಗಳು ಅರಮನೆಗೆ ಬಂದರು. 4 ಜನ ವಯಸ್ಸಾದ ಮತ್ತು ಅನುಭವಿ ಜ್ಯೋತಿಷಿಗಳು. ಅವರ ಭವಿಷ್ಯವಾಣಿಗಳು ಇದುವರೆಗೂ ಯಾವಾಗಲೂ ನಿಜವಾಗಿದ್ದವು. ಅವರು ಬಾಲಕ ಅಭಿನವ್ನ ಜಾತಕವನ್ನು ಬರೆದರು. ಜಾತಕ ಬರೆಯಲು ಅವರಿಗೆ 1 ಗಂಟೆ ಬೇಕಾಯಿತು.
ಆಮೇಲೆ ಅವರು ತಮ್ಮ ತಮ್ಮಲ್ಲೇ ಮೆಲ್ಲಗೆ ಪಿಸುಗುಟ್ಟಲು ಶುರು ಮಾಡಿದರು. ಅವರ ಮುಖಭಾವ ಬಹಳ ಗಂಭೀರವಾಗಿರುವುದನ್ನು ರಾಜ ನೋಡಿದ. ರಾಜ ಕೇಳಿದ, ಏನಾಯಿತು? ಏನೇ ವಿಷಯವಿದ್ದರೂ ಸ್ಪಷ್ಟವಾಗಿ ಹೇಳಿ. ಅತ್ಯಂತ ಹಿರಿಯ ಜ್ಯೋತಿಷಿ, ಅವರ ಹೆಸರು ಶಾಸ್ತ್ರೀಜಿ ಅಂತ. ಅವರು ಕೈಮುಗಿದು ಹೇಳಿದರು, ಮಹಾರಾಜರೇ, ರಾಜಕುಮಾರನ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಬಹಳ ಅಸಾಧಾರಣವಾಗಿದೆ. ಈ ಬಾಲಕ ದೊಡ್ಡವನಾದ ಮೇಲೆ ಬಹಳ ಮಹಾನ್ ವ್ಯಕ್ತಿಯಾಗುತ್ತಾನೆ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಅವರು ಮಾತನಾಡುತ್ತಲೇ ನಿಂತುಬಿಟ್ಟರು. ರಾಜ ಕಟುವಾದ ದನಿಯಲ್ಲಿ ಕೇಳಿದ, ಆದರೆ ಏನು? ಜ್ಯೋತಿಷಿ ಭಯಪಡುತ್ತಲೇ ಹೇಳಿದರು, ಆದರೆ ಇವನ ಜನನದ ಜೊತೆಗೆ ಇನ್ನೊಂದು ಗ್ರಹಯೋಗ ನಿರ್ಮಾಣವಾಗುತ್ತಿದೆ. ಅದು ಏನು ಹೇಳುತ್ತದೆ ಅಂದರೆ, ಈ ಬಾಲಕನ ಜೀವನದ ಆರಂಭಿಕ ವರ್ಷಗಳಲ್ಲಿ ಬಹಳ ದೊಡ್ಡ ಪರೀಕ್ಷೆಗಳು ಮತ್ತು ಸಂಕಟಗಳು ಬರುತ್ತವೆ, ಮತ್ತು ಈ ಪರೀಕ್ಷೆಗಳ ಸಂಬಂಧ ಹಿಂದಿನ ಜನ್ಮದ ಕರ್ಮಗಳ ಜೊತೆಗಿದೆ. ರಾಜನ ಹುಬ್ಬುಗಳು ಗಂಟು ಬಿದ್ದವು. ಅವನು ಕೇಳಿದ, ಯಾರ ಹಿಂದಿನ ಜನ್ಮದ ಕರ್ಮಗಳು? ಈ ಬಾಲಕನದ? ಜ್ಯೋತಿಷಿ ಮೆಲ್ಲಗೆ ಉತ್ತರಿಸಿದರು, ಇಲ್ಲ ಮಹಾರಾಜರೇ, ಯಾವ ಜನರ ಮನೆಯಲ್ಲಿ ಈ ಬಾಲಕ ಹುಟ್ಟಿದ್ದಾನೋ ಅವರ ಕರ್ಮಗಳು. ಇದನ್ನು ಕೇಳಿ ದರ್ಬಾರಿನಲ್ಲಿ ಮೌನ ಆವರಿಸಿತು. ರಾಜನಿಗೆ ಈ ಮಾತು ಏಕ್ದಮ್ ಇಷ್ಟವಾಗಲಿಲ್ಲ. ಅವನು ಸಿಟ್ಟಿನಿಂದ ಎದ್ದು ನಿಂತು, ಇದೆಲ್ಲ ಬೂಟಾಟಿಕೆ ಮತ್ತು ಮೂಢನಂಬಿಕೆ ಅಂತ ಹೇಳಿದ. ನನ್ನ ಮಗ ರಾಜಕುಮಾರ, ಜಾತಕದಲ್ಲಿ ಏನೇ ಬರೆದಿದ್ದರೂ ಅವನಿಗೆ ಏನೂ ಆಗುವುದಿಲ್ಲ. ಅವನ ರಕ್ಷಣೆಗೆ ನಾನಿದ್ದೇನಲ್ಲ. ಜ್ಯೋತಿಷಿ ತಮ್ಮ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡು, ಮಹಾರಾಜರೇ, ನಮಗೆ ಗ್ರಹಗಳಲ್ಲಿ ಏನು ಕಾಣಿಸುತ್ತಿದೆಯೋ ನಾವು ಅದನ್ನಷ್ಟೇ ಹೇಳುತ್ತಿದ್ದೇವೆ, ಮುಂದೆ ನಿಮ್ಮಿಷ್ಟ ಎಂದರು. ರಾಜ ಹೇಳಿದ, ಹೋಗಿ ಇಲ್ಲಿಂದ. ಜ್ಯೋತಿಷಿಗಳು ಹೊರಟರು. ಆದರೆ ಹೋಗುವಾಗ ಅತ್ಯಂತ ಕಿರಿಯ ಜ್ಯೋತಿಷಿ, ಅವನಿಗೆ ಬಹುಶಃ 30-35 ವರ್ಷ ವಯಸ್ಸಿರಬಹುದು, ಒಮ್ಮೆ ತಿರುಗಿ ರಾಜಕುಮಾರನ ಕಡೆ ನೋಡಿದ. ಅವನ ಕಣ್ಣುಗಳಲ್ಲಿ ಅವನು ಹೇಳಲಾಗದಂಥ ಏನೋ ಇತ್ತು. ಅವನು ಕೂಡ ಹೊರಟು ಹೋದ. ಅದೇ ರಾತ್ರಿ ಅರಮನೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಅರಮನೆಯ ದೊಡ್ಡ ದೇವಸ್ಥಾನದಲ್ಲಿ ಎಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗಿತ್ತು, ಅಲ್ಲಿನ ದೀಪ ತಾನಾಗಿಯೇ ಆರಿಹೋಯಿತು. ಪೂಜಾರಿ ಅದನ್ನು ನೋಡಿ ಮತ್ತೆ ಹಚ್ಚಿದರು, ಅದು ಮತ್ತೆ ಆರಿಹೋಯಿತು. ಅವರು 3 ಬಾರಿ ದೀಪ ಹಚ್ಚಿದರು ಮತ್ತು 3 ಬಾರಿಯೂ ಅದು ತಾನಾಗಿಯೇ ಆರಿಹೋಯಿತು. ಪೂಜಾರಿಗೆ ಭಯವಾಯಿತು. ಅವರು ತಕ್ಷಣ ರಾಣಿಗೆ ಈ ವಿಚಾರವನ್ನು ತಿಳಿಸಿದರು. ರಾಣಿಯ ಮುಖದ ಮೇಲೆ ಆತಂಕದ ಆಳವಾದ ಗೆರೆಯೊಂದು ಮೂಡಿತು. ಅವರು ತಮ್ಮ ನವಜಾತ ಶಿಶುವನ್ನು ಎತ್ತಿಕೊಂಡು ನೇರವಾಗಿ ದೇವಸ್ಥಾನಕ್ಕೆ ಹೋದರು. ಅವರು ಶಿವಲಿಂಗದ ಮುಂದೆ ಕೂತು ಮಗುವನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡರು. ಆಮೇಲೆ ಬಹಳ ಮೆಲ್ಲಗೆ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಅವರು ಪ್ರಾರ್ಥಿಸಿದರು, ಹೇ ಮಹಾದೇವ, ಏನೇ ಆಗೋಡಿದ್ದರೂ ನನ್ನ ಮಗುವನ್ನು ಉಳಿಸು, ಇವನ ರಕ್ಷಣೆ ಮಾಡು. ಸರಿಯಾಗಿ ಅದೇ ಕ್ಷಣ ಹೊರಗಡೆ ಎಲ್ಲೋ ದೂರದಿಂದ ಒಂದು ಶಂಖ ಊದುವ ಶಬ್ದ ಬಂತು. ಯಾರೋ ಬಹಳ ದೂರದಲ್ಲಿ ಶಂಖ ಊದುತ್ತಿದ್ದರು. ರಾತ್ರಿಯ ಆ ಮೌನದಲ್ಲಿ ಆ ಶಂಖದ ಶಬ್ದ ಇಡೀ ಅರಮನೆಯಲ್ಲಿ ಪ್ರತಿಧ್ವನಿಸಿತು. ನಿಧಾನವಾಗಿ ಸಮಯ ಕಳೆಯಿತು ಮತ್ತು ಅಭಿನವ್ಗೆ 5 ವರ್ಷ ವಯಸ್ಸಾಯಿತು. ಅವನು ಬಹಳ ಮುದ್ದಾದ ಮಗುವಾಗಿದ್ದ. ಅವನ ಕಣ್ಣುಗಳು ದೊಡ್ಡವಾಗಿದ್ದವು, ಕೆನ್ನೆಗಳು ದಪ್ಪಗಿದ್ದವು ಮತ್ತು ಅವನು ಯಾವಾಗಲೂ ನಗುತ್ತಲೇ ಓಡಾಡುತ್ತಿದ್ದ. ಇಡೀ ಅರಮನೆಯಲ್ಲಿ ಅವನ ನಗುವಿನ ಸದ್ದು ಮೊಳಗುತ್ತಲೇ ಇರುತ್ತಿತ್ತು. ರಾಣಿಗೆ ಅವನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಭಿನವ್ ಎಲ್ಲರಿಗಿಂತ ಮೊದಲು ತನ್ನ ತಾಯಿಯ ಬಳಿ ಹೋಗುತ್ತಿದ್ದ ಮತ್ತು ಅಮ್ಮ ಅಮ್ಮ ಅಂತ ಕರೆಯುತ್ತಾ ಅವರ ಮಡಿಲಿಗೆ ಏರುತ್ತಿದ್ದ. ರಾಣಿ ಅವನನ್ನು ತಮ್ಮ ಎದೆಗಪ್ಪಿಕೊಳ್ಳುತ್ತಿದ್ದಳು ಮತ್ತು ಅವರ ಕಣ್ಣುಗಳು ಖುಷಿ ಮತ್ತು ಪ್ರೀತಿಯಿಂದ ತುಂಬಿ ಬರುತ್ತಿದ್ದವು. ರಾಜ ವೀರೇಂದ್ರ ಕೂಡ ಅಭಿನವನನ್ನು ಬಹಳ ಪ್ರೀತಿಸುತ್ತಿದ್ದ. ಅವನು ಹಾಗೆ ನೋಡಿದ್ರೆ ಬಹಳ ಕಟ್ಟುನಿಟ್ಟಾದ ಮನುಷ್ಯ, ಆದರೆ ತನ್ನ ಮಗನ ಜೊತೆ ಅವನು ಸ್ವಲ್ಪ ಮೃದುವಾಗುತ್ತಿದ್ದ. ಕೆಲವೊಮ್ಮೆ ಅವನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಇಡೀ ಅರಮನೆ ಸುತ್ತಿಸುತ್ತಿದ್ದ ಮತ್ತು ಅಭಿನವ್ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಿದ್ದ. ಆದರೆ ಆ ಖುಷಿ ಬಹಳ ದಿನ ಉಳಿಯಲಿಲ್ಲ. ಒಂದು ದಿನ ಅಭಿನವ್ಗೆ ದಿಢೀರನೆ ಜ್ವರ ಬಂತು. ಮೊದಮೊದಲು ಹವಾಮಾನ ಬದಲಾದ ಪರಿಣಾಮ ಇರಬಹುದು, ಮಕ್ಕಳಿಗೆ ಆಗಾಗ ಬರ್ತದೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ಜ್ವರ ಇಳಿಯಲೇ ಇಲ್ಲ. 1 ದಿನ ಕಳೆಯಿತು, 2 ದಿನ ಕಳೆಯಿತು, 3 ದಿನ ಕಳೆದು ಹೋಯಿತು. ರಾಜ ವೈದ್ಯರು ಬಂದರು, ಔಷಧಿ ಕೊಟ್ಟರು, ಸ್ವಲ್ಪ ಆರಾಮನಿಸಿತು. ಆದರೆ ಅವನು ಸಂಪೂರ್ಣವಾಗಿ ಗುಣಮುಖನಾಗಲಿಲ್ಲ. 1 ವಾರದ ನಂತರ ಜ್ವರ ಇನ್ನಷ್ಟು ಜಾಸ್ತಿ ಆಯಿತು. ಅಭಿನವ್ ಊಟ ತಿಂಡಿ ಬಿಟ್ಟುಬಿಟ್ಟ. ಅವನು ಇಡೀ ದಿನ ಹಾಸಿಗೆಯ ಮೇಲೆಯೇ ಮಲಗಿರುತ್ತಿದ್ದ. ಅವನ ಕಣ್ಣುಗಳು ಅರ್ಧ ತೆರೆದಿರುತ್ತಿದ್ದವು ಮತ್ತು ದೇಹ ಒಣಗಿ ಸಣ್ಣದಾಗುತ್ತಿತ್ತು. ರಾಣಿ ರಾತ್ರಿ ಇಡೀ ಎಚ್ಚರಿದ್ದು ಅವನ ಬಳಿ ಕೂತಿರುತ್ತಿದ್ದರು. ಅವನ ಹಣೆಯ ಮೇಲೆ ವೆತ್ತೆ ಬಟ್ಟೆ ಇಡುತ್ತಿದ್ದರು ಮತ್ತು ಅವನನ್ನು ಪ್ರೀತಿಯಿಂದ ಮಗು ನೋಡು, ಅಮ್ಮ ಇಲ್ಲೇ ಇದ್ದೀನಿ ಅಂತ ಕರೆಯುತ್ತಿದ್ದರು. ಅಭಿನವ್ ಒಂದೊಂದು ಸಲ ಕಷ್ಟಪಟ್ಟು ಕಣ್ಣು ತೆರೆದು ದುರ್ಬಲವಾದ ಧ್ವನಿಯಲ್ಲಿ ಅಮ್ಮ ಎನ್ನುತ್ತಿದ್ದ. ಇದನ್ನು ಕೇಳಿ ರಾಣಿ ಅತ್ತು ಬಿಡುತ್ತಿದ್ದರು. ರಾಜ್ಯದ ಅತ್ಯುತ್ತಮ ವೈದ್ಯರನ್ನು ಕರೆಸಲಾಯಿತು. ಆಮೇಲೆ ಬೇರೆ ರಾಜ್ಯಗಳಿಂದಲೂ ವೈದ್ಯರನ್ನು ಕರೆಸಲಾಯಿತು. ಒಬ್ಬ ವೈದ್ಯನಂತೂ 3 ದಿನಗಳ ಸುದೀರ್ಘ ಪ್ರಯಾಣ ಮಾಡಿ ಬಂದಿದ್ದ. ಎಲ್ಲರೂ ಮಗುವನ್ನು ನೋಡಿದರು. ಎಲ್ಲರೂ ತಮ್ಮ ತಮ್ಮ ಔಷಧಿಗಳನ್ನು ಕೊಟ್ಟರು. ಆದರೆ ಯಾವುದೇ ಔಷಧಿಯ ಪ್ರಭಾವ ಆಗುತ್ತಿರಲಿಲ್ಲ.
ಒಬ್ಬ ಅನುಭವಿ ವೈದ್ಯ ರಾಜನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮೆಲ್ಲಗೆ, ಮಹಾರಾಜರೇ, ಈ ಕಾಯಿಲೆ ನನಗೆ ಸಾಧಾರಣವಾಗಿ ಕಾಣುತ್ತಿಲ್ಲ. ನಾನು ನನ್ನ ಜೀವನದಲ್ಲಿ ಬಹಳಷ್ಟು ಕಾಯಿಲೆಗಳನ್ನು ನೋಡಿದ್ದೇನೆ, ಆದರೆ ಈ ಪ್ರಕರಣ ಸ್ವಲ್ಪ ಭಿನ್ನವಾಗಿದೆ. ನನ್ನ ಕೈಯಲ್ಲಿ ಏನೆಲ್ಲ ಚಿಕಿತ್ಸೆ ಇದೆಯೋ ಅದನ್ನು ನಾನು ಮಾಡುತ್ತಿದ್ದೇನೆ, ಆದರೆ ಇದರಲ್ಲಿ ಬೇರೇನೂ ವಿಚಾರವಿದೆ ಎಂದು ಹೇಳಿದ. ರಾಜ ಕೇಳಿದ, ನಿನ್ನ ಮಾತಿನ ಅರ್ಥವೇನು? ವೈದ್ಯ ಕಣ್ಣು ಕೆಳಗೆ ಮಾಡಿಕೊಂಡು, ಮಹಾರಾಜರೇ, ಕೆಲವೊಮ್ಮೆ ದೇಹದ ಕಾಯಿಲೆಗಿಂತಲೂ ಆಳವಾದ ಬೇರೆ ಯಾವುದೋ ಕಾಯಿಲೆ ಇರುತ್ತದೆ. ಅದು ಔಷಧಿಗಳಿಂದ ಗುಣವಾಗುವುದಿಲ್ಲ. ಅದಕ್ಕೆ ಯಾರಾದರೂ ಸಿದ್ಧ ಪುರುಷರ ಅಥವಾ ಸಂತರ ಆಶೀರ್ವಾದದ ಅವಶ್ಯಕತೆ ಇರುತ್ತದೆ ಎಂದ. ರಾಜನಿಗೆ ಈ ಮಾತು ಏಕ್ದಮ್ ಇಷ್ಟವಾಗಲಿಲ್ಲ. ಅವನು ಸಿಟ್ಟಿನಿಂದ, ನನ್ನ ಮಗನನ್ನು ಗುಣಪಡಿಸು, ಇದು ನಿನ್ನ ಕೆಲಸ, ಮಿಕ್ಕಿದ್ದೆಲ್ಲ ಬರೀ ಬಕ್ವಾಸ್ ಎಂದು ಹೇಳಿದ. ವೈದ್ಯ ಹೊರಟು ಹೋದ. 10 ದಿನಗಳು ಕಳೆದು ಹೋದವು. ಅಭಿನವ್ ಇನ್ನಷ್ಟು ದುರ್ಬಲನಾಗುತ್ತಾ ಹೋದ. ಆ ದಿನಗಳಲ್ಲಿ ಒಂದು ಮುಂಜಾನೆ ಅರಮನೆಯ ಒಬ್ಬ ಸೇವಕ ಓಡೋಡಿ ರಾಣಿಯ ಬಳಿ ಬಂದು, ರಾಣಿಮಾ, ನಾನೀಗ ತಾನೇ ಮಾರುಕಟ್ಟೆಯಲ್ಲಿ ಒಬ್ಬ ಸಂತರನ್ನು ನೋಡಿದೆ. ಅವರು ಬಹಳ ಸಿದ್ಧ ಪುರುಷರು ಮತ್ತು ಅವರು ಬಹಳಷ್ಟು ರೋಗಿಗಳನ್ನು ಗುಣಪಡಿಸಿದ್ದಾರೆ ಅಂತ ಜನರು ಹೇಳ್ಕೊತಿದ್ದಾರೆ. ಅವರು ಈಗ ಊರಿನಲ್ಲೇ ಉಳಿದುಕೊಂಡಿದ್ದಾರೆ. ಆದರೆ ಅಂತ ಸೇವಕನಿಂದು ಬಿಟ್ಟ. ರಾಣಿ ತಕ್ಷಣ, ಆದರೆ ಏನು ಎಂದು ಕೇಳಿದರು. ಸೇವಕ ಭಯದಿಂದ, ರಾಣಿಮಾ, ಅವರು ಕೆಲವು ವರ್ಷಗಳ ಹಿಂದೆ ದರ್ಬಾರಿಗೆ ಬಂದಿದ್ದ ಮತ್ತು ಮಹಾರಾಜರು ತಳ್ಳಿ ಹೊರಗೆ ಹಾಕಿಸಿದ್ದ ಅದೇ ಬ್ರಾಹ್ಮಣ ಅಂತ ಹೇಳಿದ. ಇದನ್ನು ಕೇಳಿ ರಾಣಿಯ ಮುಖ ಬೆಳ್ಳಗಾಯಿತು. ಅವರು ಒಂದು ಕ್ಷಣ ಏನೂ ಮಾತನಾಡಲೇ ಇಲ್ಲ. ಆಮೇಲೆ ಧೈರ್ಯ ತಂದುಕೊಂಡು, ನನ್ನನ್ನು ಅವರಿಗೆ ಭೇಟಿ ಮಾಡಿಸು ಎಂದು ಹೇಳಿದರು. ಸೇವಕ ಹೇಳಿದ, ಆದರೆ ರಾಣಿಮಾ, ಮಹಾರಾಜರಿಗೆ ಗೊತ್ತಾದರೆ ದೊಡ್ಡ ಅನಾಹುತವಾಗುತ್ತದೆ. ರಾಣಿ ತಲೆ ಎತ್ತಿ ಸೇವಕನನ್ನು ನೋಡಿದರು. ಆ ಕಣ್ಣುಗಳಲ್ಲಿ ಒಬ್ಬ ತಾಯಿಯ ನೋವು ಮತ್ತು ತನ್ನ ಮಗುವಿಗಾಗಿ ಯಾವುದೇ ಹಂತಕ್ಕಾದರೂ ಹೋಗಬಲ್ಲ ದೃಢ ನಿರ್ಧಾರ ಇತ್ತು. ಅವರು ಹೇಳಿದರು, ನಾನೇ ಖುದ್ದಾಗಿ ಹೋಗುತ್ತೇನೆ. ಅಂದು ಸಂಜೆ ರಾಣಿ ರಾಜನ ಬಳಿ, ಮಹಾರಾಜರೇ, ನಾನು ನಿಮ್ಮೊಡನೆ ಒಂದು ಮುಖ್ಯವಾದ ಮಾತನಾಡಬೇಕಿದೆ ಎಂದರು. ರಾಜ ಸುಸ್ತಾಗಿದ್ದ. ಅಭಿನವನ ಪರಿಸ್ಥಿತಿ ನೋಡಿ ಅವನ ಒಳಗೂ ಭಯ ಮನೆ ಮಾಡಿತ್ತು. ಆದರೆ ಅವನು ಅದನ್ನು ಹೊರಗೆ ಹಾಕುತ್ತಿರಲಿಲ್ಲ. ಅವನು ಕೇಳಿದ, ಏನದು? ರಾಣಿ ಹೇಳಿದ್ರು, ದೇವದತ್ತ ಪಂಡಿತರು ಊರಿಗೆ ಬಂದಿದ್ದಾರೆ. ಯಾರನ್ನು ನೀವು? ರಾಜ ಮಾತನ್ನು ಮಧ್ಯದಲ್ಲೇ ತುಂಡರಿಸಿ ಬೇಡ ಎಂದ. ರಾಣಿ, ಮಹಾರಾಜರೇ, ಮಗುವಿನ ಪ್ರಾಣದ ಪ್ರಶ್ನೆ ಎಂದರು. ರಾಜನ ಧ್ವನಿ ಏರಿತು. ನಾನು ಹೇಳಿದ್ನಲ್ಲ ಬೇಡ ಅಂತ. ನನಗೆ ಆ ಭಿಕ್ಷುಕನ ಯಾವುದೇ ಅವಶ್ಯಕತೆ ಇಲ್ಲ. ನನ್ನ ಮಗ ತನ್ನಿಂದ ತಾನೇ ಗುಣಮುಖನಾಳುತ್ತಾನೆ. ರಾಣಿ ಸುಮ್ಮನಾದರು. ಅವರು ತಿರುಗಿ ತಮ್ಮ ಕೋಣೆಗೆ ಹೋದರು. ಅವರು ಮಗುವಿನ ಬಳಿ ಹೋಗಿ ಕೂತರು. ಅಭಿನವನ ಸಣ್ಣ ಸಣ್ಣ ಉಸಿರುಗಳು ಬಹಳ ನಿಧಾನವಾಗಿ ಸಾಗುತ್ತಿದ್ದವು. ರಾಣಿಯವನ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡರು ಮತ್ತು ಅವರ ಕಣ್ಣುಗಳಿಂದ ಅಸಹಾಯಕತೆಯ ಕಣ್ಣೀರು ಹರಿಯತೊಡಗಿತು. ರಾತ್ರಿ 2 ಗಂಟೆಯಾಗಿತ್ತು. ಇಡೀ ಅರಮನೆ ಗಾಢ ನಿದ್ದೆಗೆ ಜಾರಿತ್ತು. ಕೇವಲ ಒಂದು ದೀಪ ಉರಿಯುತ್ತಿತ್ತು, ಅದು ಕೂಡ ಅಭಿನವನ ಕೋಣೆಯಲ್ಲಿ. ಮತ್ತು ಆ ದೀಪದ ಮಂದ ಬೆಳಕಿನಲ್ಲಿ ರಾಣಿ ಸುಮೇಧ ತಮ್ಮ ಮಗನ ಬಳಿ ನೆಲದ ಮೇಲೆ ಕೂತಿದ್ದರು. ಅಭಿನವ್ ಉಸಿರಾಡುತ್ತಿದ್ದನಾದರೂ ಅವನ ಮುಖ ಸಂಪೂರ್ಣವಾಗಿ ಬೆಳ್ಳಗಾಗಿತ್ತು. ಕಣ್ಣುಗಳು ಮುಚ್ಚಿದ್ದವು ಮತ್ತು ತುಟಿಗಳು ಒಣಗಿ ಹೋಗಿದ್ದವು. ರಾಣಿಯವನ ಕೂದಲಿನಲ್ಲಿ ಬಹಳ ಪ್ರೀತಿಯಿಂದ ಕೈಯಾಡಿಸಿದರು, ಜಗತ್ತಿನ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗುವನ್ನು ಮುತ್ತಿಸುವ ಹಾಗೆ. ಆಮೇಲೆ ಅವರು ಎದ್ದು ನಿಧಾನವಾಗಿ ಹೆಜ್ಜೆ ಸದ್ದು ಮಾಡದೆ ಅರಮನೆಯ ದೇವಸ್ಥಾನದ ಕಡೆಗೆ ಹೋದರು. ರಾತ್ರಿಯ ಆ ಹೊತ್ತಿನಲ್ಲಿ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಕೇವಲ 1-2 ದೀಪಗಳು ಉರಿಯುತ್ತಿದ್ದವು ಮತ್ತು ಶಿವಲಿಂಗದ ಮುಂದೆ ಹಗಲಿನಲ್ಲಿ ಪೂಜೆಯ ಸಮಯದಲ್ಲಿ ಏರಿಸಿದ್ದ ಹೂವುಗಳು ಇದ್ದವು. ರಾಣಿ ಅಲ್ಲಿಗೆ ಹೋಗಿ ಮೊಣಕಾಲೂರಿ ಕೂತರು. ಅವರು ಕೈ ಮುಗಿದು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು ಮತ್ತು ಆಮೇಲೆ ಅವರು ದೇವರೊಡನೆ ಮಾತನಾಡಲು ಶುರು ಮಾಡಿದ್ದರು. ಒಬ್ಬ ಸಣ್ಣ ಮಗು ತನ್ನ ತಾಯಿಯೊಡನೆ ಹೇಗೆ ಮಾತನಾಡುತ್ತದೆಯೋ ಹಾಗೆ, ಯಾವುದೇ ಅಲಂಕಾರವಿಲ್ಲದೆ, ಯಾವುದೇ ಮಂತ್ರವಿಲ್ಲದೆ, ನೇರವಾಗಿ ತಮ್ಮ ಹೃದಯದಿಂದ. ಅವರು ಹೇಳಿದರು, ಪ್ರಭು, ನಾನು ಯಾವಾಗಲೂ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇನೆ. ನನಗೆ ಬುದ್ಧಿ ಬಂದಾಗಿನಿಂದ ನಿನ್ನ ಪೂಜೆ ಮಾಡಿದ್ದೇನೆ. ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಯಾವಾಗಲೂ ಬೇಡಿಕೊಂಡಿದ್ದೇನೆ. ಅವರ ಕಣ್ಣುಗಳಿಂದ ಕಣ್ಣೀರು ಬೀಳಲಾರಂಭಿಸಿತು. ಅವರು ಅದನ್ನು ಒರೆಸಿಕೊಳ್ಳಲಿಲ್ಲ. ಅವರು ಮುಂದುವರಿಸುತ್ತಾ, ಇದು ನನ್ನ ಗಂಡನ ಕೆಟ್ಟ ಕರ್ಮಗಳ ಫಲ ಅಂತ ನನಗೆ ಗೊತ್ತಿದೆ. ಅವರು ಅಹಂಕಾರಿಯಾಗಿದ್ದಾರೆ. ಅವರು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಅವರು ಬಡವರಿಗೆ ತೊಂದರೆ ಕೊಟ್ಟಿದ್ದಾರೆ ಮತ್ತು ನಿನ್ನ ಭಕ್ತನನ್ನು ಮಣ್ಣಿಗೆ ಪಾಲು ಮಾಡಿದ್ದಾರೆ. ಅವರ ಧ್ವನಿ ಒಡೆಯಿತು. ಅವರು ಅಳುತ್ತಾ ಹೇಳಿದರು, ಆದರೆ ಪ್ರಭು, ನನ್ನ ಮಗ ಸಂಪೂರ್ಣ ಮುಗ್ಧ. ಅವನು ಏನು ಮಾಡಿದ್ದಾನೆ? ಅವನಿಗೆ ಇನ್ನೂ ಕೇವಲ 5 ವರ್ಷ ವಯಸ್ಸು. ಅವನಿಗೆ ಪಾಪ ಮತ್ತು ಪುಣ್ಯದ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅವನಂತೂ ಕೇವಲ ಹಾಡುತ್ತಿದ್ದ ಮತ್ತು ನಗುತ್ತಿದ್ದ. ಇದ್ಯಾವ ನ್ಯಾಯ ಪ್ರಭು? ನನ್ನ ಗಂಡ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡು, ನನಗೆ ಶಿಕ್ಷೆ ಕೊಡು. ಆದರೆ ನನ್ನ ಮಗುವಿಗೆ ಏಕೆ? ಅವರು ಬಹಳ ಹೊತ್ತು ಅಳುತ್ತಲೇ ಇದ್ದರು. ಆಮೇಲೆ ಅವರು ತಮ್ಮ ಹಣೆಯನ್ನು ಶಿವಲಿಂಗಕ್ಕೆ ತಾಗಿಸಿ, ನೀನು ನ್ಯಾಯವಂತ ಅಂತ ನನಗೆ ಗೊತ್ತಿದೆ. ನನಗೆ ಅರ್ಥವಾಗದ್ದನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ ಅಂತ ನನಗೆ ಗೊತ್ತು. ನನ್ನ ಕಣ್ಣುಗಳಿಗೆ ಕಾಣದ್ದನ್ನು ನೀನು ನೋಡಬಲ್ಲೆ. ಅವರು ಮೆಲ್ಲಗೆ ಎದ್ದು ಕೈ ಮುಗಿದು ಹೇಳಿದರು, ನಾನು ನಿನ್ನಲ್ಲಿ ಒಂದೇ ಒಂದು ವಸ್ತುವನ್ನು ಕೇಳುತ್ತೇನೆ. ನನ್ನ ಮಗನ ಪ್ರಾಣದ ಬದಲಿಗೆ ನಿನಗೆ ಏನು ಬೇಕೋ ಅದನ್ನು ಕೇಳಿಕೊ. ನನ್ನ ಆಯಸ್ಸು ತೆಗೆದುಕೋ, ನನ್ನ ಖುಷಿ ತೆಗೆದುಕೋ, ನನ್ನೆಲ್ಲಾ ಸುಖವನ್ನು ತೆಗೆದುಕೋ. ಆದರೆ ಅವನನ್ನು ಉಳಿಸು. ಅವನು ಬಹಳ ಚಿಕ್ಕವನು. ಅವನಿಗೆ ತನ್ನ ಇಡೀ ಜೀವನವನ್ನು ಬದುಕುವ ಹಕ್ಕಿದೆ. ದೇವಸ್ಥಾನದಲ್ಲಿ ಮೌನವಿತ್ತು. ದೀಪದ ಜ್ವಾಲೆ ನಡುಗಿತು. ಯಾರು ತಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಅಂತ ರಾಣಿಗೆ ಭಾಸವಾಯಿತು.
ಅದೇ ಸಮಯದಲ್ಲಿ ಊರಿನ ಇನ್ನೊಂದು ಮೂಲೆಯಲ್ಲಿ ದೇವದತ್ತ ಕೂಡ ಎಚ್ಚರವಾಗಿದ್ದ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಅವನು ತನ್ನ ಮಗಳು ನಂದಿನಿಯ ಬಳಿ ಕೂತಿದ್ದ. ಅವಳೀಗ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು, ಯಾವುದೇ ದುಬಾರಿ ಔಷಧಿ ಇಲ್ಲದೆ, ಕೇವಲ ತಂದೆಯ ಪ್ರಾರ್ಥನೆಗಳಿಂದ. ದೇವದತ್ತನ ಮನಸ್ಸಿನಲ್ಲಿ ದಿಢೀರನೆ ರಾಜಕುಮಾರನ ನೆನಪು ಬಂತು. ಹಾಗೆ ಯಾಕಾಯ್ತು ಅಂತ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಅವನ ಅಂತರಾತ್ಮದಿಂದ ಆ ಮಗು ಯಾರು ಅರಮನೆಯಲ್ಲಿ ಕಾಯಿಲೆ ಬಿದ್ದಿದ್ದಾನೋ ಅನ್ನೋ ಒಂದು ಧ್ವನಿ ಬಂತು. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಮೆಲ್ಲಗೆ ಹೇಳಿದ, ಹೇ ಭೋಲೆನಾಥ, ಆ ಮಗುವಿನ ಯಾವುದೇ ತಪ್ಪಿಲ್ಲ, ಅವನನ್ನು ಕಾಪಾಡು. ಇದು ಒಬ್ಬ ತಾಯಿಯ ಬೇಡಿಕೆಯಾಗಿತ್ತು ಮತ್ತು ಒಬ್ಬ ಬ್ರಾಹ್ಮಣನ ಕರುಣೆಯಾಗಿತ್ತು. ಆ ರಾತ್ರಿ ಅವರಿಬ್ಬರ ಪ್ರಾರ್ಥನೆಗಳು ಆಕಾಶದಲ್ಲಿ ಒಂದು ಕಡೆ ಹೋಗಿ ಬಂದಾದವು. ದೇವಸ್ಥಾನದಲ್ಲಿ ರಾಣಿಗೆ ಒಂದು ವಿಚಿತ್ರವಾದ ಶಾಂತಿ ಅನುಭವವಾಯಿತು. ಯಾರೋ ತಮ್ಮ ಭುಜದ ಮೇಲೆ ಸಾಂತ್ವನದ ಕೈಯಿಟ್ಟ ಹಾಗೆ. ಅವರು ದೇವಸ್ಥಾನದಿಂದ ಹೊರಬಂದು ಮಗುವಿನ ಕೋಣೆಗೆ ಹೋದರು. ಅಭಿನವ್ ಹೊರಳಿ ಮಲಗಿದ್ದನ್ನು ಅವರು ನೋಡಿದ್ರು. ಅವನ ಹೆಣೆಯ ಮೇಲಿನ ಜ್ವರ ಈಗ ಸ್ವಲ್ಪ ಕಡಿಮೆ ಇದ್ದ ಹಾಗೆ ಅನಿಸ್ತಿತ್ತು. ಅವನ ಉಸಿರಾಟ ಕೂಡ ಸ್ವಲ್ಪ ಆಳವಾಗಿ ಮತ್ತು ಸ್ಥಿರವಾಗಿತ್ತು. ರಾಣಿ ತಮ್ಮ ಕೈಯನ್ನು ಅವನ ಹೆಣೆಯ ಮೇಲಿಟ್ಟರು. ದೇಹದ ಕಾವು ಮೊದಲಿಗಿಂತ ಕಡಿಮೆ ಇತ್ತು. ಅವರ ಕಣ್ಣುಗಳು ಮತ್ತೆ ತುಂಬಿ ಬಂದವು, ಆದರೆ ಈ ಬಾರಿ ಖುಷಿಯಿಂದ. ಆದರೆ ಇದು ಕೇವಲ ಶುರುವಷ್ಟೇ ಆಡಿತ್ತು. ಅಸಲಿ ಪರೀಕ್ಷೆ ಇನ್ನೂ ಬಾಕಿ ಇತ್ತು. ರಾಣಿ ಸುಮೇಧಾಗೆ ಆ ರಾತ್ರಿ ಉಂಡು ಕನಸು ಬಿತ್ತು. ಇದೆಂಥ ಕನಸೆಂದರೆ ಅದು ಏಕ್ದಮ್ ನಿಜವಾದ ಹಾಗೆ ಅನಿಸ್ತಿತ್ತು. ತಾವು ಯಾವುದೋ ಒಂದು ಜಾಗದಲ್ಲಿದ್ದೀವಿ, ಅಲ್ಲಿ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ ಅನ್ನೋ ಹಾಗೆ ಅವರಿಗೆ ಅನಿಸಿತ್ತು. ಕೇವಲ ಒಂದು ನೀಲಿ ಬಣ್ಣದ ಬೆಳಕು ಎಲ್ಲ ಕಡೆ ಹರಡಿಕೊಂಡಿತ್ತು. ಗಾಳಿ ಬಹಳ ತಣ್ಣಗೆ ಮತ್ತು ಶಾಂತವಾಗಿತ್ತು. ಎದುರುಗಡೆ ಒಂದು ಬಹಳ ದೊಡ್ಡ ಸಭೆ ಸೇರಿತ್ತು ಮತ್ತು ಆ ಸಭೆಯಲ್ಲಿ ಒಂದು ಎತ್ತರದ ಆಸನದ ಮೇಲೆ ಯಾರೋ ಕೂತಿದ್ದರು. ಅವರನ್ನು ನೋಡುವ ಧೈರ್ಯ ಅವರ ಕಣ್ಣುಗಳಲ್ಲಿ ಇರಲಿಲ್ಲ. ಕೇವಲ ಒಂದು ದಿವ್ಯವಾದ ಪ್ರಕಾಶ ಅಲ್ಲಿ ಕಾಣಿಸ್ತಿತ್ತು. ಅವರ ಪಕ್ಕದಲ್ಲಿ ಒಬ್ಬ ಬರಹಗಾರ ಕೂತಿದ್ದ. ಅವನು ಬಿಳಿಯ ಬಟ್ಟೆಗಳನ್ನು ಧರಿಸಿದ್ದ, ಕೈಯಲ್ಲಿ ಲೇಖನಿ ಇತ್ತು ಮತ್ತು ಎದುರುಗಡೆ ಒಂದು ಬೃಹತ್ ಗ್ರಂಥ ಅಥವಾ ಪುಸ್ತಕ ಇತ್ತು. ಅವನು ಅದರಲ್ಲಿ ಏನೋ ಬರೆಯುತ್ತಿದ್ದ. ಇದು ಯಮಲೋಕ ಮತ್ತು ಆ ಬರಹಗಾರ ಚಿತ್ರಗುಪ್ತ ಅಂತ ರಾಣಿಗೆ ಅರ್ಥವಾಯಿತು. ಚಿತ್ರಗುಪ್ತ ಬರೆಯುವುದನ್ನು ನಿಲ್ಲಿಸಿ ಎದುರಿಗೆ ನೋಡಿದ. ಅವನು, ಸುಮೇಧಾ, ನೀನು ಬಂದಿದ್ದೀಯಾ ಎಂದ. ಅವನ ಧ್ವನಿಯಲ್ಲಿ ಯಾವುದೇ ಭಯವಿರಲಿಲ್ಲ ಅಥವಾ ಯಾವುದೇ ಬೆದರಿಕೆ ಇರಲಿಲ್ಲ. ಕೇವಲ ಒಂದು ಬಹಳ ಆಳವಾದ ಮತ್ತು ಶಾಂತವಾದ ಧ್ವನಿಯಾಗಿತ್ತು ಅದು. ರಾಣಿ ಭಯದಿಂದ ನಡುಗುತ್ತಿದ್ದರು. ಅವರು ಕೈ ಮುಗಿದು, ಪ್ರಭು, ನನ್ನ ಮಗನ ಬಗ್ಗೆ ಎಂದರು. ಚಿತ್ರಗುಪ್ತ ಹೇಳಿದ, ನಮಗೆ ಗೊತ್ತಿದೆ. ಅವನು ತನ್ನ ಗ್ರಂಥವನ್ನು ತೆರೆದು ಇದನ್ನು ನೋಡು ಎಂದ. ರಾಣಿ ನೋಡಿದ್ದರು. ಆ ಗ್ರಂಥದಲ್ಲಿ ಒಂದು ಹೆಸರು ಬರೆದಿತ್ತು, ರಾಜ ವೀರೇಂದ್ರ, ಮತ್ತು ಆ ಹೆಸರಿನ ಮುಂದೆ ಅವನ ಕರ್ಮಗಳ ಒಂದು ಉತ್ತನೆಯ ಪಟ್ಟಿ ಇತ್ತು. ಚಿತ್ರಗುಪ್ತ ಪುಟದ ಮೇಲೆ ಬೆರಳಿಟ್ಟು, ಇವು ಈ ಜನ್ಮದ ಕರ್ಮಗಳು ಎಂದ. ಆಮೇಲೆ ಅವನು ಪುಟವನ್ನು ತಿರುವಿ, ಮತ್ತು ಇವು ಹಿಂದಿನ ಜನ್ಮದ ಕರ್ಮಗಳು ಎಂದ. ರಾಣಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಹಿಂದಿನ ಜನ್ಮದಲ್ಲಿ ವೀರೇಂದ್ರ ಒಬ್ಬ ಲೇವಾದೇವಿದಾರ, ಸಾಹುಕಾರ ಆಗಿದ್ದ. ಅದೇ ರಾಜ್ಯದಲ್ಲಿ ಆ ಲೇವಾದೇವಿದಾರ ಬಡ ರೈತರಿಗೆ ಸಾಲ ಕೊಡುತ್ತಿದ್ದ ಮತ್ತು ಆಮೇಲೆ ಅವರ ಜಮೀನನ್ನು ಕಬಳಿಸುತ್ತಿದ್ದ. ಒಮ್ಮೆ ಒಬ್ಬ ವಯಸ್ಸಾದ ರೈತ ಸಾಲ ತೀರಿಸಲು ಆಗಲಿಲ್ಲ. ಅವನ ಮಗಳ ಮದುವೆ ಇತ್ತು. ಲೇವಾದೇವಿದಾರ ನಿರ್ದಯವಾಗಿ ಅವನ ಜಮೀನನ್ನು ಕಸಿದುಕೊಂಡಿದ್ದ. ರೈತ ಅಳುತ್ತಾ ದೇವರ ಬಳಿ ನ್ಯಾಯ ಕೇಳಿದ್ದ. ಆ ರೈತನ ಮಗಳ ಮದುವೆ ಆಗಲೇ ಇಲ್ಲ ಮತ್ತು ಅವಳು ಜೀವನ ಪೂರ್ತಿ ದುಃಖದಿಂದಲೇ ಇದ್ದು ಕೊನೆಗೆ ಸತ್ತು ಹೋದಳು. ಅವಳ ಕಣ್ಣೀರಿನ ಭಾರ ಆ ಲೇವಾದೇವಿದಾರನ ಖಾತೆಯಲ್ಲಿ ಜಮೆಯಾಗಿತ್ತು ಮತ್ತು ಅದೇ ಲೇವಾದೇವಿದಾರ ಈ ಜನ್ಮದಲ್ಲಿ ರಾಜನಾಗಿದ್ದ. ಆದರೆ ಕರ್ಮಗಳ ಭಾರ ಅವನ ಜೊತೆಯಲ್ಲಿ ಬಂದಿತ್ತು. ಚಿತ್ರಗುಪ್ತ ಕೇಳಿದ, ಅರ್ಥವಾಯಿತಾ? ರಾಣಿ ಹೇಳಿದರು, ಆದರೆ ನನ್ನ ಮಗ? ಚಿತ್ರಗುಪ್ತ ತನ್ನ ಕಣ್ಣುಗಳನ್ನೆತ್ತಿ, ಅಭಿನವ್ಗೆ ಪಾಪ ಮತ್ತು ಪುಣ್ಯದ ಅರಿವಿಲ್ಲ, ಇದು ನಿಜ. ಅವನ ಮೇಲೆ ಯಾವುದೇ ಭಾರವಿಲ್ಲ. ಆದರೆ ಒಬ್ಬ ತಂದೆಯ ಮನೆಯಲ್ಲಿ ಜನ್ಮ ಪಡೆದ ಕಾರಣದಿಂದ ಕೆಲವೊಮ್ಮೆ ತಂದೆಯ ಕರ್ಮಗಳ ನೆರಳು ಮಗುವಿನವರೆಗೂ ತಲುಪುತ್ತದೆ. ಇದು ಪ್ರಪಂಚದ ನಿಯಮ. ಹೇಗೆಂದರೆ, ಒಂದು ಮರದ ಬೇರಿನಲ್ಲಿ ವಿಷವಿದ್ದರೆ ಅಥವಾ ಅದು ಕೊಳೆತು ಹೋದರೆ ಅದರ ಎಲೆಗಳು ಕೂಡ ಬಾಡಿ ಹೋಗುತ್ತವೆ ತಾನೇ? ಹಾಗೇ ಎಂದ. ರಾಣಿಯ ಕಣ್ಣುಗಳು ತುಂಬಿ ಬಂದವು. ಅವರು, ಆದರೆ ಇದು ನ್ಯಾಯವಲ್ಲ ಎಂದರು. ಚಿತ್ರಗುಪ್ತ ಮೆಲ್ಲಗೆ ವಿವರಿಸುತ್ತಾ, ಇದು ನ್ಯಾಯದತೆ ಒಂದು ಭಾಗ ಸುಮೇಧಾ. ರಾಜನಿಗೆ ಇದನ್ನು ತೋರಿಸುವುದು ಬಹಳ ಮುಖ್ಯವಾಗಿದೆ. ಇದೇ ರೀತಿಯಲ್ಲಿ ಅವನ ಅಹಂಕಾರ ಮುರಿಯುತ್ತದೆ. ಇದೇ ರೀತಿಯಲ್ಲಿ ಅವನಿಗೆ ಬುದ್ಧಿ ಬರುತ್ತದೆ. ನಿನ್ನ ಮಗನ ಈ ನೋವು ರಾಜನನ್ನು ನಿದ್ದೆಯಿಂದ ಎಬ್ಬಿಸುವ ಒಂದು ಮಾಧ್ಯಮವಾಗಿದೆ. ಹೇಗೆ ದೇವರು ಒಮ್ಮೆ ಅರ್ಜುನನನ್ನು ಯುದ್ಧದ ಮೈದಾನದಲ್ಲಿ ನಿಲ್ಲಿಸಿ ಎಚ್ಚರಿಸಿದ್ದನೋ ಹಾಗೆ. ಅವನು ನಿಂತು, ಆದರೆ ಇನ್ನೊಂದು ವಿಚಾರವಿದೆ ಎಂದ. ರಾಣಿ ಅವನ ಕಡೆ ನೋಡಿದರು. ಚಿತ್ರಗುಪ್ತ ಹೇಳಿದ, ನಿನ್ನ ಪ್ರಾರ್ಥನೆ ಮತ್ತು ಇನ್ನೊಬ್ಬ ವ್ಯಕ್ತಿಯ ಕರುಣೆ, ಇವೆರಡರ ಲೆಕ್ಕ ಕೂಡ ಇದೇ ಗ್ರಂಥದಲ್ಲಿ ಬರೆಯಲಾಗಿವೆ ಮತ್ತು ದೇವರ ಬಾಗಿಲು ಎಂದಿಗೂ ಮುಚ್ಚಿರುವುದಿಲ್ಲ. ರಾಣಿಗೆ ಮತ್ತೆ ಬೇರೆ ಏನೋ ದೃಶ್ಯ ಕಾಣಿಸಿತು. ದೇವದತ್ತ ದೇವಸ್ಥಾನದಲ್ಲಿ ಕೂತು ರಾಜಕುಮಾರನಿಗಾಗಿ ಪ್ರಾರ್ಥಿಸುತ್ತಿರುವ ದೃಶ್ಯ. ಆ ಮುದುಕನ ಕಣ್ಣುಗಳಲ್ಲಿ ರಾಜಕುಮಾರನ ಬಗ್ಗೆ ಕರುಣೆ ಇತ್ತು. ತನ್ನನ್ನು ಅವಮಾನಿಸಿ ಧೂಳಿನಲ್ಲಿ ಕಡವಿನ ಅದೇ ರಾಜನ ಮಗನಿಗಾಗಿ ಕರುಣೆ. ಇದೇ ಇಬ್ಬರಿಗೂ ಇದ್ದ ವ್ಯತ್ಯಾಸ. ರಾಜ ಬೇರೆಯವರ ನೋವನ್ನು ನೋಡಿರಲಿಲ್ಲ, ಆದರೆ ದೇವದತ್ತ ತನ್ನ ಶತ್ರುವಿನ ನೋವನ್ನು ನೋಡಿದ್ದ. ಚಿತ್ರಗುಪ್ತ ಹೇಳಿದ, ಕರುಣೆ ಹಳೆಯ ಸಾಲವನ್ನು ತೀರಿಸಿಬಿಡುತ್ತದೆ ಸುಮೇಧಾ, ಮತ್ತು ಪ್ರೀತಿ ಕರ್ಮಗಳ ಗೋಡೆಗಳನ್ನು ಒಡೆದು ಹಾಕುತ್ತದೆ. ರಾಣಿಯ ಕಣ್ಣುಗಳು ತೆರೆದುಕೊಂಡವು.
ಬೆಳಕಾಗುತ್ತಿತ್ತು. ಅವರ ಮುಖದ ಮೇಲೆ ಕಣ್ಣೀರಿತ್ತು, ಆದರೆ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಯಾರೋ ರಾತ್ರಿ ಇಡೀ ಇದ್ದ ಭಾರವಾದ ಹೊರೆಯನ್ನು ಇಳಿಸಿದ ಹಾಗೆ ಇತ್ತು. ಅವರು ಮಗುವಿನ ಕಡೆ ನೋಡಿದರು. ಅಭಿನವನ ಉಸಿರಾಟ ಈಗ ಮೊದಲಿಗಿಂತ ಬಹಳ ಉತ್ತಮವಾಗಿತ್ತು. ರಾಣಿ ಕೈ ಮುಗಿದು ಆಕಾಶದ ಕಡೆ ನೋಡಿ, ನೀನು ಕೇಳಿಸಿಕೊಳ್ಳುತ್ತಿದ್ದೀಯ, ನನಗೆ ಗೊತ್ತು ಎಂದರು. ಬೇರೆಯವರ ಮನೆಗಳನ್ನು ಹಾಳು ಮಾಡುವ ಬಿರುಗಾಳಿಗಳು ತನ್ನ ಅರಮನೆಯ ಬಲವಾದ ಗೋಡೆಗಳ ಮುಂದೆ ಬಂದು ನಿಂತು ಬಿಡುತ್ತವೆ ಎಂದು ರಾಜ ವೀರೇಂದ್ರನಿಗೆ ಯಾವಾಗಲೂ ಅನಿಸುತ್ತಿತ್ತು. ಇದು ಅವನ ಅಹಂಕಾರವಾಗಿತ್ತು ಮತ್ತು ಈ ಅಹಂಕಾರ ಈಗ ಬಹಳ ಬೇಗ ಮುರಿಯಲಿತ್ತು. ಮೊದಲನೇ ಪೆಟ್ಟು ಮಳೆಗಾಲದಲ್ಲಿ ಬಿತ್ತು. ಆ ವರ್ಷ ಮೋಡಗಳೇನೋ ಬಂದವು, ಆದರೆ ಮಳೆ ಸುರಿಯಲಿಲ್ಲ. ಆಕಾಶದಲ್ಲಿ ದಟ್ಟವಾದ ಮತ್ತು ಕಪ್ಪು ಮೋಡಗಳು ಕಾಣುತ್ತಿದ್ದವು, ಆದರೆ ಅವು ಸ್ವರ್ಣಪುರದ ಮೇಲೆ ಬರುತ್ತಿದ್ದಂತೆಯೇ ಚದುರಿ ಹೋಗುತ್ತಿದ್ದವು. ರೈತರು ತಮ್ಮ ಗದ್ದೆಗಳಲ್ಲಿ ನಿಂತು ಆಕಾಶದ ಕಡೆ ನೋಡುತ್ತಲೇ ಇದ್ದರು, ಆದರೆ ಒಂದು ಹನಿ ನೀರು ಕೂಡ ಬೀಳಲಿಲ್ಲ. 1 ತಿಂಗಳು ಕಳೆಯಿತು, 2 ತಿಂಗಳು ಕಳೆಯಿತು. ಗದ್ದೆಗಳು ಒಣಗಿ ಕರಕಲಾದವು, ನಿಂತ ಬೆಳೆಗಳು ಸುಟ್ಟು ಹೋಗತೊಡಗಿದವು. ಯಾವ ರೈತರು ಮೊದಲು ಅರಮನೆಗೆ ಖುಷಿ ಖುಷಿಯಾಗಿ ದವಸ ಧಾನ್ಯ ಮತ್ತು ಕಂದಾಯ ಕೊಡುತ್ತಿದ್ದರೋ, ಈಗ ಅವರ ಸ್ವಂತ ಮನೆಗಳಲ್ಲಿ ಊಟಕ್ಕೆ ತತ್ವಾರ ಶುರುವಾಯಿತು. ರಾಜನ ಬಳಿ ಸುದ್ದಿ ಬಂತು. ಬೊಕ್ಕಸದಿಂದ ದವಸ ಧಾನ್ಯ ತೆಗೆದು ಪ್ರಜೆಗಳಿಗೆ ಹಂಚಿ ಎಂದು ಅವನು ಆದೇಶ ಕೊಟ್ಟ. ಮಂತ್ರಿ, ಮಹಾರಾಜರೇ, ಬೊಕ್ಕಸದಲ್ಲಿ ಧಾನ್ಯವೇನೋ ಇದೆ, ಆದರೆ ಹಿಂದಿನ ಯುದ್ಧದ ನಂತರ ಬಹಳಷ್ಟು ಖರ್ಚಾಗಿ ಹೋಗಿದೆ, ಇದು ಜಾಸ್ತಿ ದಿನ ಬರುವುದಿಲ್ಲ ಎಂದು ತಿಳಿಸಿದ. ರಾಜ, ಹಾಗಾದರೆ ಹೊರಗಡೆಯಿಂದ ತರಿಸಿ ಎಂದ. ಹೊರಗಿನ ರಾಜ್ಯಗಳು ಕೂಡ ಈ ವರ್ಷ ಬರಗಾಲಕ್ಕೆ ತುತ್ತಾಗಿವೆ, ಅಲ್ಲಿಂದ ಸಹಾಯ ಸಿಗುವುದಿಲ್ಲ ಎಂದು ಮಂತ್ರಿ ಉತ್ತರಿಸಿದ. ರಾಜ ಕೈಸನ್ನಿಯಿಂದ ಮಾತನ್ನು ತಳ್ಳಿ ಹಾಕಿದ, ಆದರೆ ಧಾನ್ಯ ಬರಲಿಲ್ಲ. 2ನೇ ಪೆಟ್ಟು ಉತ್ತರ ದಿಕ್ಕಿನಿಂದ ಬಂತು. ಮಲಯಪುರ ಎಂಬ ಒಂದು ಸಣ್ಣ ರಾಜ್ಯವಿತ್ತು. ಅದು ಮೊದಲು ಸ್ವರ್ಣಪುರದ ಪಕ್ಕಾ ಮಿತ್ರ ರಾಜ್ಯವಾಗಿತ್ತು. ಪ್ರತಿ ವರ್ಷ ಅಲ್ಲಿಂದ ಉಡುಗೊರೆಗಳು ಮತ್ತು ಪತ್ರೆಗಳು ಬರ್ತಿದ್ದವು. 2 ರಾಜ್ಯಗಳ ನಡುವೆ ಒಳ್ಳೆಯ ವ್ಯಾಪಾರವಿತ್ತು. ಒಂದು ದಿನ ಅಲ್ಲಿನ ದೂತ ಬಂದು, ಮಹಾರಾಜರೇ, ಮಲಯಪುರದ ರಾಜರು ಒಂದು ಸಂದೇಶ ಕಳುಹಿಸಿದ್ದಾರೆ. ಅವರು ಇನ್ನು ಮುಂದೆ ಸ್ವರ್ಣಪುರದೊಂದಿಗಿನ ತಮ್ಮ ಒಪ್ಪಂದವನ್ನು ಮುರಿಯುತ್ತಿದ್ದಾರೆ. ಅವರು ಬೇರೆ ರಾಜ್ಯದ ಜೊತೆ ಹೊಸ ಸ್ನೇಹ ಬೆಳೆಸಿದ್ದಾರೆ ಎಂದು ಹೇಳಿದ. ರಾಜನ ಹುಬ್ಬುಗಳು ಗಂಟು ಬಿದ್ದವು. ಅವನು ಯಾಕೆ ಎಂದು ಕೇಳಿದ. ದೂತ ಕಣ್ಣು ಕೆಳಗೆ ಮಾಡಿಕೊಂಡು, ಮಹಾರಾಜರೇ, ಯಾವ ರಾಜ ತನ್ನ ಸ್ವಂತ ಪ್ರಜೆಗಳಿಗೆ ಹತ್ತಿರವನಾಗುವುದಿಲ್ಲವೋ ಅವನು ಬೇರೆ ಯಾರಿಗಾದರೂ ಮಿತ್ರನಾಗಲು ಹೇಗೆ ಸಾಧ್ಯ ಎಂದು ಮಲಯಪುರದ ರಾಜರು ಹೇಳಿದ್ದಾರೆ ಎಂದ. ದರ್ಬಾರಿನಲ್ಲಿ ಮೌನ ಆವರಿಸಿತು. ರಾಜನ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಅವನು ದೂತನನ್ನು ಹೊರಗೆ ಹಾಕಲು ಆದೇಶಿಸಿದ. ದೂತ ಹೊರಟು ಹೋದ. 3ನೇ ಪೆಟ್ಟು ಇನ್ನಷ್ಟು ಕಠಿಣವಾಗಿತ್ತು. ರಾಜನ ಅತ್ಯಂತ ಹಳೆಯ ಮತ್ತು ನಂಬಿಕಸ್ಥ ಮಂತ್ರಿ ಧರ್ಮದತ್ತ ಆಗಿದ್ದ. ಅವನು 30 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ. ರಾಜ ಅವನನ್ನು ಕಣ್ಣು ಮುಚ್ಚಿಕೊಂಡು ನಂಬುತ್ತಿದ್ದ. ಧರ್ಮದತ್ತ ಕಳೆದ 2 ವರ್ಷಗಳಿಂದ ರಾಜನ ಬೊಕ್ಕಸದಿಂದ ಹಣ ಕದಿಯುತ್ತಿದ್ದಾನೆ ಅನ್ನುವುದು ಒಂದು ದಿನ ಗೊತ್ತಾಯಿತು. ನಿಧಾನವಾಗಿ ಕದ್ದು ಮುಚ್ಚಿ, ಒಂದೊಂದು ನಾಣ್ಯ, ಒಂದೊಂದು ಮಾಣಿಕ್ಯ, ಒಟ್ಟು ಲೆಕ್ಕ ಹಾಕಿದಾಗ ಬೊಕ್ಕಸದಿಂದ ಒಂದು ಬಹಳ ದೊಡ್ಡ ಮೊತ್ತವೇ ನಾಪತ್ತೆಯಾಗಿರುವುದು ಗೊತ್ತಾಯಿತು. ಧರ್ಮದತ್ತ ಸಿಕ್ಕಿಬಿದ್ದ. ರಾಜ ಅವನನ್ನು ತನ್ನ ಮುಂದೆ ಕರೆಸಿದ. ಧರ್ಮದತ್ತ ಏಕ್ದಂಶಯ ಪಡಲಿಲ್ಲ ಅಥವಾ ತಲೆ ಬಗ್ಗಿಸಲಿಲ್ಲ. ಅವನು ಹೇಳಿದ, ಮಹಾರಾಜರೇ, ನೀವು ಏನು ಮಾಡುತ್ತಿದ್ದೀರೋ ನಾನು ಅದನ್ನೇ ಮಾಡಿದೆ. ನೀವು ಪ್ರಜೆಗಳ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದೀರಿ, ನಾನು ರಾಜ್ಯದ ಹಕ್ಕನ್ನು ಕಸಿದುಕೊಂಡೆ. ಇದರಲ್ಲಿ ವ್ಯತ್ಯಾಸ ಏನಿದೆ? ರಾಜನ ಬಳಿ ಇದಕ್ಕೆ ಯಾವುದೇ ಉತ್ತರವಿಲ್ಲದಿತ್ತು. ಆದರೆ ಅವನು ಉತ್ತರ ಕೊಡುವ ಬದಲು ಶಿಕ್ಷೆ ಪ್ರಕಟಿಸಿದ ಮತ್ತು ಧರ್ಮದತ್ತನನ್ನು ಜೈಲಿಗೆ ಹಾಕಿದ. ಆದರೆ ಹೋಗುತ್ತಾ ಹೋಗುತ್ತಾ ಧರ್ಮದತ್ತ ಒಂದು ಮಾತು ಹೇಳಿದ. ಅದು ರಾಜನ ಕಿವಿಯಲ್ಲಿ ಗಂಟೆಗಟ್ಟಲೆ ಗುಯಿಗುಡುತ್ತಿತ್ತು. ಅವನು ಹೇಳಿದ, ಮಹಾರಾಜರೇ, ನೀವು ಆ ಬಡ ಬ್ರಾಹ್ಮಣನನ್ನು ಧೂಳಿನಲ್ಲಿ ಕೆಡವಿದಿರಲ್ಲ, ಆ ದಿನ ನಾನು ದರ್ಬಾರಿನಲ್ಲಿ ಇದ್ದೆ. ಯಾವ ರಾಜ ಒಬ್ಬ ಮನುಷ್ಯನಿಗೆ ಮರ್ಯಾದೆ ಕೊಡುವುದಿಲ್ಲವೋ ಅವನು ನನಗೆ ಯಾವ ಮರ್ಯಾದೆ ಕೊಡುತ್ತಾನೆ ಎಂದು ನಾನು ಅಂದುಕೊಂಡಿದ್ದೆ. ಅದೇ ದಿನ ನನ್ನ ಮನಸ್ಸಿನಲ್ಲಿ ಕಳ್ಳತನದ ಯೋಚನೆ ಬಂತು. ರಾಜನಿಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಅವನಿಗೆ ಪದೇ ಪದೇ ದೇವದತ್ತನ ನೆನಪಾಗುತ್ತಿತ್ತು. ಆ ಮುದುಕ ಬ್ರಾಹ್ಮಣ ಧೂಳಿನಲ್ಲಿ ಬಿದ್ದಿದ್ದ. ಆದರೆ ರಾಜ ಆ ನೆನಪನ್ನು ಉದರಿ ಹಾಕಿದ ಮತ್ತು ಇದೆಲ್ಲ ಬರೀ ಕಾಕತಾಳೀಯ ಎಂದು ತನ್ನನ್ನೇ ತಾನು ಸಮಾಧಾನಪಡಿಸಿಕೊಂಡ. ಬರಗಾಲ ಅನ್ನೋದು ಎಲ್ಲ ರಾಜ್ಯಗಳಲ್ಲೂ ಬರುತ್ತದೆ ಮತ್ತು ಮಂತ್ರಿಗಳು ಎಲ್ಲ ಕಡೆಯೂ ಭ್ರಷ್ಟರಾಗಿರುತ್ತಾರೆ. ಅವನು ಮಲಗಲು ಪ್ರಯತ್ನಿಸಿದ. ಆದರೆ ಮಲಗುವ ಮುನ್ನ ಅವನಿಗೆ ಇನ್ನೊಂದು ಕೆಟ್ಟ ಸುದ್ದಿ ಸಿಕ್ಕಿತು. ಉತ್ತರದ ಗಡಿಯಲ್ಲಿ ಶತ್ರುಗಳ ಸೈನ್ಯ ಜಮಾವಣೆಯಾಗುತ್ತಿತ್ತು. ರಾಜ ಸೇನಾಪತಿಯನ್ನು ಕರೆದು, ನಮ್ಮ ಬಳಿ ಎಷ್ಟು ಸೈನಿಕರಿದ್ದಾರೆ ಎಂದು ಕೇಳಿದ. ಸೇನಾಪತಿ, ಮಹಾರಾಜರೇ, ಹಿಂದಿನ ಯುದ್ಧದಲ್ಲಿ ಬಹಳ ನಷ್ಟವಾಗಿತ್ತು. ಈಗ ಇಡೀ ಸೈನ್ಯ ತಯಾರಿಲ್ಲ ಎಂದು ತಿಳಿಸಿದ. ರಾಜ, ಹಾಗಾದರೆ ತಯಾರು ಮಾಡು ಎಂದ. ಸೇನಾಪತಿ, ಮಹಾರಾಜರೇ, ಸೈನಿಕರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಸಿಕ್ಕಿಲ್ಲ. ಹಾಗಾಗಿ ಅವರು ಮುಖ ತಿರುಗಿಸಿಕೊಳ್ಳುತ್ತಿದ್ದಾರೆ. ಅವರ ನೈತಿಕ ಸ್ಥೈರ್ಯ ಕುಸಿದಿದೆ ಎಂದು ಹೇಳಿದ. ರಾಜ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ. ಇದೆಲ್ಲವೂ ಒಟ್ಟಿಗೆ ಯಾಕೆ ಆಗುತ್ತಿದ್ದೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಬರಗಾಲ, ಸ್ನೇಹಿತರ ದ್ರೋಹ, ಮಂತ್ರಿಯ ಕಳ್ಳತನ ಮತ್ತು ಈಗ ಶತ್ರುಗಳ ದಾಳಿ. ಒಂದಾದ ಮೇಲೊಂದು ಎಲ್ಲ ಸಂಕಷ್ಟಗಳು ಬರುತ್ತಿದ್ದವು. ಯಾರು ಇಸ್ಪೀಟೆಲೆಗಳ ಮನೆಯನ್ನು ಕೆಡವುತ್ತಿದ್ದಾರೇನೋ ಎನ್ನುವ ಹಾಗೆ. ಹಿಂದಿನ ಪೆಟ್ಟು ಬಿದ್ದು ಸುಧಾರಿಸಿಕೊಳ್ಳುವಷ್ಟರಲ್ಲೇ ಮುಂದಿನದ್ದು ಬಂದು ಬಿಡುತ್ತಿತ್ತು. ಅದೇ ರಾತ್ರಿ ಅರಮನೆಯಲ್ಲಿ ಇನ್ನೊಂದು ಘಟನೆ ನಡೆಯಿತು.
ಸ್ವಲ್ಪ ಹುಷಾರಾಗಿದ್ದ ಅಭಿನವ್ಗೆ ಮತ್ತೆ ವಿಪರೀತ ಜ್ವರ ಬಂತು. ಈ ಬಾರಿ ಜ್ವರ ಮೊದಲಿಗಿಂತಲೂ ಜಾಸ್ತಿ ಇತ್ತು. ರಾಜ ಅವನ ಬಳಿ ಹೋದ, ಮಗನ ಕಾದಿದ್ದ ಹೆಣೆಯನ್ನು ಮುಟ್ಟಿದ ಮತ್ತು ಆ ಸ್ಪರ್ಶದಲ್ಲಿ, ಆ ಒಂದು ಕ್ಷಣದಲ್ಲಿ ರಾಜನ ಒಳಗೆ ಎಲ್ಲೋ ಏನೋ ಕಳಚಿಬಿದ್ದಂತಾಯಿತು. ಅವನು ಅಲ್ಲೇ ನೆಲದ ಮೇಲೆ ಮಗನ ಪಕ್ಕ ಕೂತುಬಿಟ್ಟ. ತಾನು ಅಮರ, ಅಜೇಯ ಎಂದು ತಾನು ಏನೆಲ್ಲ ಯೋಚಿಸುತ್ತಿದ್ದನೋ ಅದೆಲ್ಲವೂ ತನ್ನ ಭ್ರಮೆಯನ್ನೋದು ಅವನಿಗೆ ಅರಿವಾಯಿತು. ಆದರೆ ಅವನ ಅಹಂಕಾರ ಇನ್ನೂ ಸಂಪೂರ್ಣವಾಗಿ ಮುರಿದು ಬಿದ್ದಿರಲಿಲ್ಲ. ಅದು ಇನ್ನೂ ಪುಡಿಯಾಗುವುದು ಬಾಕಿಯಿತ್ತು. ಕೊನೆಗೂ ಎಲ್ಲರಿಗೂ ಯಾವ ದಿನದ ಭಯವಿತ್ತೋ ಆ ದಿನ ಬಂದೇ ಬಿಟ್ಟಿತು. ಉತ್ತರದ ಗಡಿಯಲ್ಲಿ ಶತ್ರುಗಳು ದಿಢೀರನೆ ದಾಳಿ ಮಾಡಿದರು. ರಾಜನ ಸೈನ್ಯ ದುರ್ಬಲವಾಗಿತ್ತು. ಸೈನಿಕರ ಉತ್ಸಾಹ ಕುಗ್ಗಿತ್ತು. ಬೊಕ್ಕಸ ಖಾಲಿಯಾಗಿತ್ತು ಮತ್ತು ತಿನ್ನಲು ಕುಡಿಯಲು ಅಭಾವವಿತ್ತು. ಆದರೂ ರಾಜ ವೀರೇಂದ್ರ ಖುದ್ದಾಗಿ ಸೈನ್ಯದ ನೇತೃತ್ವ ವಹಿಸಿದ. ಯುದ್ಧದಿಂದ ಅವನು ಎಂದಿಗೂ ಓಡಿ ಹೋಗುತ್ತಿರಲಿಲ್ಲ ಅನ್ನೋದೇ ಅವನ ಶಕ್ತಿಯಾಗಿತ್ತು. 3 ದಿನಗಳ ಕಾದ ಘೋರ ಯುದ್ಧ ನಡೆಯಿತು. 3ನೇ ದಿನ ರಾಜನೇ ಖುದ್ದಾಗಿ ಆರಿಸಿದ್ದ ಮತ್ತು ಬಟ್ಟಿ ಕೊಟ್ಟಿದ್ದ ಅವನ ಸ್ವಂತ ಸೇನಾಪತಿಯೇ ಶತ್ರುಗಳೊಡನೆ ಕೈಜೋಡಿಸಿದ. ಅವನು ಯುದ್ಧದ ಮಧ್ಯದಲ್ಲೇ ರಾಜನಿಗೆ ದ್ರೋಹ ಬಗೆದು ತನ್ನ ಸೈನ್ಯವನ್ನು ಹಿಂದಕ್ಕೆ ತೆಗೆದುಕೊಂಡ. ಸ್ವರ್ಣಪುರದ ಸೈನಿಕರು ಚದುರಿ ಹೋದರು. ಕೋಟೆಯ ಮುಖ್ಯ ದ್ವಾರ ಒಡೆದು ಹೋಯಿತು. ರಾಜ ವೀರೇಂದ್ರ ತನ್ನ ಅರಮನೆಯನ್ನು ಬಿಟ್ಟು ಬರಬೇಕಾಯಿತು. ಅವನು ರಾತ್ರಿಯ ಕತ್ತಲೆಯಲ್ಲಿ ಅಲ್ಲಿಂದ ಹೊರಟ. ಅವನ ಜೊತೆ ರಾಣಿ ಸುಮೇಧ ಇದ್ದರು. ಕಾಯಿಲೆ ಬಿದ್ದಿದ್ದ ಅಭಿನವಿದ್ದ ಮತ್ತು ಕೇವಲ ಬೆರಳೆಣಿಕೆಯಷ್ಟು ನಿಷ್ಠಾವಂತ ಸೇವಕರಿದ್ದರು. ಯಾವ ಅರಮನೆ ಒಂದು ಕಾಲದಲ್ಲಿ ಚಿನ್ನದಿಂದ ಕಂಗೊಳಿಸುತ್ತಿತ್ತೋ ಇವತ್ತು ಅದು ಶತ್ರುಗಳ ವಶದಲ್ಲಿತ್ತು. ಯಾವ ದರ್ಬಾರಿನಲ್ಲಿ ಚಿನ್ನದ ಸಿಂಹಾಸನವಿತ್ತೋ ಇವತ್ತು ಅದರ ಮೇಲೆ ಬೇರೆ ಯಾಲೋ ಕೂತಿದ್ದರು. ಆ ರಾತ್ರಿ ಅವರಿಗೆ ಬಹಳ ಸುದೀರ್ಘವಾಗಿತ್ತು. ಕಾಡಿನ ದಾರಿಯಾಗಿತ್ತು. ಸುತ್ತಲೂ ತಟ್ಟ ಕತ್ತಲಿತ್ತು ಮತ್ತು ದಾರಿಯಲ್ಲಿ ಮುಳ್ಳುಗಳಿದ್ದವು. ರಾಣಿ ಅಭಿನವನ್ನು ತಮ್ಮ ಮಡಿಲಲ್ಲಿ ಎತ್ತಿಕೊಂಡಿದ್ದರು. ಅವನ ಜ್ವರ ಬಹಳ ಜಾಸ್ತಿಯಾಗಿತ್ತು ಮತ್ತು ಅವನು ಆಗಾಗ ತಾಯಿಯ ಮಡಿಲಿನಲ್ಲಿ ನೋವಿನಿಂದ ನರಳುತ್ತಿದ್ದ. ರಾಜ ಏಕ್ದಮ್ ಮೌನವಾಗಿ ಮುಂದೆ ಮುಂದೆ ನಡೆಯುತ್ತಿದ್ದ. ಯುದ್ಧದಲ್ಲಿ ಅವನ ಕಾಲಿಗೆ ಪೆಟ್ಟಾಗಿತ್ತು. ಬಟ್ಟೆಗಳು ಕೊಳೆಯಾಗಿದ್ದವು ಮತ್ತು ಅವನ ರಾಜಮುಕುಟ ಎಲ್ಲಿ ಬಿತ್ತೋ ಅವನಿಗೆ ಗೊತ್ತೂ ಆಗಲಿಲ್ಲ. ಒಬ್ಬ ಸೇವಕ, ಮಹಾರಾಜರೇ, ಮುಂದೆ ಒಂದು ಸಣ್ಣ ಹಳ್ಳಿ ಇದೆ, ಅಲ್ಲಿ ರಾತ್ರಿ ಕೊಳೆಯಬಹುದು ಎಂದು ಹೇಳಿದ. ಅವರು ಆ ಹಳ್ಳಿಗೆ ತಲುಪಿದರು. ಒಬ್ಬ ರೈತನ ಮನೆಯ ಹೊರಗೆ ನಿಂತರು. ರಾಜ ಬಾಗಿಲು ಬಡಿದ. ರೈತ ಬಾಗಿಲು ತೆಗೆದ. ರಾತ್ರಿಯ ಕತ್ತಲೆಯಲ್ಲಿ ಅವನಿಗೆ ಒಬ್ಬ ಸಸ್ತಾದ, ಸೋತು ಹೋದ ಮತ್ತು ಕೊಳೆಯಾದ ಬಟ್ಟೆಗಳನ್ನು ಧರಿಸಿದ್ದ ಮನುಷ್ಯ ಕಂಡ. ರೈತ ರಾಜನನ್ನು ಗುರುತಿಸಲಿಲ್ಲ. ಯಾರು ನೀವು ಎಂದು ಅವನು ಕೇಳಿದ. ರಾಜ ಒಂದು ಕ್ಷಣ ನಿಂತು ತನ್ನ ಗುರುತನ್ನು ಮುಚ್ಚಿಡುತ್ತ, ನಾನೊಬ್ಬ ದಾರಿ ಹೋಗ, ನನಗೆ ಕೇವಲ ಇವತ್ತಿನ ರಾತ್ರಿಗೆ ಮಾತ್ರ ಆಶ್ರಯ ಬೇಕು ಎಂದು ಹೇಳಿದ. ರೈತ ಒಳಗೆ ಇಣುಕಿ ತನ್ನ ಹೆಂಡತಿಯನ್ನು ಕೇಳಿದ. ಹೆಂಡತಿ ಬರಲಿ ಬಿಡಿ ಎಂದಳು. ಅವರು ಒಳಗೆ ಹೋದರು. ಆ ರಾತ್ರಿ ರಾಜ ಒಬ್ಬ ಬಡ ರೈತನ ಮನೆಯ ಮಣ್ಣಿನ ನೆಲದ ಮೇಲೆ ಮಲಗಿದ. ಅಲ್ಲಿ ಯಾವುದೇ ಸಿಂಹಾಸನವಿರಲಿಲ್ಲ, ಮೆತ್ತನೆಯ ಹಾಸಿಗೆ ಇರಲಿಲ್ಲ, ಸೇವೆ ಮಾಡಲು ಆಳುಗಳಿರಲಿಲ್ಲ ಮತ್ತು ಗಾಳಿ ಹಾಕಲು ಚಾಮರವೂ ಇರಲಿಲ್ಲ. ಕೇವಲ ಹೊತ್ತುಕೊಳ್ಳಲು ಒಂದು ಹಳೆಯ ಚಾದರ ಇತ್ತು ಮತ್ತು ಚಾವಣಿಯಿಂದ ತೊಟ್ಟಿ ಕಿತ್ತಿರುವ ಮಳೆಯ ಹನಿಗಳು. ಇಡೀ ವರ್ಷ ಬರದೇ ಇದ್ದ ಮಳೆ ಇವತ್ತು ಬಂದಿತ್ತು. ರಾಜನ ಕಣ್ಣುಗಳು ತೆರೆದಿದ್ದವು ಮತ್ತು ಅವನು ಮೇಲಕ್ಕೆ ನೋಡುತ್ತಿದ್ದ. ಮಳೆಯ ಹನಿಗಳು ಅವನ ಮುಖದ ಮೇಲೆ ಬೀಳುತ್ತಿದ್ದವು ಮತ್ತು ಆ ಕತ್ತಲೆಯಲ್ಲಿ ಅವನಿಗೆ ಆ ಬ್ರಾಹ್ಮಣ ದೇವದತ್ತನ ನೆನಪಾಯಿತು. ಅವನು ಕೂಡ ಬಹುಶಃ ಇದೇ ತರ ಯಾವುದಾದರೂ ರಾತ್ರಿ ಎಲ್ಲಾದರೂ ಮಲಗುತ್ತಿರಬಹುದು. ಅವನ ಮನೆಯ ಚಾವಣಿ ಕೂಡ ಬಹುಶಃ ಇದೇ ರೀತಿ ಸೂರುತ್ತಿರಬಹುದು. ಆದರೆ ರಾಜನಿಗೆ ಈ ಮೊದಲು ಎಂದಿಗೂ ಇದರ ಪರಿವೇ ಇರಲಿಲ್ಲ. ಬೆಳಗಾಯಿತು. ಅವರು ಮತ್ತೆ ಮುಂದೆ ನಡೆದರು ಮತ್ತು ಆ ದಾರಿಯಲ್ಲಿ ಒಂದು 3 ದಾರಿ ಸೇರುವ ಜಾಗದಲ್ಲಿ ರಾಜ ಒಂದು ದೃಶ್ಯವನ್ನು ನೋಡಿದ. ಎದುರುಗಡೆ ಒಬ್ಬ ವಯಸ್ಸಾದ ಮನುಷ್ಯ ಕೂತಿದ್ದ. ಕೈಯಲ್ಲಿ ಕೋಲು, ಬೆಳ್ಳಗಿನ ಕೂದಲು, ಬಗ್ಗಿರುವ ಬೆನ್ನು. ಅವನು ಬೇರಾರೂ ಅಲ್ಲ, ಸಾಕ್ಷಾತ್ ದೇವದತ್ತನೇ ಆಗಿದ್ದ. ಇಬ್ಬರ ಕಣ್ಣುಗಳು ಬೇಕಿಯಾದವು. ಒಂದು ಕ್ಷಣ ಸಮಯ ನಿಂತೇ ಹೋದಂತೆ ಭಾಸವಾಯಿತು. ದೇವದತ್ತ ರಾಜನನ್ನು ಗುರುತಿಸಿದ ಮತ್ತು ರಾಜ ದೇವದತ್ತನನ್ನು. ಆ ಕ್ಷಣವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಯಾವ ಮುಖದ ಮೇಲೆ ಯಾವಾಗಲೂ ಅಹಂಕಾರ ಇರುತ್ತಿತ್ತೋ ಇವತ್ತು ಆ ರಾಜನ ಮುಖದ ಮೇಲೆ ನಾಚಿಕೆ ಮತ್ತು ನೋವಿನ ಮಿಶ್ರಿತ ಭಾವವಿತ್ತು. ದೇವದತ್ತ ಏನೂ ಹೇಳಲಿಲ್ಲ, ಕೇವಲ ನೋಡುತ್ತಿದ್ದ. ರಾಜ ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿದ ಮತ್ತು ಅವನು ಮೌನವಾಗಿ ಮುಂದೆ ನಡೆದ. ಆದರೆ ಆ ಒಂದು ಕ್ಷಣದ ಭೇಟಿ ಅವನ ಒಳಗೆ ಏನನ್ನೋ ಅಲ್ಲಾಡಿಸಿತ್ತು. ವರ್ಷಗಳಿಂದ ಹೆಪ್ಪುಗಟ್ಟಿದ್ದ ಆ ಕಲ್ಲಿನಂಥ ಹೃದಯ ಈಗ ಕರಗಲು ಶುರುವಾಗಿತ್ತು. ನಡೆಯುತ್ತಾ ನಡೆಯುತ್ತಾ ಅವರು ಕಾಡಿನ ಮಧ್ಯದಲ್ಲಿದ್ದ ಒಂದು ಸಣ್ಣ ಹಳೆಯ ದೇವಸ್ಥಾನದ ಬಳಿ ನಿಂತರು. ಆ ದೇವಸ್ಥಾನ ಸಾಕಷ್ಟು ಹಾಳಾಗಿತ್ತು. ಆದರೆ ಅಲ್ಲಿ ಶಿವಲಿಂಗ ಇತ್ತು ಮತ್ತು ಅದರ ಮುಂದೆ ಒಂದು ದೀಪ ಉರಿಯುತ್ತಿತ್ತು. ಅದನ್ನು ಬಹುಶಃ ಯಾರೋ ದಾರಿ ಹೋಕರು ಹಚ್ಚಿಟ್ಟು ಹೋಗಿರಬೇಕು. ರಾಣಿ ಅಭಿನವ್ನನ್ನು ಒಂದು ಮರದ ನೆರಳಿನಲ್ಲಿ ಮಲಗಿಸಿದರು. ಅವನ ಜ್ವರ ಬಹಳ ಜಾಸ್ತಿಯಾಗಿತ್ತು ಮತ್ತು ಅವನ ಕಣ್ಣುಗಳು ಮುಚ್ಚಿದ್ದವು. ರಾಜ ಒಬ್ಬ ಸೇವಕನಿಗೆ ನೀರು ತರಲು ಹೇಳಿದ. ಸೇವಕ ನೀರು ತರಲು ಹೋದ. ರಾಜ ಅಲ್ಲಿ ಒಬ್ಬನೇ ನಿಂತಿದ್ದ. ಅವನು ದೇವಸ್ಥಾನದ ಒಳಗೆ ಇಣುಕಿ ನೋಡಿದ.
ಎದುರುಗಡೆ ಶಿವಲಿಂಗ ಇತ್ತು. ಅವನು ಎಷ್ಟು ವರ್ಷಗಳಿಂದ ಆ ಶಿವಲಿಂಗದ ಬಳಿ ಅಪ್ಪಟ ಮನಸ್ಸಿನಿಂದ ಹೋಗಿಯೇ ಇರಲಿಲ್ಲ. ಅರಮನೆಯಲ್ಲಿ ದೊಡ್ಡ ದೇವಸ್ಥಾನವಿತ್ತು, ಆದರೆ ಅಲ್ಲಿ ಅವನು ಕೇವಲ ತೋರಿಕೆಗಾಗಿ ಮತ್ತು ದರ್ಬಾರಿಗಳ ಮುಂದೆ ಮಾತ್ರ ಹೋಗುತ್ತಿದ್ದ. ಇವತ್ತು ಅವನು ಆ ಒಡೆದು ಹೋದ ದೇವಸ್ಥಾನದ ಬಾಗಿಲಲ್ಲಿ ನಿಂತಿದ್ದ. ಅವನು ದೇವಸ್ಥಾನದ ಒಳಗೆ ಹೆಜ್ಜೆ ಇಟ್ಟ. ನೆಲ ಕಚ್ಚಾ ಮಣ್ಣಿನದ್ದಾಗಿತ್ತು ಮತ್ತು ಮೇಲಿನ ಛಾವಣಿ ಮುರಿದು ಬಿದ್ದಿತ್ತು. ಹೊರಗಡೆ ಸುರಿಯುತ್ತಿದ್ದ ಮಳೆಯಿಂದ ಕಾಡಿನ ಹಸಿ ಮಣ್ಣಿನ ಸುವಾಸನೆ ಬರುತ್ತಿತ್ತು. ಎದುರುಗಡೆ ಆ ಕಪ್ಪು ಬಣ್ಣದ ಸಣ್ಣ ಮತ್ತು ಸರಳವಾದ ಶಿವಲಿಂಗ ಇತ್ತು. ಅದರ ಮೇಲೆ ಯಾವುದೇ ಚಿನ್ನದ ಹೊದಿಕೆ ಇರಲಿಲ್ಲ, ಯಾವುದೇ ವಜ್ರಗಳನ್ನು ಕೆತ್ತರಲಿಲ್ಲ, ಕೇವಲ ಒಂದು ಕಲ್ಲು. ರಾಜನ ಕಣ್ಣುಗಳು ಆ ಕಲ್ಲಿನ ಮೇಲೆಯೇ ನೆಟ್ಟಿದ್ದವು. ಅವನ ಕಾಲುಗಳು ನಡುಗಲು ಶುರುವಾದವು. ಅವನು ನಿಧಾನವಾಗಿ ಮೊಣಕಾಲೂರಿ ಕೆಳಗೆ ಕೂತ ಮತ್ತು ಆಮೇಲೆ ಅವನ ಒಳಗಿಂದ ಬಂದ ಆ ಧ್ವನಿ ಯಾವುದೇ ರಾಜನ ಧ್ವನಿಯಾಗಿರಲಿಲ್ಲ, ಬದಲಾಗಿ ಒಬ್ಬ ಅಸಹಾಯಕ ಮನುಷ್ಯನ ಆರ್ತನಾದವಾಗಿತ್ತು. ಅವನು ಹೇಳಿದ, ಪ್ರಭು. ಅವನ ಧ್ವನಿ ಒಡೆಯಿತು. ಅವನು ಮುಂದೆ ಏನೂ ಮಾತನಾಡಲು ಆಗಲಿಲ್ಲ ಮತ್ತು ಅವನ ಗಂಟಲು ಕಟ್ಟಿಕೊಂಡಿತ್ತು. ಶತ್ರುಗಳ ಮುಂದೆ ಎಂದಿಗೂ ತಲೆಬಾಗದ, ಎಂದಿಗೂ ಯಾರ ಮುಂದೆಯೂ ಕೈ ಮುಗಿಯದ ರಾಜ ವೀರೇಂದ್ರ ಇವತ್ತು ಆ ಮಣ್ಣಿನ ನೆಲದ ಮೇಲೆ ಸಂಪೂರ್ಣವಾಗಿ ಹೊರಗಿ ಮಲಗಿಬಿಟ್ಟ. ಅವನು ತನ್ನ ಕೈಗಳನ್ನು ಚಾಚಿ ತನ್ನ ಹಣೆಯನ್ನು ನೆಲಕ್ಕೆ ತಾಗಿಸಿದ ಮತ್ತು ಅವನು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ. ಅದು ಅವನು ವರ್ಷಗಳಿಂದ ಅಳದೇ ಇದ್ದಂತಹ ಅಳುವಾಗಿತ್ತು. ಅವನು ಸ್ವಲ್ಪ ಮಾತನಾಡಲು ಸಾಧ್ಯವಾದಾಗ ಅವನ ಮಾತುಗಳು ಮುರಿದು ಮುರಿದು ಬಂದವು. ಅವನು, ನನ್ನನ್ನು ಕ್ಷಮಿಸಿಬಿಡು ಪ್ರಭು, ನನ್ನನ್ನು ಕ್ಷಮಿಸಿಬಿಡು ಎಂದ. ಅವನು ಒಂದು ಉದ್ದವಾದ ಉಸಿರೆಳೆದುಕೊಂಡು, ನನಗೆ ಎಲ್ಲವೂ ಗೊತ್ತಿದೆ ಎಂದು ನಾನು ಅಂದುಕೊಂಡಿದ್ದೆ, ನನ್ನ ಶಕ್ತಿಯೇ ಎಲ್ಲವೂ ಅಂತ ನಾನು ಅಂದುಕೊಂಡಿದ್ದೆ, ನಾನು ನಿನ್ನನ್ನೇ ಮರೆತು ಬಿಟ್ಟಿದ್ದೆ ಎಂದ. ಅವನು ನಿಂತ. ಅವನ ಕಣ್ಣು ಮುಂದೆ ದೇವದತ್ತನ ಮುಖ ಸುಳಿಯಿತು. ಅವನು ಧೂಳಿನಲ್ಲಿ ಬಿದ್ದಿದ್ದ ಮತ್ತು ಅವನ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು. ರಾಜ ಹೇಳಿದ, ಆ ಮುದುಕ ಬ್ರಾಹ್ಮಣನನ್ನು ನಾನು ಧೂಳಿನಲ್ಲಿ ಕೆಡವಿದೆ. ಅವನ ಮಗಳಿಗೆ ಹುಷಾರಿರಲಿಲ್ಲ, ಅವನು ಕೇವಲ ಸಹಾಯ ಕೇಳಿದ್ದ ಅಷ್ಟೇ. ಮತ್ತು ನಾನು, ಅವನ ಗಂಟಲು ಮತ್ತೆ ಕಟ್ಟಿಕೊಂಡಿತ್ತು. ನಾನು ಅವನಿಗೆ ಏನೂ ಕೊಡಲಿಲ್ಲ, ಬದಲಾಗಿ ಅವನನ್ನು ಅವಮಾನಿಸಿದೆ. ಅವನ ಕಣ್ಣುಗಳಿಂದ ಕಣ್ಣೀರು ಹರಿದು ಮಣ್ಣನ್ನು ಒದ್ದೆ ಮಾಡುತ್ತಿತ್ತು. ಅವನು ಹೇಳಿದ, ಆ ಮುದುಕನ ಕಣ್ಣೀರಿನ ಭಾರವನ್ನು ನಾನು ಹೊತ್ತುಕೊಂಡು ತಿರುಗಾಡುತ್ತಿದ್ದೆ, ಆದರೆ ಅದು ನನಗೆ ಗೊತ್ತಿರಲಿಲ್ಲ. ಒಂದು ದೀರ್ಘವಾದ ಮೌನದ ನಂತರ ಅವನು ಹೇಳಿದ, ಈಗ ನನಗೆ ಗೊತ್ತಾಗಿದೆ. ಹೊರಗಡೆ ಗಾಳಿ ಬೀಸಿತು ಮತ್ತು ದೇವಸ್ಥಾನದ ದೀಪ ನಡುಗಿತು. ರಾಜ ಎದ್ದು ದೀಪವನ್ನು ನೋಡಿ, ನನ್ನ ಮಗನನ್ನು ಉಳಿಸು ಪ್ರಭು ಎಂದ. ಅವನು ಮುಗ್ಧ. ಅವನೇನೂ ಮಾಡಿಲ್ಲ. ನನ್ನ ತಪ್ಪಿನ ಶಿಕ್ಷೆಯನ್ನು ನನಗೆ ಕೊಡು, ಅವನಿಗಲ್ಲ. ಮತ್ತು ಮೊದಲ ಬಾರಿಗೆ ರಾಜ ತಾನು ತನ್ನ ಅಹಂಕಾರದಲ್ಲಿ ಎಂದಿಗೂ ಹೇಳಲಾಗದಿದ್ದ ಆ ಮಾತನ್ನು ಹೇಳಿದ. ಅವನು ಹೇಳಿದ, ನಾನು ಒಬ್ಬಂಟಿಯಾಗಿ ಏನೂ ಅಲ್ಲ, ನೀನಿಲ್ಲದೆ ನನ್ನ ಅಸ್ತಿತ್ವವೇ ಇಲ್ಲ. ಆ ಮಾತು ದೇವಸ್ಥಾನದ ಗೋಡೆಗಳಲ್ಲಿ ಪ್ರತಿಧ್ವನಿಸಿತು. ದೀಪದ ಜ್ವಾಲೆ ದಿಢೀರನೆ ಮೇಲಕ್ಕೇರಿತು ಮತ್ತು ಅದೇ ಕ್ಷಣ ಹೊರಗಡೆಯಿಂದ ರಾಣಿಯ ಗಾಬರಿಯಾದ ಧ್ವನಿ ಬಂತು. ಮಹಾರಾಜರೇ, ಬೇಗ ಬನ್ನಿ. ರಾಜ ಓಡಿ ಹೊರಗೆ ಬಂದ. ರಾಣಿ ಅಭಿನವನ ಬಳಿ ಕೂತಿದ್ದರು. ಅಭಿನವನ ಕಣ್ಣುಗಳು ತೆರೆದಿದ್ದವು. ಅವನ ಮುಖದ ಮೇಲೆ ಜ್ವರದ ಬದಲು ಒಂದು ಲಘುವಾದ ಕೆಂಪು ಬಣ್ಣವಿತ್ತು. ಅವನು ನೋಡುತ್ತಿದ್ದ. ಅವನು ತನ್ನ ತಂದೆಯನ್ನು ನೋಡಿ ಅಪ್ಪ ಎಂದ. ರಾಜ ತಕ್ಷಣ ಅವನನ್ನು ಎತ್ತಿಕೊಂಡು ಎದೆಗಪ್ಪಿಕೊಂಡ ಮತ್ತು ಆಮೇಲೆ ರಾಜ ಯಾವುದೋ ದೊಡ್ಡ ಅಣೆಕಟ್ಟು ಒಡೆದ ಹಾಗೆ ಅತ್ತ. ಆದರೆ ಈ ಕಥೆ ಇಲ್ಲಿಗೆ ಮುಗಿದಿರಲಿಲ್ಲ, ಏಕೆಂದರೆ ರಾಜ ಅಳುತ್ತಿದ್ದಾಗ ಆ 3 ದಾರಿ ಸೇರುವ ಜಾಗದಲ್ಲಿ ದೇವದತ್ತ ಇನ್ನೂ ಕೂತಿದ್ದ. ಮತ್ತು ಮರುದಿನ ಮುಂಜಾನೆ ಯಾರೋ ಅವನಿಗೆ ಆ ರಾಜ ತನ್ನ ಮಗನೊಡನೆ ಕಾಡಿನಲ್ಲಿದ್ದಾನೆ ಎಂದು ಹೇಳಿದರು. ದೇವದತ್ತ ಕಣ್ಣು ಮುಚ್ಚಿಕೊಂಡ. ಅವನ ಮನಸ್ಸಿನಲ್ಲಿ ಬಹಳಷ್ಟಿತ್ತು. ವರ್ಷಗಳ ನೋವು, ಅವಮಾನ, ನಂದಿನಿಯ ಕಣ್ಣೀರು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೊಂದು ಧ್ವನಿಯೂ ಇತ್ತು. ಅದು ದೇವರ ಕಡೆಯಿಂದ ಬರುವ ಧ್ವನಿಯಾಗಿತ್ತು. ಆ ಧ್ವನಿ ಹೇಳುತ್ತಿತ್ತು, ದೇವದತ್ತ, ಕ್ಷಮಿಸುವುದು ಶಕ್ತಿಯ ಸಂಕೇತ. ಅವನು ಆ ಧ್ವನಿಯನ್ನು ಆಲಿಸಿದ. ಒಂದು ಉದ್ದವಾದ ಉಸಿರೆಳೆದುಕೊಂಡು ಎದ್ದು ಆ ಕಾಡಿನ ಕಡೆಗೆ ನಡೆಯಲಾರಂಭಿಸಿದ. ಮರುದಿನ ಬೆಳಗ್ಗೆ ಅಭಿನವ್ಗೆ ಜ್ವರ ಮತ್ತೆ ಬಂತು. ಆದರೆ ಈ ಬಾರಿ ಅದು ಮೊದಲಿಗಿಂತಲೂ ಎಷ್ಟೋ ಪಾಲು ಜಾಸ್ತಿಯಾಗಿತ್ತು. ಮಗುವಿನ ಉಸಿರಾಟ ಬಹಳ ಸಣ್ಣದಾಗಿ ಮತ್ತು ವೇಗವಾಗಿ ಸಾಗುತ್ತಿತ್ತು. ಅವನ ತುಟಿಗಳು ನೀಲಿಗಟ್ಟುತ್ತಿದ್ದವು ಮತ್ತು ಕೈಕಾಲುಗಳು ತಣ್ಣಗಾಗುತ್ತಿದ್ದವು. ರಾಣಿ ವಿಪರೀತ ಗಾಬರಿಯಾದರು. ಅವರು ಅಭಿನವನನ್ನು ಎದೆಗಪ್ಪಿಕೊಂಡು ತಮ್ಮ ದೇಹದ ಉಷ್ಣತೆಯನ್ನು ಅವನಿಗೆ ನೀಡಲು ಪ್ರಯತ್ನಿಸಿದರು. ಅವರು ಹೇಳಿದರು, ಮಗು ಮಗು ನೋಡು, ಅಮ್ಮ ಇದ್ದೀನಿ, ಅಮ್ಮ ಇಲ್ಲೇ ಇದ್ದೀನಿ. ಅಭಿನವನ ಕಣ್ಣುಗಳು ಅರ್ಧ ತೆರೆದಿದ್ದವು. ಅವನು ಮೆಲ್ಲಗೆ ತಾಯಿಯನ್ನು ನೋಡಿ ಬಹಳ ಕಷ್ಟಪಟ್ಟು ಅಮ್ಮ, ಮಹಾದೇವ ಎಂದ. ರಾಣಿಯ ಉಸಿರು ನಿಂತು ಹೋಯಿತು. ಮಗು ಏನು ಹೇಳುತ್ತಿದೆ ಎಂದು ಅವರಿಗೆ ಅರ್ಥವಾಗಲಿಲ್ಲ. ರಾಜ ಪಕ್ಕದಲ್ಲೇ ನಿಂತಿದ್ದ. ಅವನು ಕೂಡ ಬಹಳ ಭಯಭೀತನಾಗಿದ್ದ. ಅವನು, ಇಲ್ಲಿ ಯಾವ ವೈದ್ಯರೂ ಇಲ್ಲ, ಯಾವ ಔಷಧಿಯೂ ಇಲ್ಲ, ನಾವೇನು ಮಾಡೋದು ಎಂದ.
ಅಷ್ಟರಲ್ಲಿ ಕಾಡಿನ ದಾರಿಯಿಂದ ಒಂದು ಧ್ವನಿ ಬಂತು. ರಾಜನ್. ಆ ಧ್ವನಿಯನ್ನು ಕೇಳಿ ರಾಜನ ದೇಹ ಒಮ್ಮೆಗೆ ನೇರವಾಯಿತು. ಅವನು ತಿರುಗಿ ನೋಡಿದ. ಅಲ್ಲಿ ದೇವದತ್ತ ನಿಂತಿದ್ದ. ಕೈಯಲ್ಲಿ ಅದೇ ಹಳೆಯ ಕೋಲು, ಬಗ್ಗಿದ ದೇಹ ಮತ್ತು ಬೆಳ್ಳಗಿನ ಕೂದಲು. ರಾಜ ಮತ್ತು ದೇವದತ್ತ ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು. ಎಷ್ಟು ಹೊತ್ತಿನವರೆಗೆ ಅಂತ ಗೊತ್ತಿಲ್ಲ. ಆಮೇಲೆ ರಾಜ ಏನೂ ಮಾತನಾಡಲಿಲ್ಲ. ಕೇವಲ ಅವನ ಮೊಣಕಾಲುಗಳು ಮಡಚಿಕೊಂಡವು ಮತ್ತು ಅವನು ಕಾಡಿನ ಆ ಮಣ್ಣಿನಲ್ಲಿ ಆ ಮುದುಕ ಬ್ರಾಹ್ಮಣನ ಕಾಲುಗಳ ಬಳಿ ಬಗ್ಗಿಬಿಟ್ಟ. ಅವನು ತನ್ನ ಹಣೆಯನ್ನು ನೆಲದ ಮೇಲಿಟ್ಟು ನನ್ನನ್ನು ಕ್ಷಮಿಸು ಎಂದ. ಕೇವಲ ಈ 3 ಪದಗಳು. ಯಾವುದೇ ಸಮರ್ಥನೆ ಇಲ್ಲ, ಯಾವುದೇ ತರ್ಕವಿಲ್ಲ, ಯಾವುದೇ ರಾಜಮನೆತನದ ಅಹಂಕಾರವಿಲ್ಲ. ಕೇವಲ ನನ್ನನ್ನು ಕ್ಷಮಿಸು. ದೇವದತ್ತ ಸ್ವಲ್ಪ ಹೊತ್ತು ಸುಮ್ಮನಿದ್ದ. ಅವನ ಕಣ್ಣುಗಳು ತುಂಬಿ ಬಂದವು. ಅವನ ಒಳಗೆ ವರ್ಷಗಳ ನೋವಿತ್ತು. ಸೈನಿಕರು ಅವನನ್ನು ಎಳೆದಾಡಿದ ಆ ದಿನ ಅವನಿಗೆ ನೆನಪಾಯಿತು. ಅವನು ಧೂಳಿನಲ್ಲಿ ಬಿದ್ದಿದ್ದ ದಿನ, ಅವನು ಆಕಾಶದ ಕಡೆ ನೋಡಿ ನ್ಯಾಯ ಕೇಳಿದ್ದ ದಿನ, ಮತ್ತು ನಂದಿನಿ ಅಪ್ಪ ದುಡ್ಡು ಸಿಕ್ತಾ ಎಂದು ಕೇಳಿದ್ದ ಆ ಕ್ಷಣ ನೆನಪಾಯಿತು. ಆ ದಿನ ಹರಿದಿದ್ದ ಕಣ್ಣೀರು. ದೇವದತ್ತ ಆ ಎಲ್ಲ ನೆನಪುಗಳನ್ನು ಅನುಭವಿಸಿದ ಒಂದೊಂದಾಗಿ. ಮತ್ತು ಆಮೇಲೆ ಅವನು ಒಂದು ಮಹಾನ್ ಕಾರ್ಯವನ್ನು ಮಾಡಿದ. ಅವನು ಆ ಎಲ್ಲ ಕಹಿ ನೆನಪುಗಳನ್ನು ತನ್ನ ಮನಸ್ಸಿನಿಂದ ಎತ್ತಿ ದೇವರ ಪಾದಗಳಿಗೆ ಅರ್ಪಿಸಿಬಿಟ್ಟ. ಅವನು ಮನಸ್ಸಿನಲ್ಲೇ ಅಂದುಕೊಂಡ, ಇದೆಲ್ಲವೂ ನಿನ್ನದು ಪ್ರಭು, ನಾನು ಈ ಭಾರವನ್ನು ಇನ್ನು ಮುಂದೆ ಹೊರುವುದಿಲ್ಲ. ಅವನು ರಾಜನ ಕೈ ಹಿಡಿದು ಎತ್ತಿ ಏಳುವೆಂದ. ರಾಜ ಕಣ್ಣುಗಳನ್ನೆತ್ತಿದ. ಅವನ ಕಣ್ಣುಗಳು ಅತ್ತು ಕೆಂಪಾಗಿದ್ದವು. ದೇವದತ್ತ ಅವನ ಕಣ್ಣುಗಳಲ್ಲಿ ನೋಡಿ, ನೀನು ನನಗೆ ತೊಂದರೆ ಕೊಟ್ಟೆ, ಅದು ನಿಜ. ನೀನು ನನ್ನ ಮಗಳಿಗಾಗಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ನೋಡಿಯೂ ಮುಖ ತಿರುಗಿಸಿದೆ, ಅದು ನಿಜ ಎಂದ. ರಾಜ ದೃಷ್ಟಿ ಹರಿಸಲಿಲ್ಲ. ದೇವದತ್ತ ಮುಂದುವರಿಸಿದ, ಆದರೆ ಇವತ್ತು ನೀನು ಏನಾಗಿದ್ದೀಯೋ ಅದು ಕೂಡ ನಿಜ, ಮತ್ತು ನಾನು ಏನಾಗಿದ್ದೇನೋ ಅದು ಕೂಡ ನಿಜ. ದೇವದತ್ತ ರಾಣಿಯ ಕಡೆ ನೋಡಿದ. ಆಮೇಲೆ ಅಭಿನವನನ್ನು ನೋಡಿದ. ಮಗುವಿನ ಉಸಿರಾಟ ಸಿಕ್ಕಿ ಹಾಕಿಕೊಂಡಿತ್ತು. ದೇವದತ್ತ ಅಲ್ಲಿಗೆ ಹೋಗಿ ಅಭಿನವನ ಹಣೆಯ ಮೇಲೆ ತನ್ನ ಕೈಯಿಟ್ಟ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ. ಅವನ ತುಟಿಗಳು ಅದುರಿದವು. ಬಹುಶಃ ಯಾವುದೋ ಮಂತ್ರ ಪಠಿಸುತ್ತಿದ್ದನೋ, ಅಥವಾ ಬಹುಶಃ ಅವನು ಯಾವಾಗಲೂ ಹೇಳುತ್ತಿದ್ದ ಆ ಮಾತೇ ಇರಬಹುದು. ಹೇ ಮಹಾದೇವ, ಈ ಮಗುವನ್ನು ನೋಡು. ದೇವದತ್ತನ ಕೈಗಳು ನಡುಗುತ್ತಿರುವುದನ್ನು ರಾಣಿ ನೋಡಿದರು. ಆ ಮುದುಕ ಮತ್ತು ದುರ್ಬಲ ದೇಹದಲ್ಲಿ ಆ ಸಮಯದಲ್ಲಿ ಒಂದು ಶಕ್ತಿ ಇತ್ತು. ಅದು ಕಾಣಿಸುತ್ತಿರಲಿಲ್ಲ, ಆದರೆ ಅನುಭವಕ್ಕೆ ಬರುತ್ತಿತ್ತು. ದೇವದತ್ತ ಕೈ ತೆಗೆದ, ಕಣ್ಣು ಬಿಟ್ಟ ಮತ್ತು ಮೇಲಕ್ಕೆ ಆಕಾಶದ ಕಡೆ ನೋಡಿದ. ಅವನು ಹೇಳಿದ, ಹೇ ಭಗವಂತ, ನಾನು ಕೊಟ್ಟಿದ್ದ ಶಾಪ ಅದು ನನ್ನದಾಗಿರಲಿಲ್ಲ, ಅದು ನನ್ನ ನೋವಿನ ಶಾಪವಾಗಿತ್ತು. ಇವತ್ತು ನಾನು ಆ ನೋವು ಮತ್ತು ಆ ಶಾಪವನ್ನು ನಿನಗೇ ವಾಪಸ್ ಕೊಡುತ್ತೇನೆ. ಏನು ನ್ಯಾಯ ಮಾಡಬೇಕೋ ನೀನು ಮಾಡು, ನಾನು ಮಧ್ಯ ಬರುವುದಿಲ್ಲ. ಆಮೇಲೆ ಅವನು ಬಹಳ ಮೆಲ್ಲಗೆ ಪ್ರಾರ್ಥಿಸಿದ, ಮತ್ತು ಈ ಮಗುವನ್ನು ಉಳಿಸು, ಇದು ನನ್ನ ವಿನಂತಿ. 1 ಕ್ಷಣ ಕಳೆಯಿತು, 2 ಕ್ಷಣ ಕಳೆಯಿತು, 3 ಕ್ಷಣ ಕಳೆಯಿತು, ಮತ್ತು ಆಮೇಲೆ ದಿಢೀರನೆ ಅಭಿನವ್ ಒಂದು ದೀರ್ಘವಾದ ಉಸಿರೆಳೆದ. ಉಸಿರು ಎಷ್ಟು ದೀರ್ಘವಾಗಿತ್ತು ಅಂದರೆ ರಾಣಿ ಬೆಚ್ಚಿಬಿದ್ದರು. ಅಭಿನವ್ನ ಉಸಿರಾಟ ಇದುವರೆಗೂ ಸಿಕ್ಕಿ ನಡೆಯುತ್ತಿತ್ತಲ್ಲ, ಅದು ದಿಢೀರನೆ ಆಳವಾಗಿ, ಉದ್ದವಾಗಿ ಮತ್ತು ಸ್ಥಿರವಾಗಿ ಬಿಟ್ಟಿತ್ತು. ಅವನ ತುಟಿಗಳ ನೀಲಿ ಬಣ್ಣ ಹೋಗಲಾರಂಭಿಸಿತು ಮತ್ತು ಕೆನ್ನೆಗಳ ಮೇಲೆ ನಿಧಾನವಾಗಿ ಜೀವಕಳೆ ಮರಳತೊಡಗಿತು. ರಾಣಿ ಅವನ ಹಣೆಯನ್ನು ಮುಟ್ಟಿದರು. ಜ್ವರ ಇಳಿಯುತ್ತಿತ್ತು. ಅವನ ಕಣ್ಣುಗಳು ಅರ್ಧ ಮುಚ್ಚಿದ್ದವಲ್ಲ, ಈಗ ನಿಧಾನವಾಗಿ ಪೂರ್ತಿಯಾಗಿ ತೆರೆದುಕೊಂಡವು. ಅಭಿನವ್ ತನ್ನ ತಾಯಿಯನ್ನು ನೋಡಿ ಮುಗುಳ್ನಕ್ಕ. ಆ ನಗುವನ್ನು ನೋಡಿ ರಾಣಿಯ ಇಡೀ ದೇಹ ಖುಷಿಯಿಂದ ನಡುಗಿತು. ಅವರು ಅವನನ್ನು ಎದೆಗಪ್ಪಕೊಂಡು ಅಳಲು ಶುರು ಮಾಡಿದರು. ಒಬ್ಬ ತಾಯಿ ತನ್ನ ಮಗುವನ್ನು ಸಾವಿನ ದವಡೆಯಿಂದ ವಾಪಸ್ ಬರುವುದನ್ನು ನೋಡಿದಾಗ ಹೇಗೆ ಅಳುತ್ತಾಳೋ ಅಂಥ ಅಳುವಾಗಿತ್ತು ಅದು. ರಾಜ ಅಲ್ಲೇ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದ. ಅವನ ಕಣ್ಣುಗಳಿಂದಲೂ ನೀರು ಹರಿಯುತ್ತಿತ್ತು. ಅವನು ದೇವದತ್ತನ ಕಡೆ ನೋಡಿದ. ದೇವದತ್ತನ ಮುಖದ ಮೇಲೆ ಒಂದು ಶಾಂತವಾದ ನಗು ಇತ್ತು. ರಾಜ ಏನೋ ಮಾತನಾಡಬೇಕೆಂದಿದ್ದ, ಧನ್ಯವಾದ ಹೇಳಬೇಕೆಂದಿದ್ದ, ಆದರೆ ಅವನ ಬಾಯಿಂದ ಪದಗಳೇ ಬರಲಿಲ್ಲ. ಅವನು ಕೇವಲ ಕೈ ಮುಗಿದ. ದೇವದತ್ತ ಅವನನ್ನು ನೋಡಿದ ಮತ್ತು ಆಮೇಲೆ ದೃಷ್ಟಿ ಬದಲಿಸಿ ಮೇಲಕ್ಕೆ ಆಕಾಶದ ಕಡೆ ನೋಡಿದ. ಕಾಡಿನ ಹಸಿರಿನ ಮೇಲಿದ್ದ ಆ ನೀಲಿ ಆಕಾಶ, ಅಲ್ಲಿ ನೋಡುತ್ತಿರುವಾಗ ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಅವನು ಮೆಲ್ಲಗೆ ಧನ್ಯವಾದ ಎಂದ. ಆಮೇಲೆ ಕೆಲವು ಕ್ಷಣಗಳ ನಂತರ ರಾಜನ ಮುಖದ ಮೇಲೆ ದಿಢೀರನೆ ಏನೋ ಬದಲಾವಣೆಯಾಯಿತು. ನೇರವಾಗಿ ನಿಂತಿದ್ದ ಅವನ ಕಾಲುಗಳು ಒಮ್ಮೆಲೆ ತಡಬಡಿಸಿದವು. ರಾಣಿ ನೋಡಿ, ಮಹಾರಾಜರೇ ಎಂದು ಕಿರಿಚಿದರು. ರಾಜ ಗೋಡೆಯ ಆಸರೆ ಪಡೆಯಲು ಪ್ರಯತ್ನಿಸಿದ, ಆದರೆ ಅಲ್ಲಿ ಯಾವ ಗೋಡೆಯೂ ಇರಲಿಲ್ಲ. ಅವನು ನಿಧಾನವಾಗಿ ನೆಲದ ಮೇಲೆ ಕೂತ. ಅವನ ಮುಖದ ಮೇಲೆ ನೋವಿತ್ತು, ಆದರೆ ವಿಚಿತ್ರವಾದ ವಿಚಾರವೆಂದರೆ ಅವನ ಕಣ್ಣುಗಳು ಏಕ್ದಂ ಶಾಂತವಾಗಿದ್ದವು. ರಾಣಿ ಓಡಿ ಬಂದು, ಮಹಾರಾಜರೇ ಏನಾಯಿತು? ಸೇವಕ ನೀರು ತನ್ನಿ ಎಂದರು. ರಾಜ ರಾಣಿಯ ಕೈ ಹಿಡಿದುಕೊಂಡ. ಅವನ ಹಿಡಿತದಲ್ಲಿ ಶಕ್ತಿ ಇತ್ತು, ಆದರೆ ದೇಹ ಸುಸ್ತಾಗುತ್ತಿತ್ತು. ಅವನು ಸುಮೇಧ ಎಂದ. ರಾಣಿ ಬಗ್ಗಿ ರಾಜನ ಮುಖದ ಬಳಿ ಬಂದರು. ರಾಜ ಹೇಳಿದ, ನಾನು ಚೆನ್ನಾಗಿದ್ದೀನಿ. ಆದರೆ ಅವನ ಕಣ್ಣುಗಳು ಹೇಳುತ್ತಿದ್ದವು,
ನನ್ನ ಸಮಯ ಈಗ ಬಂದುಬಿಟ್ಟಿದೆ ಅಂತ. ರಾಣಿಯ ಕಣ್ಣುಗಳು ತುಂಬಿ ಬಂದವು. ಅವರು, ಇಲ್ಲ ಮಹಾರಾಜರೇ, ಹಾಗೇ ಹೇಳಬೇಡಿ. ಅಭಿನವ್ ಹುಷಾರಾಗಿದ್ದಾನೆ. ಈಗ ನಾವು ಮತ್ತೆ ಎಲ್ಲವನ್ನೂ ಸರಿ ಮಾಡಿಕೊಳ್ಳೋಣ ಎಂದರು. ರಾಜನ ಧ್ವನಿ ಇನ್ನಷ್ಟು ಕಡಿಮೆಯಾಯಿತು. ಅವನು ರಾಣಿಯನ್ನು ನೋಡಿ, ನೀನು ಯಾವಾಗಲೂ ನನಗೆ ಸತ್ಯದ ದಾರಿಯನ್ನೇ ತೋರಿಸಿದೆ. ನೀನು ನನ್ನನ್ನು ತಪ್ಪು ಮಾಡದಂತೆ ತಡೆಯಲು ಪ್ರಯತ್ನಿಸಿದೆ, ಆದರೆ ನಾನೇ ಕೇಳದಿಲ್ಲ ಎಂದ. ರಾಣಿ ಬಿಕ್ಕಿ ಬಿಕ್ಕಿ ಅಳುತ್ತಾ, ಇದೆಲ್ಲವನ್ನೂ ಹೇಳಬೇಡಿ ಮಹಾರಾಜರೇ ಎಂದರು. ರಾಜ, ಕೇಳು, ಅಭಿನವನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ಮಾಡು. ರಾಜನನ್ನಲ್ಲ, ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ. ಇದೇ ನನ್ನ ಕೊನೆಯ ಆಸೆ ಎಂದ. ರಾಣಿ ಅಳುತ್ತಲೇ ಇದ್ದರು. ರಾಜ ದೇವದತ್ತನ ಕಡೆ ನೋಡಿದ. ದೇವದತ್ತ ಅಲ್ಲಿಯೇ ನಿಂತಿದ್ದ ಮತ್ತು ಅವನ ಕಣ್ಣುಗಳು ಕೂಡ ತುಂಬಿದ್ದವು. ರಾಜ, ದೇವದತ್ತಜಿ ಎಂದ. ದೇವದತ್ತ ಮುಂದೆ ಬಂದ. ರಾಜ, ನನ್ನನ್ನು ಕ್ಷಮಿಸಿ. ಬಹಳ ತಡವಾಗಿ ಕೇಳುತ್ತಿದ್ದೇನೆ, ಆದರೆ ಅಪ್ಪಟ ಮನಸ್ಸಿನಿಂದ ಕೇಳುತ್ತಿದ್ದೇನೆ ಎಂದ. ದೇವದತ್ತ ರಾಜನ ಕೈ ಹಿಡಿದುಕೊಂಡ. ಅವನ ಕೈಗಳು ನಡುಗುತ್ತಿದ್ದವು. ಅವನು ಹೇಳಿದ, ಕ್ಷಮೆ ಬಹಳ ಹಿಂದೆಯೇ ಸಿಕ್ಕಿ ಹೋಗಿದೆ ರಾಜನ್. ರಾಜನ ಕಣ್ಣುಗಳಲ್ಲಿ ಒದ್ದೆ ಮೂಡಿತು. ಅವನು ರಾಣಿಯ ಮಡಿಲಲ್ಲಿದ್ದ ಮತ್ತು ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಿದ್ದ ಅಭಿನವ್ನನ್ನು ನೋಡಿದ. ರಾಜ ಮಗನನ್ನು ನೋಡಿ ಮುಗುಳ್ನಕ್ಕ. ಅಭಿನವ್ ಕೂಡ ವಾಪಸ್ ನಕ್ಕ. ಮತ್ತು ಆಮೇಲೆ ರಾಜ ವೀರೇಂದ್ರನ ಕಣ್ಣುಗಳು ನಿಧಾನವಾಗಿ ಶಾಶ್ವತವಾಗಿ ಮುಚ್ಚಿ ಹೋದವು. ಅವನ ಉಸಿರಾಟ ಶಾಂತವಾಯಿತು ಮತ್ತು ಆಮೇಲೆ ನಿಂತು ಹೋಯಿತು. ಹೊರಗಡೆ ಗಾಡಿನಲ್ಲಿ ಹಕ್ಕಿಗಳು ಕೂಗುತ್ತಿದ್ದವು. ದೂರದಲ್ಲಿ ನದಿಯ ಶಬ್ದ ಕೇಳುತ್ತಿತ್ತು ಮತ್ತು ಆ ಮುಂಜಾನೆಯ ಗಾಳಿಯಲ್ಲಿ ಎಂಥ ಶಾಂತಿ ಇತ್ತೆಂದರೆ ಯಾರದ್ದಾದ್ರೂ ದೀರ್ಘವಾದ ಮತ್ತು ಕಠಿಣವಾದ ಪ್ರಯಾಣ ಮುಗಿದ ಮೇಲೆ ಬರುವಂತಹ ಶಾಂತಿ ಅದಾಗಿತ್ತು. ರಾಣಿ ಅಳುತ್ತಿದ್ದರು. ದೇವದತ್ತನ ಕಣ್ಣುಗಳು ಒದ್ದೆಯಾಗಿದ್ದವು. ಅಭಿನವ್ಗೆ ಏನಾಯಿತು ಅಂತ ಅರ್ಥವಾಗಲಿಲ್ಲ. ತಾಯಿ ಅಳುತ್ತಿರುವುದನ್ನು ಕಂಡು ಅವನು ತನ್ನ ಸಣ್ಣ ಕೈಯನ್ನು ತಾಯಿಯ ಕೆನ್ನೆಯ ಮೇಲಿಟ್ಟು, ಅಮ್ಮ ಅಳಬೇಡ ಎಂದ. ಮತ್ತು ಆ ಒಂದು ವಾಕ್ಯದಲ್ಲಿ ಜೀವನದಲ್ಲಿ ಮುಂದೆ ಬರಲಿದ್ದ ಎಲ್ಲವೂ ಅಡಗಿತ್ತು. ಒಂದು ಹೊಸ ಆರಂಭ. ಸ್ಮಶಾನದ ಅದೇ ದೃಶ್ಯ. ಎಲ್ಲಿಂದ ಈ ಕಥೆ ಶುರುವಾಗಿತ್ತು? ಚಿತೆ ಉರಿಯುತ್ತಿತ್ತು ಮತ್ತು ಹೊಗೆ ಮೇಲಕ್ಕೆ ಏರುತ್ತಿತ್ತು. ಪಂಜುಗಳು ಉರಿಯುತ್ತಿದ್ದವು. ರಾಣಿ ಮತ್ತು ಅಭಿನವ್ ಒಂದು ಕಡೆ ನಿಂತಿದ್ದರು ಮತ್ತು ಅಲ್ಲೇ ಚಿತೆಯ ಅತ್ಯಂತ ಹತ್ತಿರದಲ್ಲಿ ನೆಲದ ಮೇಲೆ ದೇವದತ್ತ ಕೂತಿದ್ದ. ಅದೇ ವಯಸ್ಸಾದ ಮನುಷ್ಯ, ಅದೇ ಬೆಳ್ಳಗಿನಿ ಕೂದಲು, ಅದೇ ಬಗ್ಗಿದ ಬೆನ್ನು. ಅವನ ಕಣ್ಣುಗಳು ಚಿತೆಯ ಮೇಲಿದ್ದವು ಮತ್ತು ಕಣ್ಣೀರು ಕೆನ್ನೆಗಳ ಮೇಲಿತ್ತು. ಅವನು ಮೆಲ್ಲಗೆ ಹೇಳಿದ, ಹೇ ರಾಜನ್, ಕರ್ಮಗಳಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ನಿಂತ. ಅವನ ಗಂಟಲು ಕಟ್ಟುಕೊಂಡಿತ್ತು. ಆಮೇಲೆ ಹೇಳಿದ, ಆದರೆ ಯಾವ ಮನುಷ್ಯ ಕೊನೆಯಲ್ಲಿ ತಲೆಬಾವಲು ಕಲಿಯುತ್ತಾನೋ ಅವನ ನಿರ್ಗಮನ ಕೂಡ ಒಳ್ಳೆಯದಾಗಿರುತ್ತದೆ ಅನ್ನೋದು ಕೂಡ ಸತ್ಯವೇ. ಅವನು ಮೇಲಕ್ಕೆ ನೋಡಿದ. ಆಕಾಶದಲ್ಲಿ ನಕ್ಷತ್ರಗಳಿದ್ದವು. ಅವನು ಹೇಳಿದ, ನೀನು ಹೊರಟು ಹೋದೆ, ಆದರೆ ನಿನ್ನ ಪಶ್ಚಾತ್ತಾಪ ನಿಜವಾಗಿತ್ತು, ನಿನ್ನ ಕಣ್ಣೀರು ನಿಜವಾಗಿತ್ತು. ಮತ್ತು ದೇವರ ದರ್ಬಾರಿನಲ್ಲಿ ಪ್ರಾಮಾಣಿಕವಾದ ಕಣ್ಣೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಬೆಂಕಿಯ ಜ್ವಾಲೆಗಳು ಮೇಲಕ್ಕೆದ್ದವು. ದೇವದತ್ತನ ಕಣ್ಣುಗಳು ಆ ಜ್ವಾಲೆಗಳ ಮೇಲೆಯೇ ನೆಟ್ಟಿದ್ದವು. ಅವನ ಮನಸ್ಸಿನಲ್ಲಿ ಕಳೆದ ಹಲವು ವರ್ಷಗಳ ಇಡೀ ಪ್ರಯಾಣ ಸುಳಿದು ಹೋಯಿತು. ದರ್ಬಾರಿನಿಂದ ಅವನನ್ನು ತಳ್ಳಿದ ಆ ದಿನ, ಬಿರುಗಾಳಿಯಲ್ಲಿ ಅವನು ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ ಆ ರಾತ್ರಿ, ಅವನ ಬಾಯಿಂದ ಶಾಪ ಹೊರಬಂದ ಆ ಕ್ಷಣ, ರಾಜನ ವೇದನೆಯ ಸುದ್ದಿ ಅವನಿಗೆ ಸಿಕ್ಕ ಆ ದಿನ, ಮತ್ತು ಎಲ್ಲವನ್ನೂ ಮರೆತು ಆ ಕಾಡಿನಲ್ಲಿ ಅವನು ಹೆಜ್ಜೆ ಇಟ್ಟ ಆ ಮುಂಜಾನೆ. ಇದೆಲ್ಲವೂ ಇಡೀ ಪ್ರಯಾಣವನ್ನು ಯಾರೋ ಮೊದಲೇ ಬರೆದಿಟ್ಟಿದ್ದರು. ಯಾರು ಎಲ್ಲಕ್ಕಿಂತ ಮೇಲ್ಗಡೆ ಕೂತಿದ್ದಾನೋ ಅವನು, ಯಾರು ಚಿತ್ರಗುಪ್ತನಿಂದ ಲೆಕ್ಕ ಹಾಕಿಸುತ್ತಾನೋ ಅವನು, ಯಾರ ಮನೆಯಲ್ಲಿ ತಡವಾಗಬಹುದೋ ಆದರೆ ಅನ್ಯಾಯವಾಗುವುದಿಲ್ಲವೋ ಅವನು. ದೇವದತ್ತ ನಿಧಾನವಾಗಿ ಎದ್ದ. ಅವನ ಮೊಣಕಾಲು ಮತ್ತು ಬೆನ್ನಿನಲ್ಲಿ ನೋವಿತ್ತು. ರಾಣಿಯವನ ಬಳಿ ಬಂದರು. ಅವರ ಕಣ್ಣುಗಳು ಕೆಂಪಾಗಿದ್ದವು, ಆದರೆ ಮುಖದ ಮೇಲೆ ಶಾಂತಿ ಇತ್ತು. ಅವರು ಕೈ ಮುಗಿದು, ದೇವದತ್ತಜಿ, ನೀವು ಮಾಡಿದ್ದನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ ಎಂದರು. ದೇವದತ್ತ ಅವರ ಕಡೆ ನೋಡಿ, ರಾಣಿಮ, ನಾನು ಏನೂ ಮಾಡಲಿಲ್ಲ. ಏನು ನಡೆಯಿತೋ ಅದೆಲ್ಲವೂ ದೇವರ ಇಚ್ಛೆಯಾಗಿತ್ತು ಎಂದ. ರಾಣಿ, ಆದರೆ ನೀವು ಬಂದ್ರಲ್ಲ ಆ ಕಾಡಿಗೆ, ನೀವು ಮನಸ್ಸು ಮಾಡಿದ್ದರೆ ಮುಖ ತಿರುಗಿಸಿಕೊಳ್ಳಬಹುದಿತ್ತು ಎಂದರು. ದೇವದತ್ತ ನಕ್ಕು, ನನಗೆ ನನ್ನ ಹಳೆಯ ನೋವಿಗಿಂತ ಒಬ್ಬ ಮುಗ್ಧ ಮಗುವಿನ ಪ್ರಾಣ ಮುಖ್ಯವಾಗಿತ್ತು ಎಂದು ಹೇಳಿದ. ಅಭಿನವ್ ಅಲ್ಲಿ ನಿಂತಿದ್ದ. ಅವನು ದೇವದತ್ತನನ್ನು ನೋಡಿದ. ದೇವದತ್ತ ಅವನ ತಲೆಯ ಮೇಲೆ ಕೈಯಿಟ್ಟು, ದೊಡ್ಡವನಾಗು ಮಗು, ಮತ್ತು ದೊಡ್ಡವನಾದ ಮೇಲೆ ನೆನಪಿಟ್ಟುಕೋ ಎಂದ. ಅಭಿನವ್ ಮೇಲಕ್ಕೆ ನೋಡಿ, ಏನು ಎಂದು ಕೇಳಿದ. ದೇವದತ್ತ ಬಹಳ ಶಾಂತವಾದ ಧ್ವನಿಯಲ್ಲಿ, ಶಕ್ತಿ ಮತ್ತು ವೈಭವ ಇರುವುದು ಎಂದಿಗೂ ಅಹಂಕಾರದಿಂದ ಬೀಗುವುದಕ್ಕಲ್ಲ, ಬದಲಾಗಿ ತಲೆಬಾಗುವುದಕ್ಕೆ.
ಯಾರು ಭಕ್ತಾನೋ ಅವನು ಮುರಿಯುವುದಿಲ್ಲ, ಯಾರು ಬೀಗುತ್ತಾನೋ ಅವನು ಒಂದಲ್ಲ ಒಂದು ದಿನ ಮುರಿದು ಬೀಳುತ್ತಾನೆ ಎಂದು ಹೇಳಿದ. ಅಭಿನವಿದನ್ನು ಕೇಳಿ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ದೇವದತ್ತನನ್ನು ನೋಡಿ ಹೌದು ಎಂದ. ಕೇವಲ ಒಂದೇ ಒಂದು ಪದ, ಆದರೆ ಆ ಒಂದು ಪದದಲ್ಲಿ ಮುಂಬರುವ ದಿನಗಳಲ್ಲಿ ಒಬ್ಬ ಒಳ್ಳೆಯ ರಾಜ ಮತ್ತು ಒಳ್ಳೆಯ ಮನುಷ್ಯನಿಗೆ ಜನ್ಮ ನೀಡುವ ಬೀಜ ಅಡಗಿತ್ತು. ದೇವದತ್ತ ನಿಧಾನವಾಗಿ ಅಲ್ಲಿಂದ ಹೊರಟ, ತನ್ನ ಕೋಲನ್ನು ಹಿಡಿದುಕೊಂಡು. ಹಿಂದೆ ಚಿತೆ ಉರಿಯುತ್ತಿತ್ತು ಮತ್ತು ಮುಂದೆ ಒಂದು ಹೊಸ ಮುಂಜಾನೆ ಬರುತ್ತಿತ್ತು. ಯಾರೆಲ್ಲ ಈ ಕಥೆಯನ್ನು ಕೇಳುತ್ತಿದ್ದೀರೋ ಅವರಿಗೆ ಕೊನೆಯಲ್ಲಿ ಒಂದು ಮಾತು ಹೇಳಬೇಕು. ಈ ಕಥೆ ಕೇವಲ ಯಾವುದೋ ಒಬ್ಬ ರಾಜ ವೀರೇಂದ್ರನದ್ದಲ್ಲ. ಈ ಕಥೆ ನಮ್ಮೆಲ್ಲರದ್ದು. ನಮ್ಮೆಲ್ಲರ ಒಳಗೂ ಎಲ್ಲೋ ಒಂದು ಕಡೆ ಒಬ್ಬ ರಾಜ ವೀರೇಂದ್ರ ಅಡಗಿರುತ್ತಾನೆ. ಅವನು ನನಗೆ ಎಲ್ಲವೂ ಗೊತ್ತು, ನಾನು ಏನನ್ನಾದರೂ ಮಾಡಬಲ್ಲೆ, ನನಗೆ ಯಾರ ಅಗತ್ಯವೂ ಇಲ್ಲ ಎಂದು ಯೋಚಿಸುತ್ತಿರುತ್ತಾನೆ. ಮತ್ತು ನಮ್ಮೆಲ್ಲರ ಒಳಗೂ ಒಬ್ಬ ದೇವದತ್ತನೂ ಇದ್ದಾನೆ. ಅವನು ನೋವಿನಲ್ಲೂ ಸತ್ಯದ ಮೇಲೆಯೇ ನಿಂತಿರುತ್ತಾನೆ. ಮತ್ತು ನಮ್ಮೆಲ್ಲರ ಜೀವನದಲ್ಲಿ ದೇವರು ಪ್ರತಿಕ್ಷಣವೂ ಇರುತ್ತಾನೆ. ಆದರೆ ಅವನು ಮೌನವಾಗಿರುತ್ತಾನೆ. ಅವನು ಕಾಣಿಸುವುದಿಲ್ಲ, ಬರುವುದಿಲ್ಲ, ಮಾತನಾಡುವುದಿಲ್ಲ. ಆದರೆ ಪ್ರತಿಯೊಂದು ಘಟನೆಯಲ್ಲಿ, ಪ್ರತಿಯೊಂದು ಕಾಕತಾಳೀಯದಲ್ಲಿ, ನಾವು ಒಬ್ಬಂಟೆಯಾಗಿರುವ ಪ್ರತಿಯೊಂದು ಕ್ಷಣದಲ್ಲೂ ಅವನು ನಮ್ಮೊಂದಿಗಿರುತ್ತಾನೆ. ಅವನು ಕೇಳಿಸಿಕೊಳ್ಳುತ್ತಿದ್ದಾನೆ ಮತ್ತು ಅವನ ನ್ಯಾಯ ಖಂಡಿತ ಸಿಗುತ್ತದೆ. ಕೆಲವೊಮ್ಮೆ ತಡವಾಗಿ ಆಗಬಹುದು, ಆದರೆ ಆಗುವುದು ಖಂಡಿತ. ಆದ ಕಾರಣ ಜೀವನದಲ್ಲಿ ಯಾರಾದರೂ ನಿಮಗೆ ಕೆಟ್ಟದ್ದು ಮಾಡಿದಾಗ ಮತ್ತು ನಿಮ್ಮ ಬಳಿ ಬೇರೆ ಯಾವ ದಾರಿಯೂ ಇಲ್ಲದಾಗ, ಧೂಳಿನಲ್ಲಿ ಬಿತ್ತರೂ ಮುರಿದು ಬೀಳದ ಆ ಮುದುಕ ದೇವದತ್ತನನ್ನು ನೆನಪಿಸಿಕೊಳ್ಳಿ. ಯಾರು ದೇವರ ಕೈಬಿಡಲಿಲ್ಲವೋ ಅವನನ್ನು. ನೀವು ಯಾವುದಾದರೂ ಬಡವನನ್ನು ಅಥವಾ ನಿರ್ಗತಿಕನನ್ನು ನೋಡಿದಾಗ ಮತ್ತು ಮನಸ್ಸಿನಲ್ಲಿ ನನಗೇನು ಬಿಡು ಅಂತ ಅನ್ನಿಸಿದಾಗ, ಒಮ್ಮೆ ಮುಖ ತಿರುಗಿಸಿಕೊಂಡು ಇಡೀ ಜೀವನ ಅನುಭವಿಸಿದ ಆ ರಾಜನನ್ನು ನೆನಪಿಸಿಕೊಳ್ಳಿ. ನೀವು ಒಬ್ಬ ತಾಯಿಯಾಗಿದ್ದಾಗ ಮತ್ತು ಮಗುವಿಗೆ ಕಷ್ಟ ಬಂದಾಗ ದೇವರ ಜೊತೆ ಜಗಳವೂ ಆಡಿದ ಮತ್ತು ಭರವಸೆಯನ್ನು ಬಿಡದ ರಾಣಿ ಸುಮೇಧಾಳನ್ನು ನೆನಪಿಸಿಕೊಳ್ಳಿ. ಮತ್ತು ಅಹಂಕಾರ ಬಂದಾಗ ನಾನು ಬಹಳ ದೊಡ್ಡವನು, ನನ್ನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಅಂತ ಮನಸ್ಸು ಹೇಳಿದಾಗ ಕೇವಲ ಒಂದು ಕ್ಷಣ ಆ ಸ್ಮಶಾನವನ್ನು ನೆನಪಿಸಿಕೊಳ್ಳಿ. ಅಲ್ಲಿ ಯಾವುದೇ ರಾಜಮುಕುಟ ಇರಲಿಲ್ಲ, ಅಲ್ಲಿ ಯಾವುದೇ ಚಿನ್ನದ ಸಿಂಹಾಸನವಿರಲಿಲ್ಲ. ಕೇವಲ ಒಂದು ಚಿತೆ ಇತ್ತು. ಮತ್ತು ಹೇ ರಾಜನ್, ಕರ್ಮಗಳಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ